ಇದೇನಪ್ಪ ಬೆಳಿಗ್ಗೆ ಬೆಳಿಗ್ಗೆನೆ ಮೋಡ ಹಾಕೊಂಡು ಚಳಿ ಆಗ್ತಾ ಇದೆಯಲ್ಲ. ಮುದ್ದಣ್ಣ, ಒಂದು ಬನ್ನು ಅರ್ಧ ಟೀ ಕೊಡು. ಕರಿಯಣ್ಣ, ನೀನು ಊಟ ಗೀಟ ಮಾಡೋದಿಲ್ವಾ? ಬರೀ ಟೀ ಕುಡಿತೀಯಾ, ಬಂದು ತಿಂತೀಯಾ? ಮುದ್ದಣ್ಣ, ನಮ್ಗೆ ಹಸಿವು ಆದಾಗಲ್ಲ ಎಲ್ಲ ಅನ್ನ ಸಿಗುತ್ತೆ, ಅದಕ್ಕೆ ಬಂದು ತಿನ್ನೋದು. ಇದೇನಪ್ಪ ಮಗು ಹೇಳ್ತಾ ಇದೆಯಲ್ಲ, ತಗೊಂಡಿಲ್ಲಪ್ಪ. ಅಯ್ಯೋ, ಈ ಪಾಪಿ ಲೋಕಕ್ಕೆ ಇನ್ನೊಂದು ಹಸು ಕೂಸು. ಕೆಳಗಿಳಿ ಪುಟ್ಟ, ಇಳಿ ನನ್ನ ಚಿನ್ನ. 1 2 3 4 ಅಲ್ಲ ಬಂತಿನ ನಾನು ಪುಟ್ಟೆ ಕಂದ. ಹಂಗೆ ತಾತಾ ತಾತಾ ತಾತಾ, ಏನೋ ಪುಟ್ಟ? ನಮ್ಮ ಫೋಟೋ ಪೇಪರ್ ಅಲ್ಲಿ ಬಂದೈತೆ ತಾತಾ, ನೋಡು ನೋಡು. ಹೌದಾ? ಅಲ್ವಾ? ನಾವು ನಮ್ಮ ಫ್ಯಾಮಿಲಿ ಜೊತೆ ಊಟಿ ಧರ್ಮಸ್ಥಳಕ್ಕೆ ಹೋಯ್ತಿದೀವಿ. ಎಷ್ಟು ಖುಷಿ ಇರುತ್ತೆ ಗೊತ್ತಾ? ಬಾರೋ ಕಂದ. ಯಾಕೋ ಕಂದ ಒಂಥರ ಇದೀಯಾ? ತಾತಾ, ಪೀಮಿಲಿ ಅಂದ್ರೆ ಏನ್ ತಾತಾ? ಪೀಂಬ್ಲಿನ ಹಂಗಂದ್ರೆ? ಅಲ್ಲಿ ಸ್ಕೂಲ್ ಹುಡುಗರು ನಾವು ಊಟಿಗೆ ಹೋಗ್ತೀರಿ, ಧರ್ಮಸ್ಥಳಕ್ಕೆ ಹೋಗ್ತೀರಿ ಅಂದ್ರು. ಪೀಮಿಲಿ ಅಂದ್ರೆ ಖುಷಿ ಇರುತ್ತಂತೆ, ಹೌದಾ? ಓ ಅದಾ, ಪೀಮ್ಲಿ ಅಲ್ಲ, ಪಾಮ್ಲಿ. ಅಂದ್ರೆ ಅಂದ್ರೆ ಒಂದು ಕುಟುಂಬ, ಪ್ರೀತಿಯಿಂದ ನೋಡ್ಕೊಳ್ಳೋ ತಾಯಿ, ಕರುಣೆಯಿಂದ ನೋಡ್ಕೊಳ್ಳೋ ತಂದೆ, ರಾಮನಂತ ಅಣ್ಣ, ಸೀತೆ ಅಂತ ಅತ್ತಿಗೆ, ಮುದ್ದಾದ ತಂಗಿ, ತಿನ್ನಾಕೆ ಏನೇ ತಂದ್ರು ಅದನ್ನು ಎಲ್ರಿಗೂ ಹಂಚಿ ತಿನ್ನೋ ತಮ್ಮ, ಇವ್ರನ್ನೆಲ್ಲ ಮುತ್ತುರ್ಚಿಂದ ನೋಡ್ಕೊಳ್ಳೋ ಅಜ್ಜ ಅಜ್ಜಿ, ಇವರೆಲ್ಲ ಭೇದ ಭಾವ ಇಲ್ಲದೆ ಒಂದೇ ಮನೇಲಿ ಖುಷಿ ಖುಷಿಯಾಗಿ ಜೀವನ ಮಾಡೋದೇ ಕುಟುಂಬ, ಅಂದ್ರೆ ಫ್ಯಾಮಿಲಿ. ಓ ಮಲಗ್ಬಿಟ್ಟು ಯಾಕಂದ? ಫ್ಯಾಮಿಲಿ ಅಂದ್ರೆ ಸಂತೋಷ ಒಂದೇ ಅಲ್ಲ ಮಗ. ದ್ವೇಷ, ಸ್ವಾರ್ಥ, ಅಸೂಯೆ, ತಿರಸ್ಕಾರ, ಅವಮಾನ, ಅಪಮಾನ ಇದೆಲ್ಲ ಸೇರ್ಕೊಂಡಿರುತ್ತೆ. ನಮ್ಮ ಜೊತೆಲಿ ಹುಟ್ಟಿದವ್ರೆ ಬೆಳೀತಾ ಬೆಳೀತಾ ಶತ್ರುಗಳಾಗ್ಬಿಡ್ತಾರೆ. ಈ ವಯಸ್ಸಲ್ಲಿ ನಿನ್ಗೆ ಹೇಳಿದರೆ ಅರ್ಥ ಆಗಲ್ಲ ಮಗ. ಆ ತೊಂದರೆ ಎಲ್ಲ ನಿನಗಿಲ್ಲ ಬಿಡ ಮಗ. ತಾತಾ ತಾತಾ ತಾತಾ, ಎದ್ದೇಳು ತಾತಾ. ಟೀ ಮತ್ತೆ ಬಂತಂದಿದ್ದೀನಿ, ಎದ್ದೇಳು ತಾತಾ. ಫ್ಯಾಮಿಲಿ ಬಗ್ಗೆ ಅರ್ಧ ಹೇಳ್ಬಿಟ್ಟು ಉಳ್ದಿದ್ದನ್ನು ಹೇಳು ತಾತಾ. ಟೀ ಬಂತಂದಿದ್ದೀನಿ, ಎದ್ದೇಳು ತಾತಾ. ತಾತಾ ತಾತಾ ತಾತಾ, ಅಣ್ಣ ಅಣ್ಣ, ನಮ್ ತಾತ ಹೌದಾ? ಎದ್ದೇಳ್ತಾನೆ. ಬನ್ರಿ ನೋಡೋಣ. ಪುಟ್ಟ, ನಿಮ್ ತಾತ ಸತ್ತೋಗೋರ್ ಕಣೋ. ಜಡೇಶ್ವರ, ಏನ್ ಬೇಕಪ್ಪ ನಿನ್ಗೆ? ಅರ್ಥ ಆಗ್ಲಿಲ್ಲ. 2 1 ಗೊತ್ತಾಯ್ತು ಬಿಡು. ಇಡ್ಲಿ ಒಳಗೆ ಎಷ್ಟೊಂದು ಬಿಡಪ್ಪ, ನಾನೇನೋ ಅನ್ಕೋಬಿಟ್ಟಿದ್ದೆ.
ಬಾಬು ಬಂದ್ಬಿಟ್ಟ. ನಾವಿಬ್ರು ಒಂದೇ ಅಪ್ಪ ಗುಡ್ತಾ ಇರೋ ಬೇವರ್ಸಿಗಳಿಲ್ದ ಇರ್ಬೋದು, ಆದ್ರೆ ಒಂದೇ ತಿಪ್ಪಲ್ ಬೆಳೆದಿರೋ ಪುಟ್ಕೋಸಿ ದೋಸ್ತ್ಕೊಳ್ಳೋ ಮರಿಬೇಡ ನೀನು. ಪೇಪರೇ ಸಿಗ್ಲಿ, ಖಾಲಿ ಬಾಟ್ಲೆ ಸಿಗ್ಲಿ, ಪಾಪನ್ ಪಪ್ಪೆ ಸಿಗ್ಲಿ, ಎಲ್ಲನೂ ಸಮವಾಗಿ ಹಂಚ್ಕೊಂಡ್ ಬಂದಿರೋರು. ಅದನ್ನೆಲ್ಲ ಮರ್ತ್ಬಿಟ್ಟು ಇವತ್ತು ನಾನು ಒಬ್ಬನ್ನೇ ಬಿಟ್ಟು ನೀನು ಬಂದ್ ಇಡ್ಲಿ ಮೆತ್ತಾ ಇದೆಯಲ್ಲ, ಇದೇನ ಕುಚ್ಕು ಕೂಡ ಮರುವಾದೆ ನೀನು. ಹೊಟ್ಟೆ ಅಷ್ಟು ಜಾಗ್ಟೆ ಬಾಸ್ತಾ ಐತೆ, ಪುಟ್ಕೋಸಿ ಫ್ರೆಂಡು ಲಂಗೋಟಿ ಫ್ರೆಂಡ್ ಅಂತ ನೀನು ತಿನ್ಲಾ? ಆಯ್ತು ಬಿಡು. ಏನೇ ಅಲ್ಲೇಕ ಮುಟ್ತಾ ಇದೆಯಾ? ನಮ್ಮಂತವ್ರಿಗೆ 2 ಇಡ್ಲಿಗೆ ಹೊಟ್ಟೆ ತುಂಬೋಯ್ತು. ಕಾಸಿದ್ರೆ ಇನ್ನೊಂದು 10 ಇಡ್ಲಿ ತಿಂದಿರ್ತಾ ಇದ್ದೆ. ಇದನ್ನ ಯಾಕೆ ಹಿಂಗ ಬುಕ್ತಾವನಿ ನಮಕ್ಕರಾಮ್ ನನ್ನ ಮಗ? ಉಪ್ಪಿಟ್ಟಿಗೆ ಇಷ್ಟೊಂದು ಉಪ್ಪು ಹಾಕಿರೋರು. ಏಯ್ ಅವ್ನ್ ಮುಂದೆ ಉಪ್ಪು ತೆಗ್ದು ನೋಡ್ಕ. ಉಪ್ಪಿಟ್ಟು ಅಂದ್ರೆ ನೆಕ್ತಾ ಬಿದ್ದವನೆ. ಉಪ್ಪು ತಿಂದು ನೀರ್ ಕುಡಿಲೇಬೇಕು. ಅಯ್ಯೋ ಪೊಲೀಸವ್ರು ನನ್ನ ನೋಡಿ ನೀರ್ ಕುಡಿಬೇಕು. ನೀರ್ ಹಾಕೋ ಚಲ್ದೆ. ನೀವು ಕಿರ್ಚ್ಕೊಂಡಿದ್ದಕ್ಕೆ ಎದ್ರುಕೊಂಡೆ. ಲೇ ಗೋರಿ ಪಾಳದಲ್ಲಿ ನಿನ್ನೆ ಕಸ ಎತ್ತದವ್ರು ಯಾರೋ. ಯಾಕೆ ಸಾರ್ ಏನಾರು ಉದುರಿಸ್ಕೊಂಡ್ರ? ತಿರ್ಗಾ ಹಾಕೋ ಚಲ್ದೆ. ಸರ್ ನಂಗೆ ಕಿರ್ಚಿದ್ರೆ ನಾನು ಎದ್ರುಕೋತೀನಿ ಸರ್. ಚಿಲ್ಡ್ರ ಯಾಕೆ ನಮ್ಮನ್ನೇ ನಿಮ್ ತರ ಚಿಲ್ಡ್ರ ಅನ್ಕೊಂಡೇನೋ? ನಮ್ ಸಾಹೇಬ್ರ ಮನೆ ಕೆಲಸದವಳು ಗನ್ನನ್ನ ಕಸ ಅನ್ಕೊಂಡು ತಿಪ್ಪಕ್ಕೆ ಬಿಸಾಕ್ಬಿಟ್ಟಿದ್ದಾಳೆ. ಸಾಹೇಬ್ರು ಕೆಲಸದವಳ ಕೈಗೆ ಹೆಂಗ್ ಸಿಕ್ತು? ಈ ಜಾಗಕ್ಕೆ ಚಲ್ತಾನಲ್ಲೋ. ಅದ್ ಹೆಂಗ್ ಬೇಕಾದ್ರೂ ಸಿಗ್ಲಿ, ನಿನ್ನ ಹತ್ರ ಗನ್ ಇದ್ರೆ ಕೊಟ್ಬಿಡಯ್ಯ. ಅಣ್ಣವ್ ಪೇಪರ್ ಹಾಕಿದ್ದು ಪಾಪಣ್ಣ ಅಂಗಡಿಗೆ, ಕವರ್ ಹಾಕಿದ್ದು ಕರಿಯಣ್ಣ ಅಂಗಡಿಗೆ, ಪ್ಲಾಸ್ಟಿಕ್ ಹಾಕಿದ್ ಪೆರ್ಮಾಳ್ ಅಂಗಡಿಗೆ, ಕಬ್ಬಣ ಹಾಕಿದ್ ಕರೀಂ ಸಾವಿಗೆ. ನಾವೇನಿದ್ರು ಅವತ್ತೇ ದುಡಿಬೇಕು, ಅವತ್ತೇ ತಿನ್ಬೇಕು. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಕಬ್ಬಣ ಏನಿದ್ರು ಕರೀಂ ಸಾವಿ ಗುಜರಿಗೆ ಹಾಕಿರಿ. ತಿರ್ಗಾ ಯಾಕೋ ಚಲ್ದೆ. ತಿರ್ಗಾ ಎದುರಿಸಿದ್ರಲ್ಲ ಅದಕ್ಕೆ. ಗುಜ್ರಿಗೆ ಹಾಕಕ್ ಅದನ್ನೇನ್ ತುಕ್ಕಿಡ್ದಿರೋ ಕಬ್ಬಣ ಅನ್ಕೊಂಡೇನೋ? ಗೌರ್ಮೆಂಟ್ ಅನ್ಕೊಣೋ. ಎಲ್ಲಿಟ್ಟಿದ್ಯೋ ಗನ್ನು? ಎಲ್ಲೋದ್ರು ಇವ್ರು? ಇದ್ಯಾವ್ದು ಕೆಟ್ಟ ನಗು? ನೀವು ಟೊಯ್ಯ. ನಂಗೂ ಗೊತ್ತಾಗ. ಈಗೇನ್ ಗನ್ ತೋರಿಸ್ತಿರೋ ಇಲ್ವೋ? ನಡಿ ತೋರ್ಸನ. ಬೇಡ ಗನ್ನಿಕವ್ರೆ ನಂಗೋ ಇಟ್ರು ನಡಿಯಪ್ಪ. ನಡೀರಿ ತೋರಿಸ್ತೀನಿ. ನಡಿ. ಹುಷಾರ ನೋಡ್ಕೋಬೇಕಣ. ಸಾ ನೀವೆಲ್ಗೆ? ಒಳಗೆ. ನೀವಿಲ್ಲೇ ಇರಿ. ಗುಜರಿ ಅಂಗಡಿಯವ್ರಿಗೆ ಕಾಕಿ ನೋಡಿದ್ರೆ ಭಯ. ಅಲ್ಲಿರೋದೆಲ್ಲ ಎತ್ತಿಡ್ರಲ್ಲೇ. ಎತ್ತಿಡ್ರ. ಏನ್ ವಾಸನೆ ನೋಡ್ತಾ ಇದ್ಯಾ? ಬೇಜಾನ್ ಕಳ್ಮಾಲ್ ಬಂದ್ಬಿಟ್ಟಿದೆ. ಯಾವ್ದು ಕಳ್ಮಾಲು? ಎಲ್ಲಿದೆ? ಎಲ್ಲಿದೆ? ಹೋಗ್ ನುಗ್ರಿ. ನಿಗಿರ್ ಬ್ಯಾಡ್ರಿ. ಅಲ್ಲಿ ನೋಡ್ರಿ. ಬಾಬು ಇಲ್ಲಿ ತಾಮ್ರತ ಅಂತ ಎಷ್ಟೊಂದೈತೆ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇಲ್ಲ ಐತೆ. ಸರ್ ಇಲ್ಲಿ ಬಿಡಿ ಸರ್. ಎತ್ತಾಕಳ ಗನ್ ಸಿಕ್ತೇನ್ರೋ? ಏನದು ಏನದು? ನೀನೇನೋ ಗಲೀಜೆಲ್ಲ ಹೊತ್ಕೊಂಡ್ ಬಂದಿದ್ಯಾ? ಚಿನ್ನ ಬೆಳ್ಳಿ ಸಿಗ್ಲಿಲ್ಲ, ತಾಮ್ರ ಸಿಕ್ತು, ಅದಕ್ಕೆ ಎತ್ಕೊಂಬಂದ್ವಿ. ಪಕ್ಕದ ಗುಜರಿಗೆ ಪೊಲೀಸ್ ಜೀಪಲ್ಲಿ ಶಿಫ್ಟ್ ಮಾಡೋ ಅಂದ್ರು. ಎತ್ತ ಗೊತ್ಬಿಡ್ತೀನಿ ನನ್ನ ಮಕ್ಳ. ಹೋಗಿ ವಾಪಸ್ ಕೊಟ್ಟು ಬಂದ್ರು. ನಿಮ್ಗೆ ಗನ್ ಬೇಕಾ ಬೇಡವಾ? ಅವರು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದಾರಲ್ಲೋ. ಬಿಡ್ತಿರಲ್ಲ ಸರ್. ಬರ ಕಾಸಲ್ಲಿ 2 ದಿನ ಫುಲ್ ಎಂಜಾಯ್ ಅಲ್ವಾ ಬಾಬು? ರಾತ್ರಿ ಬಂದು ತಗೊಂಡೋಗಣ. ಇದಕ್ ಒಳಗಡೆ ಜಾಗ ಇಲ್ಲ ಸರ್. ನೀವ್ ಮೇಲ್ ಹತ್ತಿ ಸಾ, ಮುಂದೆ ಜಾಗ ಇಲ್ಲ ಹತ್ತಿ ಸಾ. ನಿಮ್ ಗನ್ ಬೇಕಾ ಬೇಡವಾ? ಹತ್ತಿ ಸಾ, ಹಿಡ್ಕೊಳ್ಳಿ ಸಾ. ಇದು ಹಿಡ್ಕೊಳ್ಳಿ ಸಾ. ಅದನ್ನೆಲ್ಲಿ? ಒಂದ್ ನಿಮಿಷ. ಇದೇನೋ ಲಿಕ್ವಿಡ್ ಜಾಗಕ್ಕೆ ಗ್ಯಾಸ್ ಸರ್ ನೀವು ಟೋಪಿ ತೆಗಿ ಸಾ. ತೆಗಿತೀನಿ. ಈಗ ಇದೇನೋ ಒಲಿಂಪಿಕ್ ಮೆಡಲ್ ಹಾಕ್ದಂಗ್ ಹಾಕ್ಬಿಟ್ಟ. ಇದು ನೀವ್ ಹಿಡ್ಕೊಳ್ಳಿ ಸಾ. ರೈಟ್ ಕರೀಂ ಸಾಬಿ ಗುಜರಿಗೆ ರೈ. ಏನಾಗಲಿ ಮುಂದೆ ಸಾಗುನಿ. ಪೊಲೀಸ್ ಟ್ರೈನಿಂಗ್ ಅಲ್ಲೂ ಇಷ್ಟೊಂದು ಕಷ್ಟ ಕೊಟ್ಟಿರ್ಲಿಲ್ವಲ್ಲೋ. ನೋವು ಬಂದ್ಬಿಡ್ತು ಕಣೋ. ಯಾವ ಡ್ರೈವಿಂಗ್ ಲೈಸೆನ್ಸ್ ಫೋಟೋನು? ಜೈ ಅಲ್ಲಿರೋರು ಯಾರು ನೋಡ್ದ? ಟೋಪಿ ಹಾಕಿರೋನು ಪೊಲೀಸು, ಪಕ್ಕದಲ್ಲಿರೋನು ವಾಚ್ಮ್ಯಾನು. ಕಳ್ಮಾಲ್ನ ಹಿಡಿಯಕ್ಕೆ ಅಂತ ಪೊಲೀಸ್ನ ನೇಮ್ಸವ್ರೆ. ನೀನ್ ಕರೆಕ್ಟ್ ಆಗಿ ತೂಕ ಹಾಕ್ಲಿಲ್ಲ ಡಮ್ ಅನ್ನಿಸ್ತಾರೆ. ನೀನ್ ಬಾಡಿಗೆ ಮನೆ ಮುಂದೆ ಶಂಕ ಓದ್ತಾರೆ. ಸಾರ್ ಎಲ್ಲ ಎತ್ತಾಕೊಂಬನ್ನಿ ಸರ್. ನಾವು ತಂದು ಕೊಡ್ಬೇಕಾ? ನಾನ್ ಮಗನೇ ಹೊಡೆದ ಅಂದ್ರೆ ಮೂಳೆಲ್ಲ ಮುರಿದೋಗ್ಬೇಕು. ಬಂದ್ ತಗೊಂಡೋಗೋ. ಬೇಕಾ ಬೇಡವಾ?
ಸುಸ್ತಾಯ್ತದೆ ಸರ್ ತಗೊಳ್ಳಿ. ದುಡ್ಡು ಆ ಕಡೆ ಅಲ್ಲ, ಈ ಕಡೆ. ಗನ್ ಕೊಡ್ಲಿಲ್ಲ ಅಂದ್ರೆ ಆಗ್ತೀರಾ ತುಕಡ ತುಕಡ. ಏಯ್ ಸಾಕ್ ಗನ್ ಕೊಡ. ದುಡ್ಡು ಕೊಡ್ತಾರೆ ಸಾ 20 ರೂಪಾಯಿ ಕೊಡಿ ಸಾ. 20 ರೂಪಾಯಿನ? ಆ ಗನ್ ಬೆಲೆ ಗೊತ್ತೇನಾ ನಿನಗೆ? ಸಾ ಇಲ್ಲಿ ಬಂದೂಕ್ ತಂದ್ರು ಅಷ್ಟೇ, ಬಂದ ವ್ಯಕ್ತಿ ಬಂದ್ರು ಅಷ್ಟೇ, ತೂಕ ಮಾಡೇ ಇವ್ರು ಕಾಸು ಕೊಡೋದು. ನಿಮ್ ಬಂದೂಕ 2 kg ಕಬ್ಣ 20 ರೂಪಾಯಿ ಕೊಡ್ತಾರೆ. ನೀನು ಅವ್ರ ಹತ್ರ ಕಾಸು ಇಸ್ಕೋ, ನೀವು ಅವ್ರ ಹತ್ರ ಗನ್ ಇಸ್ಕೊಳ್ಳಿ. ನಾವು ಇಲ್ಲದ ಇವನು 3 ರೂಪಾಯಿ ಬಿಡಿಸ್ಬಿಟ್ಟವ್ರೆ. ನಮಗನೆ ಬಾರ. ಈ ನನ್ ಮಕ್ಳು ಅದೇನ್ ಮಾಯ ಮಂತ್ರ ಕಲ್ತ್ಕೊಂಡ್ ಬಂದವ್ರು, ಪ್ರತ್ಯಕ್ಷ ಆಗ್ತಾರೆ ಮಾಯ ಆಗ್ತಾರೆ. ಲೇ ಅವಲೇ ನಾವು ಮುಟ್ಟು ಏನ್ಬಿಟ್ಟು ಮಾಯ ಆಗ್ಲಿಲ್ವೇನಾ? ಮಾಡ ಇನ್ನೊಂದ್ಸರ್ತಿ ಮಾಡ. ಮುಚ್ಕೊಂಬ. ಗಣೇಶ, ಇವತ್ತು ಚೆನ್ನಾಗಿ ವ್ಯಾಪಾರ ಆಗೋಂಗ್ ಮಾಡಪ್ಪ. ಅಣ್ಣ ನಮಸ್ಕಾರ ಕಣ್ಣಣ್ಣ. ಬೆಳಿಗ್ಗೆ ಬೆಳಿಗ್ಗೆನೆ ಇನ್ನೇನು ಮುಸ್ಲಿ ತೋರಿಸ್ದ? ಏಯ್ ಬಿಟ್ಟಿ ನಮಸ್ಕಾರ ಹೊಡಿಯೋದು, ಬಿಟ್ಟಿ ಟೀ ಕುಡಿಯೋದು. ಬಿಟ್ಟಿ ಯಾವ ನನ್ ಮಗ ಕೇಳಿದಣ್ಣ, ಎಲ್ಲ ಒಟ್ಟಿಗೆ ಸೇರಿಸಿ ಕೊಟ್ಬಿಡ್ತೀನಿ. ಓಹೋ, ಏನ್ ಸತ್ಯರ್ಜನ್ ತುಂಡು ಎಲ್ಲ ಸೇರಿಸಿ ಒಟ್ಟಿಗೆ ಕೊಟ್ಬಿಡ್ತಾನಂತೆ. ಏಯ್ ಜಾಗ ಖಾಲಿ ಮಾಡೋ, ನನ್ಗೆ ಸಿಟ್ ಬರ್ಸ್ಬೇಡ ಕಣೋ. ನನ್ ಸಿಟ್ ಬಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತು ತಾನೆ? ನೀನೇ ಮಾಡಿಕ್ಕಿರೋ ಮೆಣಸಿನ್ಕಾಯಿ ಬಜ್ಜಿ ತಿನ್ಬಿಟ್ಟು ಹೊಟ್ಟೆ ಕೆಡಿಸ್ಕೊತ್ಯ. ಅಯ್ಯೋ ನಿನ್ನ ಏನಂದೆ? ಏನೋ ನೀನ್ ಹೋಟ್ಲು ಟೀ ಕುಡಿಲ್ಲ ಅಂದ್ರೆ ಬರೋಕಿಲ್ಲ ಕೊಡೋಣ. ನಿನ್ ಮಗ ಮುಚ್ಚ, ನಿನಗ್ ಸಲೀಸಾಗೋಕೆ ನನ್ನ ಹೋಟ್ಲು ಟೀನೇ ಬೇಕೇನೋ ನಿಂಗೆ? ನೀನ್ ಹೋಟ್ಲು ಟೀ ಕುಡಿದ್ರೇನೆ ಅದ್ ಬರೋದು, ಅದು ಸಾಲಾನೇ ಕುಡಿಬೇಕು. ಹೋಗ ಆ ಕಡೆ. ಆಯ್ತು, ನಿನ್ ಬೋಣಿ ಆದ್ಮೇಲೆ ಕೊಡಪ್ಪ. ಏನದು ಶಬ್ದ? ಇಲ್ಲೇ ಹೋಗ್ಬಿಟ್ಟನು. ಎಥೋ ಪ್ಲಾಸ್ಟಿಕ್ ಬಾಟ್ಲ್ ಮೇಲೆ ಕುತ್ಕೊಂಡೆ, ಅದಕ್ಕೆ ನಾನು ಹೋಗ್ಬೇಕು ಅಂತಂದ್ರೆ 10-15 ಎಕರೆಯಲ್ಲಿ ಒಬ್ನೇ ಕುತ್ಕೊಂಡು ಹೋಯ್ತೀನಿ ರಾಜನ್ ತರ. ಯಾರು ಲಬಕ್ ದಾಸ್ ಇವನು 15 ಎಕರೆ ಒಬ್ನೇ ಹೋಗ್ಬೇಕಂತೆ. ಬಂದ್ರು ನೀನ್ ಯಾಕೆ ಕಿಸ್ಕೊತೀಯ? ಒಂದ್ ಟೀ ಕೊಡೋಣ. ಕೊಡಪ್ಪ. ಫಸ್ಟ್ ನೀನ್ ಹಾಕೋಣ, ಕುಡಿ. ಅಣ್ಣ ಬೋಣಿ ಆಯ್ತಲ್ಲ, ಇವಾಗ ಕೊಡೋಣ. ಯಾರ್ ಬಿಟ್ರು ನೀನ್ ಮಾತ್ರ ನನ್ ಬೆನ್ಬಿಡ್ಬೇಡ, ಬೆನ್ಬಿಡ್ದ ಭೂತ ನೀನು. ಚೆನ್ನಾಗೈತೆ ಚೆನ್ನಾಗೈತೆ. ಸರ್ಕಾರದವ್ರು ಎಲ್ಲ ಕಡೆ ಟಾಯ್ಲೆಟ್ ಕಟ್ಸವ್ರೆ. ಕಾಸು ಕೊಡಬೇಕು, ವಾಸನೆ ಕುಡ್ಕೊಂಡು ಟಾಯ್ಲೆಟ್ಗೆ ಹೋಗ್ಬೇಕು. ಆದರೆ ಇಲ್ಲಿ ಬೈಲಲ್ಲಿ ಕಾಸು ಕೊಡಂಗಿಲ್ಲ, ವಾಸನೆನೂ ಕುಡಿಯಂಗಿಲ್ಲ. ಕಸದ ರಾಶಿಲಿ ಒಂದ್ ಮೂಟೆಲ್ ಎಣ ಇತ್ತಂತ. ಮೊನ್ನೆ ಯಾವ್ದೋ ಒಂದ್ ಬಾಕ್ಸು ಬಸ್ಸಲ್ಲಿ ಸಿಕ್ತು, ತೆಗದ್ ನೋಡ್ತೀನಿ ಬಾಂಬು. ಅಯ್ಯೋ ನಮ್ಗೆ ಯಾಕೆ ಬೇಡ, ನಡಿಯಪ್ಪ. ಕರೀತಾನೆ ಐತಲ್ಲ. ನನ್ನ ದರಿದ್ರ ಎಲ್ಲ ಹೋಗೋವರೆಗೂ ಈ ಉದ್ದ ಕೂದಲು ದಾಡಿನ ಕಟ್ ಮಾಡಿಸ್ಬಾರ್ದು ಅಂತಿದ್ದೆ. ಈ ಮೂಟೆ ಮೇಲೆ ಬೇರೆ ಓಂ ಅಂತ ಬರ್ದೈತೆ ಬೇರೆ. ನನ್ನ ಮೇಲೆ ಆಸೆ ಬಂದ್ಬಿಟ್ಟು ದುಡ್ಡು ಕೊಟ್ರೆ ಇವತ್ತೇ ಈ ಕೂದಲು ದಾಡಿ ತೆಗೆದ್ಬಿಡ್ತೀನಿ. ಗೋವಿಂದ ಗೋವಿಂದ. ತಿರ್ಗಾ ಪುಕ್ಸಟ್ಟೆಟ್ಟಿಗೆ ಒಕ್ಕರ್ಸ್ಕೊಂಡೇನಪ್ಪ. ಬಿಟ್ಟಿ ಯಾವ ನನ್ನ ಮಗ ಕೇಳಕ್ ಬಂದಿದ್ದು, ನಿನ್ ಸಾಲ ಕೊಟ್ಟೋಗಕ್ ಬಂದೆ. ಎಲ್ಲಿ? ಅಯ್ಯಯ್ಯೋ, 1000 ರೂಪಾಯಿ ಎಲ್ಲೋ ಸಿಕ್ತು ನಿನ್ಗೆ ಇದು? ಸಿಕ್ಬಿಡ್ತೋಯ್ತಾ? ಮತ್ತೆ ನಾನ್ ದುಡ್ದಿದ್ದು ತಗ. ಒರಿಜಿನಲ್ ಡೂಪ್ಲಿಕೇಟ್ ಇದು? ಅದನ್ನ ತಿಳ್ಕೊಳಕ್ಕೆ ನಿನ್ನ ಹತ್ರ ತಗೊಂಬಂದಿರೋದು. ಏನಂದ್ರೆ? ಅಣ್ಣ ಡೂಪ್ಲಿಕೇಟ್ ಆಗೋಯ್ತದ, ನೋಡೋಣ. ನೋಡ್ತೀನಿ ರಯ್ಯ. ಒರಿಜಿನಲ್ ಕಣೋ ಇದು. ನನಗೂ ಗೊತ್ತಣ್ಣ ಅದು ಒರಿಜಿನಲ್ ಅಂತ. ಚಿಲ್ರೆ ಇಲ್ಲಪ್ಪ ನನ್ನ ಹತ್ರ. ಚಿಲ್ರೆ ಇಲ್ಲ ಅಂದ್ರೆ ನೀನೇ ಮಾಡಿಕೋ. 1000 ರೂಪಾಯಿ ನಾನೇ ಇಟ್ಕೊಳ್ಳೋದ? ಪರವಾಗಿಲ್ಲ ನನ್ನ ಮಗನೇ ನೀನು. ಮಾಡಿಕ. ಯಾರಪ್ಪ ನೀನು? ಏನ್ ಈ ಕಡೆ ಹೋಗ್ತಾ ಇದ್ಯಾ? ಬಟ್ಟೆ ತಗೋಬೇಕಣ್ಣ. ಬಟ್ಟೆ ತಗೊಳ್ಳೋ ಮುಖ ನೋಡು, ಇಲ್ಲೆಲ್ಲ ಕಾಸ್ಟ್ಲಿ. ಹಂಗೆ ಮುಂದಕ್ಕೆ ಹೋಗೋ, ಅಲ್ಲಿ ಫುಟ್ಪಾತ್ ಅಲ್ಲಿ ಮಾಡ್ತಾ ಇರ್ತಾರೆ. ನಾನು ಇಲ್ಲಿ ಬಟ್ಟೆ ಕಾಸ್ಟ್ಲಿ. ನೋಡು ದುಡ್ಡು ಐತೆ ತಗೋ.
ಇದೇನೇ 1,000 ರೂಪಾಯಿ ಕೋಟ ನುಡಿದಂಗೈತೆ ತಗೊಂಡೋಗಯ್ಯ. ಏ ಕ್ವಾರ್ಟರ್ ನೋಟಲ್ಲ ಒರಿಜಿನಲ್ ತಗೊಳ್ರಿ. ಪೊಲೀಸರು ಹಿಡ್ಕೊಂಡು ಹೋಗ್ಬಿಡ್ತಾರೆ, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಹೋಗಯ್ಯ. ಹಿಡಿತಾರೆ. ತಗೋ ನಾನ್ ಕೊಟ್ಟಿದ್ ನಿಮ್ಗೆ ಇಕ್ಕೊಳಕ್ ತಗ ಇಕ್ಕ. ನನಗ 1,000 ರೂಪಾಯ? ನಮಸ್ಕಾರ ಸರ್. తిరుమల తిరుపతి just like ಒಂದ್ಸಾರಿ ಲುಕ್ ಕೊಟ್ರೆ just like ಮನಿ ಮಳೆ ಸುರಿವುದು just like ಏನು ಇದೇನು ಬಾಡಿನ ಇಲ್ಲ ಸುಂಟ್ರು ಗಾಳಿನ? ಇನ್ನೊಂದ್ ಚೂರು ಜೋರಾಗಿ ಓದಿದ್ರೆ ಹೊಗೆ ಹಾಕಬಿಡ್ತಿದ್ದೆ. ಯಾವ್ದು ಊದ್ಕೊಂಬಿಟ್ಟು ಏನನ್ನ ತೋರಿಸ್ಬಿಟ್ಟು ಹಿಂಗ್ ಕರೀತಾನೆ. ಯಾವ್ದೋ ಉಮೇಶ್ ರೆಡ್ಡಿ ಕೇಸ್ ಇದ್ದಂಗೈತೆ. ನಿಮ್ಗಲ್ಲ ಅವ್ರಿಗೆ. ನಾನು ಅಂತವನಲ್ಲ ಅಪ್ಪ. ಮೊದ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಇವತ್ತು ಪಿಟ್ ಪ್ಯಾಕೆಟ್ ಮಾಡ್ಕೊಂಡು ನಮ್ಮ ಮೈಸೂರ್ ಜೊತೆ ಆರಾಮಾಗಿ ಲೈಫ್ ಸೆಟ್ಲ್ ಆಗೋಣ ಅಂದ್ರೆ ಅವ್ನ್ ಯಾವನೋ ಬಂದು ಸಮಾರಾಧನೆ ಮಧ್ಯೆ ಗಂಟೆ ಎಲ್ಲಾಡ್ಸ್ಬಿಟ್ಟ. ಇವ್ನು ಯಾವ ನೀನು ಒಳ್ಳೆ ವಜ್ರಮುನಿ ಹೀರೋಯಿನ್ಗಳಿದ್ದ ಬಿದ್ದಂಗೆ ಇವ್ ನನ್ನಿಂದ ಬಿದ್ದವನೇ. ಅಪ್ಪ ನಮ್ಮ ಪ್ಯಾಂಟು ಹುಷಾರ ಕಟ್ಕೋಬೇಕು. ಬೇಡ ಬೇಡಿ ಸಾ, ಬೇಡ ಸಾ, ನಿಮ್ ಕೈ ಮುಗಿತೀನಿ ಬಿಟ್ಬಿಡಿ ಸಾ. ಈ ಪೇಪರ್ ಏನ್ ಮೇಲೆ ಯಾಕೆ ಸರ್ ನಿಮ್ ಕಾಮದ್ ಕಣ್ಣು? ಬೇಕಾದ್ರೆ 10 ರೂಪಾಯಿ ಐತೆ ತಗೊಂಡ್ ಬಿಟ್ಬಿಡಿ ಸಾ. ಸರ್ ನೀವ್ ತಪ್ಪು ತಿಳ್ಕೊಂಡಿದ್ದೀರಿ ಸರ್. ಯಾರೋ ತಪ್ಪು ಹೇಳೋರ್ ನನ್ ಬಗ್ಗೆ. ನಾನು ಅಂತ ಕೆಲ್ಸ ಮಾಡೋನಲ್ಲ ಸರ್. ನಾನು ಹಾಳು ಮಾಡ್ಬೇಡಿ ಸರ್. ನಿಮ್ ಕೈ ಮುಗಿತೀನಿ ಸರ್. ಬೇಡಿ ಸರ್. ಅಯ್ಯೋ ಇಂಥ ಗೋಡೆ ಅಯ್ಯೋ ಬೇಡ ಸರ್, ಬೇಡ ಸರ್. ನಿಮ್ಗೆ ಯಾರು ಅಣ್ತಂದಿರಿಲ್ವಾ ಸರ್? ಬೇಡ ಸರ್, ಬೇಡ ಸರ್. ದುಡ್ಡಿಡಕ್ ಬಂದಿತ್ತ? ಅಯ್ಯೋ ನಾನೇ ತಪ್ಪು ತಿಳ್ಕೊಬಿಟ್ಟಿದ್ದಿ. ಇವ್ನು ಯಾವನು ಸುಮ್ನೆ ಬಂದ ದುಡ್ಡಿಟ್ಟ ಹೋಯ್ತವನೆ. ಯಾವನಾದ್ರೂ ನಮ್ಗೇನು ಕಾಸು ಕೊಟ್ಟವನೆ. ನಾ ಮೈಸೂರು ಕರ್ಕ ಮೊದ್ಲು ಊರ್ ಖಾಲಿ ಮಾಡ್ಬೇಕು, ಇಲ್ಲಾಂದ್ರೆ ವಾಪಸ್ ಹಿಂದಿಂದ ಬಂದು ದುಡ್ಡು ಕಿತ್ಕೊಂಡ್ಬಿಡ್ತಾನೆ. ಯಾವ್ದ ಕುರಿ ಒಂಟೆ ಕೂತೈತೆ? ಇವತ್ತು ಗ್ಯಾರಂಟಿ ಬಲಿನೇ. ಕಜಕಿಸ್ತಾನ್, ಪಾಕಿಸ್ತಾನ್, ಏನ್ ಅಲ್ಲಿಗೆಲ್ಲ ಬಸ್ ಬಿಡ್ತಾವ್ರಣ್ಣ? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್. ಲಾಟ್ರಿ ಮಾರೋಣ. ಬೆಂಗಳೂರು, ಮ್ಯಾಂಗ್ಳೂರ್, ಹುಬ್ಬಳ್ಳಿ, ಕಾರವಾರ. ಓ ಸಿಟಿ ತೋರ್ಸವ್ರ? ರೀ ಸ್ವಾಮಿ, ಅವಾಗ್ಲಿಂದ ಸಂಬಂಧ ಇಲ್ದಾರ ಊರ ಹೆಸರುಗಳನ್ನ ಹೇಳ್ತಾರೆ. ಬನ್ರಿ ಇಲ್ಲಿ ತಗೊಳ್ರಿ, ತಿನ್ರಿ, ಎದ್ದೋಗ್ರಿ. ಹಲೋ, ನಾನ್ ಎದ್ದೋಗಕ್ಕೆಲ್ಲ ಬಂದಿರೋದು, ಮತ್ತೆ ಮಲಗ್ಸೋಕ್ ಬಂದಿರೋದು. ಮಲ್ಕೋತೀರಾ? ಸರಿ ಮಲ್ಕೊಳ್ಳಿ. ಸಾರ್ ನಾನ್ ಮಲಗಕ್ಕಲ್ಲ ಸರ್, ನಿಮ್ಮನ್ ಮಲಗ್ಸಕ್ ಬಂದಿರೋದು. ಬೆಂಗಳೂರಲ್ಲಿ ಮಲಗ್ಸೋಕು ಜನಗಳವ್ರ? ಹಂಗಾರೆ ದಯವಿಟ್ಟು ನಿಮಗ್ ಪುಣ್ಯ ಬರ್ತೈತೆ, ನನ್ಗೊಂದ್ ಮನೆ ಕೊಡಿಸಿ. ನನ್ ಮನೇಲಿ ನಾನ್ ಮಲ್ಕೋಬೇಕು. ನನ್ನ ಹತ್ರ ದುಡ್ಡು ಐತೆ. ಮನೆ ಕಟ್ಸಿ. ಓ, ನೀವ್ ಆ ರೂಟಲ್ಲಿ ಬರ್ತಾ ಇದೀರಾ? ಕಮಿಷನ್ ಯಾವ ರೂಪದಲ್ಲಿ ಬಂದ್ರೇನು? ಸಾರ್, ನಿಮ್ಮನ್ನ ನಿಮ್ ಮನೇಲೆ ನಿಮ್ದಾಗ ಮಲಗಿಸ್ತೀನಿ, ಬನ್ನಿ ಸಾರ್. ನಡೀರಿ. ಒಂದ್ಸಲ ಓದ್ಕೊಳಪ್ಪ. ಪರವಾಗಿಲ್ಲ ಸರ್, ನೀವು ಓದ್ ಬರ್ದಿದ್ದೀರಲ್ಲ, ನನ್ಗಷ್ಟೇ ಸಾಕು. ತಗೋ, ಸೈನ್ ಮಾಡಪ್ಪ. ಸೈನಾ? ಹೆಬ್ಬೆಟ್ಟು. ನಮ್ಮ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ 4 ಅಕ್ಷರ, 4 ಜನ, 4 ಕಾಸಿದ್ರೇನೆ ನಮಗೆ ಪ್ರೀತಿ, ಗೌರವ ಎಲ್ಲ ಸಿಕ್ಕೋದು. ನಾನು ಈ ಮನೆಯಲ್ಲಿ ಇರುವಷ್ಟು ಕಾಲ ನನ್ನ ಕುಟುಂಬದ ಜೊತೆ, ಬಂಧು ಬಳಗ ಜೊತೆ ತುಂಬಾ ಖುಷಿಯಾಗಿದ್ದೆ, ನೆಮ್ಮದಿಯಾಗಿದ್ದೆ, ಸಮೃದ್ಧಿಯಾಗಿದ್ದೆ. ಆ ಒಳ್ಳೇದೆಲ್ಲ ನಿನ್ ಸಿಗ್ಲಪ್ಪ. ತಗೋ, ಈ ಮನೆ ಬೀಗದ ಕೈ ನಿನ್ಗೆ ತುಂಬಾ ಒಳ್ಳೇದಾಗ್ಲಿ.
ಮನೇಲೆ ದೇವಸ್ಥಾನ. ಅಯ್ಯೋ ಬಿಸಾಕ್ಬೇಕು. ತಿರುಪತಿ ತಿಮ್ಮಪ್ಪ, ರಾಘವೇಂದ್ರ, ಗೋವಿಂದ, ನಾರಾಯಣ ಕಾಪಾಡಪ್ಪ. ಎಲ್ಲಿಗೆ ಪಯಣ, ಯಾವುದೋ ದಾರಿ ಏಕಾಂಗಿ. She is a nymphomaniac. ಒಬ್ಬ ವ್ಯಭಿಚಾರಿ. నా గురించి నీకేం తెలుసురా? నా రామనాథుని తప్ప ఇంకెవరిని కన్నెత్తి అబ్బాడే. కౌసల్యా సుప్రజా రామ పూర్వ సంధ్యా ప్రవర్తతే. ಅಣ್ಣ ಅಣ್ಣ, ನಾಕೆ ಮೊಳ ಹೂ ಇದೆ, ತಗೊಂಬಿಡೋಣ. ಸ್ಕೂಲಿಗೆ ಬೇರೆ ಲೇಟ್ ಆಗ್ತಿದೆ, ತಗೊಂಬಿಡೋಣ ಪ್ಲೀಸ್. 100 ರೂಪಾಯ ಚಿಲ್ಲರೆ ಇಲ್ವಲ್ಲಣ್ಣ? ಪರವಾಗಿಲ್ಲ, ನೀನ್ ಸ್ಕೂಲ್ಗೆ ಹೋಗ್ತೀಯಲ್ಲ, ನೀನೇ ಬಳಸ್ಕೊ. ಥ್ಯಾಂಕ್ಸ್ ಅಣ್ಣ. ಅಪ್ಪ, 2 ದಿನದಿಂದ ಹೊಟ್ಟೆಗಿಟ್ಟಿಲ್ಲ. ಏಕಾದಶಿ ಶಿವರಾತ್ರಿ ಎಲ್ಲ ಒಟ್ಟೊಟ್ಟಿಗೆ ಆಗೋಯ್ತು. ಇವತ್ತಾರೋ ಕೈ ತುಂಬಾ ಕಾಯಿ ಸಿಕ್ತಲ್ಲ. ಅಯ್ಯೋ, ನನ್ನ ಮಕ್ಳ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಕೆಲಸ ಅಲ್ಲ, ಕಾಯಿ ಸಿಗಲ್ಲ ಅಂತ ಪ್ರೂವ್ ಆಗೋಯ್ತು. ಎಲ್ಲ ಬಳ್ಕೊಂಡ್ ತಿನ್ಬಿಡ ನನ್ನ ಮಕ್ಳು. ಇರೋದನ್ನೇ ಕೆರ್ಕೊಂಡ್ ತಿನ್ನೋಣ. ಮೊದ್ಲೇ ಅಸಿಡಿಟಿ ಬೇರೆ. ಬಿಡ್ರಿ ಬಿಡ್ರಿ, ಯಾಕ್ರಿ? ಏನ್ರಿ? ಬಿಡ್ರಿ ಬಿಡ್ರಿ. ಏನಾಯ್ತ್ರಿ? ಪ್ರಸಾದ ಕಿತ್ಕೊಂಡ್ ಬಿಟ್ರಣ? ಅಲ್ಲ ಹೊಟ್ಟೆ ಹಸ್ಬಿಟ್ಟಿತ್ತು ಸರ್. ಪ್ರಸಾದ ಕಿತ್ಕೊಂಡಿದ್ ಹೊಡಿತೀರೇನ್ರಿ? ಹೋಗ್ರಿ ಹೋಗ್ರಿ, ಬನ್ನಿ ಸರ್. ಅಲ್ಲ, ಪ್ರಸಾದ ಏನಕ್ಕೆ ಕಿತ್ಕೊಳಕ್ ಹೋದ್ರಿ? ಕೇಳಲ್ವಾ? ದುಡ್ಡು ತಿನ್ಬೋದಾಯ್ತಲ್ಲ, ಕಳ್ಳಂತರ ಯಾಕೆ ಕಿತ್ಕೊಂಡ್ರಿ? ಸರ್, ಕಳ್ಳ ಅಲ್ಲ ಸರ್, ಫಿಲ್ಮ್ ಡೈರೆಕ್ಟ್ರು. ಫಿಲಂ ಡೈರೆಕ್ಟ್ರು ಅಂತೀರಿ, ಯಾಕೆ ಹೊಡೆದ್ರು? ನೀವೇ ಹೇಳಿ ಸರ್. ದೇವ್ರು ತಗೊಂಡೋಗ್ತಿರೋ ಬಾಳೆಹಣ್ಣ ನನಗಾದ್ರೂ ಕೊಡಿ, ದೇವ್ರನ್ನ ಸಿಪ್ಪೆ ಸುಕ್ಕೊಂಡು ತಿಂತಾನ ಅಂತ ಕೇಳಿದೆ. ನಾ ಯಾ ಹೊಡೆದ್ರು ಸರ್? ಅಲ್ಲ ಸರ್, ಮನೇಲಿರೋ ವಯಸ್ಸಾಗಿರೋ ತಂದೆ ತಾಯಿಗಳನ್ನ ಸಾಕಾಗದೆ ಅನಾಥಾಶ್ರಮ ಸೇರಿಸಿ ಇಲ್ಲಿಗೆ ಬಂದು ತಾವೇನೋ ಪಾಪಗಳೇ ಮಾಡಿಲ್ಲ ಅನ್ನೋ ದೇವ್ರ ಮೇಲೆ ಹಾಲ್ನ ಹುಯ್ದು ಪಾಪಗಳನ್ನ ಕಮ್ಮಿ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಸರ್. ಕೇಳಿದ್ರೆ ಬುಡ ಊರ್ಕೋತಾರೆ. ದೇವಸ್ಥಾನದಲ್ಲಿ ಹಾಲ್ ಕದ್ರ ಇವ್ರೇನಾ? ಡೈಲಾಗ್ ಏನ್ ಬೇಡ, ರಿಯಾಕ್ಷನ್ ಎಲ್ಲ ಗೊತ್ತಾಗ್ತಾ ಇದೆ. ದೇವರಿಗೆ ಅಭಿಷೇಕ ಮಾಡಿ ಹಾಲ್ನ ಯಾಕೆ ಮಣ್ಪಾಲ್ ಮಾಡ್ತೀರಾ? ಮಕ್ಳಿಗೆ ಕೊಡಿ, ನೀವರ್ದ ಇಟ್ಕೊಳ್ಳಿ ಅಂತಂದೆ. ಅವ್ರು ಕೊಡ್ಲಿಲ್ಲ, ನಾನು ಬಿಡ್ಲಿಲ್ಲ. ಹಾಲ್ನ ಕದ್ಬಿಟ್ಟೆ ಸರ್. ಕದ್ದಿದ್ದೀನಿ ಅಂದ್ರೆ ಅದಕ್ಕೂ ಸೇರ್ಸ್ ಹೊಡಿತಾರೆ. ನೀವೇ ಹೇಳಿ ಸರ್ ನ್ಯಾಯನ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಎಲ್ಲಾದ್ರೂ ಕೆಲಸ ಮಾಡ್ಬೋದಲ್ಲ? ಏನ್ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಏನೋ. ತಿಂಗಳು ಪೂರ್ತಿ ಕೆಲಸ ಮಾಡಿದ್ರೆ ಸಂಬಳ ಅಂತ ಇಷ್ಟು ಬಿಸಾಕ್ತಾರೆ. ಅದ್ರ ಬದಲು ಫಸ್ಟೇ ಸಂಬಳ ಕೊಟ್ಬಿಡಿ, ತಿಂಗಳು ಪೂರ್ತಿ ನೆಮ್ಮದಿಯಾಗಿ ಕೆಲಸ ಮಾಡ್ತೀವಿ ಎಂದೆ ಸರ್. ಸರ್ ತಗೋದ್ರು ಸರ್. ಇರ್ಲಿ ಬಿಡಿ, ನಿಮ್ಮ ಹೆಸರೇನು? ಕೋಟಿಲಿಂಗ ಅಂತ ಸರ್. ನಾನು ನಿಮ್ಗೆ ಮೊದಲೇ ಸಂಬಳ ಕೊಡ್ತೀನಿ. ನನ್ನ ಹತ್ರ ನೀವು ಕೆಲಸ ಮಾಡಿ, ನನ್ನ ಲೈಫ್ನ ನೀವೇ ಡೈರೆಕ್ಟ್ ಮಾಡಿ. ಇವತ್ತಿಂದನೇ ಅಪಾಯಿಂಟ್ ಆಗ್ಬಿಡ್ತೀನಿ ಸರ್. ಕೋಟಿ ಅವರೇ, ನನಗೆ ಗೊತ್ತಿರೋರೊಬ್ರು ಉದ್ದಕ್ಕೆ ದಾಡಿ ಬಿಟ್ಕೊಂಡು, ಕೂದಲು ಬಿಟ್ಕೊಂಡು, ಲತ್ತೆ ಹಿಡಿಸ್ಕೊಂಡು ಪೇಪರ್ ಆಯ್ತಾ ಇದ್ರು. ನೀವ್ ಯಾಕೆ ದಾಡಿ ತೆಗೆದ್ಬಿಡ್ಬಾರ್ದು? ಗಡ್ಡಕ್ಕೆ ಮಾತ್ರ ಕೈ ಹಾಕ್ಬಿಡಿ ಬಾಸ್. ದುಡ್ಡಿರೋರಿಗೆ ಕಾರ್ ಎಷ್ಟು ಇಂಪಾರ್ಟೆಂಟೋ, ಬುದ್ಧಿವಂತರ ಗಡ್ಡ ಅಷ್ಟೇ ಇಂಪಾರ್ಟೆಂಟು. ಈ ಕೋಟಿಲಿಂಗ ಇವತ್ತಿಂದ ನಿಮ್ಗೆ PA. ನೀವು ಯಾವಾಗ ಏನೇನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ನಡೀರಿ ಬಾಸ್.
ಕೋಟಿಯವ್ರೆ ಬನ್ನಿ ಅರ್ಜೆಂಟ್. ಅಯ್ಯಯ್ಯಪ್ಪ ಥೂ, ಇದೇನ್ರಿ ಇದು? ಬಟ್ಟೆ ಹಾಕೊಳ್ರಿ. ಛೀ, ಅಸಹ್ಯ. ಈ ಕೋಟಿನಿಂಗ ಮಲಗದೆ ಹಿಂಗೆ ಬತ್ಲಾದಷ್ಟು ಮನುಷ್ಯ ಮಾನವಂತನಾಗ್ತಾನೆ ಅಂತ ಎಷ್ಟೊಂದು ಜನ ಸ್ವಾಮಿಗಳೇ ಹೇಳಿದ್ದಾರೆ. ಏನಾರು ಹೇಳ್ಕೊಳ್ಳಿ, ನೀವು ಬಟ್ಟೆ ಹಾಕೊಂಡ್ ಬನ್ರಿ. ಹಿಂಗ್ ಬರ್ಬೇಡ್ರಿ. ನಾನು ರೆಡಿ ಆಗಿದ್ದೀನಿ, ನೀವೇನ್ ಬಾಸ್ ನೀವು 3 ಗಂಟೆ ರಾತ್ರಿ. ದೇವ್ರೇ ಕ್ಷಮಿಸ್ಬಿಡಪ್ಪ, ಇವತ್ ಕೈಯಲ್ಲಿ ಲಾಂಗ್ ಇಟ್ಕೊಂಡು ಬಿಡಲ್ಲ ನಿನ್ನ. ಮಿಸ್ ಆಗ್ತಾ ಇದ್ಯಾ? ಕಾಲ್ ಕಟ್. ಸ್ಯಾಂಡಲ್ವುಡ್ ನಲ್ಲಿರೋದು 2 ಮಚ್ಚು, ಒಂದು ಶಿವಣ್ಣ ಹಿಡ್ಕೊಂಡಿರೋದು, ಇನ್ನೊಂದು ದರ್ಶನ್ ಹಿಡ್ಕೊಂಡಿರೋದು. ಈ ಮರಿ ಮಚ್ಚ ಬೇರೆ ಸೇರ್ಕೊಂಡ್ಬಿಟ್ಟಿದೆ. ದಿಸ್ ಇಸ್ ಟೂ ಮಚ್. ಬಾಸು ನಿಮ್ಗೆ ಸೂಟ್ ಆಗಲ್ಲ, ಬಿಸಾಕಿ ಬಾಸು. ಸೂಟ್ ಆಗಲ್ಲ, ನೋಡಿ ತೋರಿಸ್ತೀನಿ ಈಗ. ಪ್ಲೀಸ್ ಬಾಸು, ಬಿಟ್ಬಿಡಿ ಬಾಸು. ನಿತ್ಯನಲ್ಲಿ ಬಾಸು, ಪ್ಲೀಸ್ 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 ಬಾಸು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅವ್ರನ್ನ ಯಾಕೆ ಸರ್ ಸಾಯ್ಸಕ್ ಹೋಗ್ತಿದ್ರಾ? ಬೆಳಿಗ್ಗೆ ಕಕ್ಕಕ್ಕೆ ಹೋಗಕ್ಕೂ ಬಿಡದೆ ಅರ್ಜೆಂಟಾಗಿ ಎಳ್ಕೊಂಬಂದಿರೋದು ನೋಡಿದ್ರೆ ಯಾವ್ದು ಡೀಲ್ ಇರಬೇಕು ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಇದ್ಯಾವ್ದೋ ತುಕಾಲಿ ಅಂಗಡಿಲಿ ಟೀ ಬಂದು ತಿನ್ನಕ್ ಕರ್ಕೊಂಬಂದಿದ್ದೀರಾ. ಅಲ್ಲೇ ಹೇಳಿದ್ರೆ ಕಾಕಂಗಡಿಯಿಂದ ಬಂದ್ ತರಿಸಿ ಮನೇಲೆ ಟೀ ಕೂತ್ಕೊಡ್ತಿಲ್ವೇ ನಿಮ್ಗೆ? ನೀವ್ ಎಲ್ ತರಿಸ್ಕೊಂಡ್ರು ನನಗ್ ತೃಪ್ತಿ ಸಿಗಲ್ಲ. ಈ ಅಂಗಡಿಯೊಳಗಿರೋ ಟೀ ಬನ್ನು ತಿಂತ ಲೋಡಿಂಗ್ ಮಾಡ್ತಿದ್ರೆ ಅನ್ಲೋಡಿಂಗ್ ಈಸಿ ಆಗುತ್ತೆ. ಅಯ್ಯೋ, ಇವ್ನ್ ಮನೆ ಕಾಯೋಗ ಕಲ್ನ ತಳ್ಬಿಟ್ಟು ನಡುಕ್ತಾ ನಿಂತವನೆ. ಇವ್ನ ಯಾಕೋ ಸಾಯಕ್ ರೆಡಿ ಆಗಿದ್ದಂಗವನೇ ಬಾಸ್. ಸಾಯಕ? ನೋಡಿ. ಅಯ್ಯೋ ಬಾಸು, ಇದನ್ನ ಹೇಳಕ್ಕ ನಾನು ಅಟ್ಟಿಸ್ಕೊಂಡು ಹೊಡಿಯಕ್ ಬಂದ್ರೆ ಒಳ್ಳೆ ಟ್ವಿಸ್ಟ್ ನಿಮ್ದು. ಅರ್ಥ ಆಗ್ದಂಗ್ ಮಾತಾಡ್ಬಿಡಿ ಕೋಟಿಯವ್ರೆ. ಇವ್ನಿಗೆ ಕೆಳಗಡೆ ನಿಂತ್ಕೊಂಡು ಸಾಯ್ಬೇಡಪ್ಪ ಸ್ವಾಮಿ ಅಂತ ಅಂದ್ರೆ ಮೇಲಿಂದ ಧುಮ್ಕಿರೋನು, ಇವ್ನು ಹಿಡಿಯಕ್ ಆಗ್ತಿರ್ಲಿಲ್ಲ, ಸತ್ತಾಗಿರೋನು. ಸಾಯೋಂತದ್ ಏನಾಗಿದೆ ನಿಂಗೆ? ನಾನ್ ಸಹಾಯಕ್ ಹೊರಟ ಸರ್. ಕಾರಣ ಯಾಕೆ? ಊಟ ಸೇರ್ತಾ ಇಲ್ವಾ? ಇಲ್ಲ ಸರ್, ಏನೋ ರೋಗ ಇರ್ಬೇಕು. ಎಷ್ಟು ಊಟ ಮಾಡಿದ್ರು ಊಟ ಮಾಡ್ದಂಗೆ ಅನ್ಸಲ್ಲ ಸರ್. 10 ಜನ ತಿನ್ನೋ ಊಟನ ನಾನು ಒಬ್ನೇ ಮಾಡ್ತೀನಿ ಸರ್. ಆದ್ರೂ ನನಗೆ ತಿಂಡಿ ತಿಂದಂಗ ಅನ್ಸುತ್ತೆ ಸರ್. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಊಟ ಹಾಕಕ್ಕಾಗದೆ ಮನೆ ಬಿಟ್ಟು ಓಡಿಸಿದ್ರು ಸರ್. ಅದಕ್ಕೋಸ್ಕರ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನ್ ಸಾಯೋಣ ಅಂತ ಇಲ್ಲಿಗೆ ಬಂದೆ ಸರ್. ಇಷ್ಟಕ್ ಸಾಯಕ್ ಬಂದ? ಮತ್ತಿನ್ನೇನ್ ಸರ್, ಹೆತ್ತು ತಂದೆ ತಾಯಿನ ನನ್ನ ಬೇಡ ಅಂದ್ಮೇಲೆ ನನ್ಗಿನ್ಯಾರು ಸರ್ ದಿಕ್ಕು? ಅಲ್ಲ ಕಣಯ್ಯ, ನಿನ್ ಬಾಡಿ ಕಡಿದ್ರೆ ಅರ್ಧ ಬೆಂಗಳೂರಿಗೆ ಬಾಡೂಟ ಹಾಕೋಂಗಿದೆ. ದುಡ್ಡು ತಿನ್ನಕ್ ಏನಯ್ಯ ರೋಗ? ಸರ್, ಎಷ್ಟು ದುಡಿದ್ರು ಬರೀ ತಿಂಡಿಗೆ ಸಾಕಾಗಲ್ಲ ಸರ್. ಫ್ರೀಯಾಗಿ ಊಟ ಹಾಕ್ತಾರೆ ಅಂತ ಹೋಟೆಲ್ ಸೇರ್ಕೊಂಡ್ರೆ ಅವರು ಓಡಿಸ್ಬಿಟ್ರು ಸರ್. ಊಟ ಇಲ್ಲ ಅಂದ್ರೆ ನಾನು ಹೆಂಗ್ ಸರ್ ಬದುಕೋದು? ಇಂಥವನಿಗೆ ಯಾರು ಸರ್ ಊಟ ಹಾಕ್ತಾರೆ? ನೋಡು, ನಿನಗೆ ಹೊಟ್ಟೆ ತುಂಬಾ ಊಟ ಕೊಡ್ತೀನಿ, ಕೈ ತುಂಬಾ ಸಂಬಳನೂ ಕೊಡ್ತೀನಿ. ನನ್ ಜೊತೆ ಬರ್ತೀಯಾ? 3 ಹೊತ್ತು ಊಟ ಹಾಕ್ತೀನಿ ಅಂದ್ರಲ್ಲ, ಆ ಋಣನೇ ನನ್ನ ಕೈಯಲ್ಲಿ ತೀರ್ಸಕ್ಕಾಗಲ್ಲ ಸರ್. ಇನ್ನು ದುಡ್ಡು ಕಾಸು ಏನು ಬೇಡ ಸರ್. ರಾಮನ್ ಮುಂದೆ ಆಂಜನೇಯ ಇದ್ದಂಗೆ ಇದ್ಬಿಡ್ತೀನಿ ಸರ್. ನೀವು ನನ್ನ ದೇವ್ರು ಸರ್, ದೇವ್ರು. ನನ್ನ ಹೆಸರು ವಿದ್ಯಾ, ನಾನ್ ರ್ಯಾಂಕ್ ಸ್ಟೂಡೆಂಟು. ನನಗೆ ಮೆಡಿಕಲ್ ಓದುವ ಆಸೆ. ಯಾರ ಸಹಾಯ ಮಾಡಿ ಅಂತ ನಂಬರ್ ಬೇರೆ ಹಾಕಿದ್ದಾರೆ. ನಗರದಲ್ಲಿ ನಿಲ್ಲದ ವೇಶ್ಯಾವಾಟಿಕೆ, ವೇಶ್ಯ ಹಿಂದೆ ಹೋದೆ ರೌಡಿಯ ಕಗ್ಗೋಲೆ. ಚೂರ್ ಹಿಂದೆ ಬನ್ನಿ. ವೇಶ್ಯರಿಂದೇನೆ ನಮ್ಗೆ ಭಯ ಅಪ್ಪ. ಚಿಚಿ ಅಲ್ಲ, ಇನ್ನು ಹಿಂದೆ 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 ಹಿಂದೆ. ನನ್ನ ಹೆಸರು ವಿದ್ಯಾ, ನಾನು ರ್ಯಾಂಕ್ ಸ್ಟೂಡೆಂಟ್ ಆಗಿರುತ್ತೇನೆ. ನನಗೆ ಮೆಡಿಕಲ್ ಓದುವ ಆಸೆ ಇರುತ್ತದೆ. ಮನೆಯಲ್ಲಿ ಬಡತನದ ಕಾರಣ ಯಾರಾದರೂ ಧನ ಸಹಾಯ ಮಾಡುವ ಅಪೇಕ್ಷೆ ತೋರಿದಲ್ಲಿ ಈ ನಂಬರ್ಗೆ ಕರೆ ಮಾಡಿ. 9964627447. ಕೋಟಿಯವರೇ, ಇವತ್ತು ಓದೋರೇ ಅಪರೂಪ ಆಗಿರ್ಬೇಕಾದ್ರೆ ಪಾಪ ಯಾರೋ ಬಡತನದಲ್ಲಿ ಓದ್ಬೇಕು ಅಂತ ಆಸೆ ಪಡ್ತಾವ್ರೆ. ನಾನು ಅವ್ರಿಗೆ ಸಹಾಯ ಮಾಡಬೇಕು ಅನ್ಸ್ತಾ ಇದೆ. ಅವ್ರ ವಿಚಾರನ ಸ್ವಲ್ಪ ತಿಳ್ಕೊಂಡು ಹೇಳಿ. ಇದೆಲ್ಲ ಬೇಕಾ ಬಾಸ್ ನಿಮ್ಗೆ? ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ವಂತೆ. ಫುಲ್ ಮಿಲ್ಸು ಮಧ್ಯ ತೂರ್ಸಕ್ ಬರ್ಬೇಡ. ಗಂಟೆ 11 ಆಯ್ತು, ಬಾಸ್ ಟೀ ಬನ್ನು ತಗೊಂಡ್ಬರ್ಬೇಕು. ನೀವಿರ್ಬೇಕಾದ್ರೆ ತೋರ್ಸಕ್ ಎಲ್ ಬಿಡ್ತಾರ ಬಿಡಿ. ಮೆಡಿಕಲ್ ಓದ್ಸಕ್ಕೆ 25-30 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗೊತ್ತಾ? ಪರವಾಗಿಲ್ಲ, ಕರ್ಸಿ ಕೋಟಿಯವರೇ. ಬಿಟ್ಟಿ ಓದ್ಸೋರು ನಮಗೂ ಏನಾದ್ರು ಸಿಕ್ಕಿದ್ರೆ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಶ್ರೀನಾಥ್ ಡಾಕ್ಟರ್ ಜಯಮಾಲನೂ ಆಗ್ಬಿಡ್ತಿದ್ದೆ. 5 ರೂಪಾಯಿ ಕೊಟ್ಟು ತಗೊಳ್ಳೋ ಈ ಪೇಪರ್ ಅಲ್ಲಿ ಲಕ್ಷಾಂತರ ಮಂದಿಗೆ ವಿಷಯ ಮುಟ್ಟುವಂತ ವಿಚಾರಗಳಿರುತ್ತೆ. ನಾವು 5 ರೂಪಾಯಿ ಕೊಟ್ಟು ತಗೊಳ್ಳೋದು ದೊಡ್ಡದಲ್ಲ, ಅದ್ರಲ್ಲಿ ಲಕ್ಷಾಂತರ ಜನಕ್ಕೆ ವಿಷಯ ಮುಟ್ಟಂಗ್ ಬರ್ದಿರ್ತಾರಲ್ಲ, ಅದು ದೊಡ್ಡದು. ಹಂಗೇನೆ ಈ ಹುಡುಗಿಗೆ ಓದಕ್ ಆಸೆ ಇದೆ. ನಾವು ದುಡ್ಡು ಕೊಟ್ಟು ಓದಿಸಿದ್ರೆ ನಾಳೆ ಅವಳು ದೊಡ್ಡ ಡಾಕ್ಟರ್ ಆಗ್ತಾಳೆ, ಸೇವೆ ಮಾಡಿ 100 ಜನ ಪ್ರಾಣ ಉಳಿಸ್ತಾಳೆ. ನಾವು ದುಡ್ಡು ಕೊಡೋದು ದೊಡ್ಡದಲ್ಲ, ಅವಳು ಓದಿ ದೊಡ್ಡ ಡಾಕ್ಟರ್ ಆಗೋದು ದೊಡ್ಡದು. ಆಹಾ, ಗಾಂಧಿನಗರ ದಾಟಿ ಮೈಸೂರು ರೋಡ್ ಮೇಲೆ ಹಂಗೆ ಚನ್ನಪಟ್ಟಣ, ರಾಮನಗರ, ಮದ್ದೂರು, ಶ್ರೀರಂಗಪಟ್ಟಣ ಅಂತ ಎಲ್ಲೋ ಬಿಟ್ರಿ ಬಾಸ್. ಕೋಟಿಯವರೇ, ಆ ಹುಡುಗಿ ಪೇಪರಲ್ಲಿ ಹಾಕ್ಸಿ ನಮಗ್ ದುಡ್ಡು ಬೇಕು ಅಂತ ಕೇಳ್ಕೊಂಡಿದ್ದಾಳಲ್ಲ, ಅದನ್ನ ಹಾಕ್ಸಕ್ಕೆ ಏನಂತಾರೆ? ಅದನ್ನ ಜಾಹೀರಾತು ಅಂತಾರೆ. ಕೋಟಿಯವರೇ, ನನಗೂ ಅಪ್ಪ ಅಮ್ಮ ಬೇಕು ಅಂತ ಆ ಥರ ಪೇಪರಲ್ಲಿ ಹೇಳಿದ್ರಲ್ಲ ಜಾರಾತು, ಅದನ್ನ ಕೊಡಬೇಕು ಅನ್ಸುತ್ತೆ. ಕೊಡ್ತೀರಾ? ಈ ಕಾಲದಲ್ಲಿ ಯಾರು ಫ್ರೀ ಆಗಿ ಬರಲ್ಲ. ತಿಂಗಳಿಗೆ 10,000 ರೂಪಾಯಿ ಸಂಬಳ ಅಂತಾನು ಹಾಕ್ಸ್ತೀನಿ. ಕೋಟಿಯವರೇ, ಅದೇನು ನನ್ನ ಹತ್ರ ಎಲ್ಲ ಇದೆ, ಆದ್ರೂ ಏನೋ ಬೇಕನ್ಸುತ್ತೆ. ಅದೇನು ಅಂತ
ಅರ್ಥ ಆಗ್ತಾ ಇಲ್ಲ. ಅದೇನೋ ತೃಪ್ತಿನೇ ಸಿಗ್ತಾ ಇಲ್ಲ, ಅದೇನೋ ಬೇಕು ಅನ್ಸುತ್ತೆ, ಆದ್ರೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಯ್ತು ಬಿಡಿ ಬಾಸ್, ನಿಮ್ಗೇನ್ ಬೇಕು ಅಂತ ಗೊತ್ತಾಯ್ತು. ನಿಮಗ್ ಗೊತ್ತಾಗೋಯ್ತಾ? ಮತ್ತೆ ನಾನ್ ನಿಮ್ ಲೈಫ್ ನ ಡೈರೆಕ್ಟ್ ಮಾಡ್ತಿರೋನಲ್ವಾ, ನಮಗ್ ಗೊತ್ತಾಗದೇ ಇರತ್ತಾ? ಕಣ್ಮುಚ್ಚಿ. ಕಣ್ಮುಚ್ಕೊಂಡೆ. ತಟ್ಟಾಡಿ. ಸಿಗ್ತಾ? ತಡ್ಕಾಡ್ತಾ ಇರಿ, ಸಿಗುತ್ತೆ ಸಿಗುತ್ತೆ. ಈಗ ಸಿಕ್ತು. ವಿದ್ಯಾ ಅವ್ರೆ. ಯಾವನವನು ನನ್ನ ಮಗಳು ಡಾಕ್ಟರ್ ಆಗೋದು ಬೇಡ, ಕಾಂಪೌಂಡರ್ ಆಗೋದು ಬೇಡ ಅಂತ ಎಷ್ಟು ಸಲ ಹೇಳಿದ್ರೆ ತಿರ್ಗಾ ಬರ್ತೀರಾ. ವರ್ಕೆ ತಗೊಂಡು ಪೂಜೆ ಮಾಡ್ತೀನಿ. ಕಣಲು ಗಿಲೆ ತೆಗೆಸ್ಬಿಟ್ಟಿಯಲ್ಲೋ, ನನ್ನ ಕೆಪಾಸಿಟಿನೇ ಅಲ್ಲಿ ಇರೋದೆಲ್ಲ ಅಲ್ಲೇನೆ ಕಣಲು. ಏಯ್ ಓಡ 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 ಬರ್ತಾವಳಲ್ಲೋ. ಏಯ್ ಬಾಸು ನೋಡಿ ಬಾಸು. ಮನೆ ಹತ್ರ ಬರ್ತೀರಾ, ತಿರ್ಗಾ ಬರ್ತೀರಾ. ನನ್ನ ಮಗಳು ಬರ್ತಾಳೆ. ಇದು ನಿಮ್ ಕೈಯಲ್ಲ, ಪರ್ಕೆ ಅಂತ ತಿಳ್ಕೊಳ್ಳಿ, ಛೇ ಕಾಲು ಅಂತ ತಿಳ್ಕೊಳ್ಳಿ. ನನ್ ಮಾತು ಕೇಳಿ ಅಮ್ಮ, ಇದ್ರಲ್ಲಿ ಅವ್ರದ್ದೇನು ಪಾಪ ತಪ್ಪಿಲ್ಲ. ಇದು ಬಿಸಾಕಿ ಅಮ್ಮ, ಬಿಸಾಕಿ. ನಿಮ್ ಮಗಳು ಡಾಕ್ಟರ್ ಆಗ್ಬೇಕು ಅಂತ ನಿಮ್ಗೆ ಇಷ್ಟ ಇಲ್ವಾ? ಅದು ಯಾವ ತಾಯಿ ತಾನೇ ಇಷ್ಟ ಆಗಲ್ಲ ಹೇಳಪ್ಪ. ಅದೇನೋ ರ್ಯಾಂಕ್ ಬಂದವಳೆ ಅಂತ ಆ ಟಿವಿ ಅವರೆಲ್ಲ ಬಂದು ಡಾಕ್ಟ್ರು ಓದು ಅಂತ ಅವಳ ತಲೆ ತಿಂತವ್ರೆ. ಆದ್ರೆ ನನಗೆ ಗಂಡನ್ ಕಳ್ಕೊಂಡು ಕೂಲಿ ನಾಲೆ ಮಾಡಿ ಇಲ್ಲಿ ಗಂಟ ಓದ್ಸಿವ್ನಿ. ಈಗ ಡಾಕ್ಟ್ರು ಓದ್ಸಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ಲಪ್ಪ? ಅದೆಷ್ಟೇ ಖರ್ಚಾಗ್ಲಿ ಪರವಾಗಿಲ್ಲ, ನಾನು ಓದಿಸ್ತೀನಿ. ನೀವು ದಯವಿಟ್ಟು ಒಪ್ಕೊಳ್ಳಿ. ಏನ್ ಹೇಳ್ತಾ ಇದ್ದೀರಾ? ನೀವು ಓದಿಸ್ತೀರಾ? ನಿಮ್ಗೆ ಯಾವ ಗ್ರಾಚಾರ ಸ್ವಾಮಿ? ಅದೃಷ್ಟ ಲಕ್ಷ್ಮಿ ನಿಮ್ ಮನೆ ಮುಂದೆ ಬಂದ್ ನಿಂತಿದೆ, ಸುಮ್ನೆ ಒಪ್ಕೋತಾಯಿ. ಹೌದಮ್ಮ, ಖಂಡಿತ ಡಾಕ್ಟರ್ ಆಗ್ತಾಳೆ, ಒಪ್ಕೊಳ್ಳಿಮ್ಮ. ಓ ನಿಂಗಮ್ಮ, ಈ ಕಾಲದಲ್ಲಿ ನಮ್ಮ ಮಕ್ಕಳನ್ನ ಓದಿಸೋದೇ ಕಷ್ಟ ಅಂತದ್ರಲ್ಲಿ ದೇವ್ರು ಬಂದು ಓದಿಸ್ತೀನಿ ಅಂತವ್ರೆ. ಸುಮ್ನೆ ಹೂ ಅಂತ ಒಪ್ಕೊಂಡು ಕರ್ಸಮ್ಮ ನಿನ್ ಮಗಳನ್ನ. ಹಳ್ಳಿಯವರೇ ಹಿಂಗೆ ಪಂಚಾಯತ್ ಕಟ್ಟಿದ್ರು ನ್ಯಾಯ ಹೇಳ್ತಾ ಇರೋದೆ ಅಲ್ವಾ ಬಾಸ್? ಅವ್ರ ಕಾಲ್ ಕೆಳಗೂ ಪರ್ಕೆ. ಅರ್ಥವಾಯ್ತು ಬಿಡಿ. ಆಯ್ತು ಸ್ವಾಮಿ, ನೀವೆಲ್ಲ ಇಷ್ಟ ಹೇಳಿದ್ಮೇಲೆ ಕರಿತೀನಿ. ವಿದ್ಯಾ ಬಾವಾ. ಮಗ ಡಾಕ್ಟ್ರು ಓದ್ಬೇಕು ಅನ್ನೋ ನಿನ್ನ ಆಸೆಯ ಈಡೇರಿಸ್ಬೇಕು ಅಂತಾನೆ ಅದ್ಯಾವ್ರು ಕಳ್ಸಿರೋ ಜನ ಕಣವ ಇವರು. ಥ್ಯಾಂಕ್ ಯು. ಬಾಸ್ ಸೂಪರ್ ಆಗಿದ್ದಾಳೆ, ಕರ್ಕೊಂಡು ಹೊಡಿ, ಕೊಟ್ಟಿಗೆ ಕಟ್ಟೆ ಬಿಡೋಣ. ನಮಸ್ಕಾರ. ತಗೊಳ್ಳಿ, ಇದು ನಮ್ಮ ಮನೆ ಅಡ್ರೆಸ್. ನೀವ್ ಯಾವತ್ ಬೇಕಾದ್ರೆ ಬರ್ಬೋದು. ಬರ್ತೀನಮ್ಮ. 100 ಕಾಲ ನೀನ್ ಚೆನ್ನಾಗಿರಪ್ಪ. ಹುಡುಗಿ ಮುಂದೆ ಪೋಸು. ಬನ್ನಿ ಬಾಸ್. ಹಳ್ಳಿಲ್ ನೋಡಿದ್ಕು ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ಬನ್ನಿ ಬನ್ನಿ. ವಿದ್ಯಾ ಅವರೇ ಬೇಡ, ವಿದ್ಯಾ ಸಾಕು. ಆಯ್ತು. ನೋಡಿ, ನೀವು ಅನ್ಕೊಂಡಂಗೆ ಚೆನ್ನಾಗಿ ಓದ್ಬೇಕು. ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಸಂಕೋಚ ಇಲ್ದಂಗೆ ಕೇಳಿ. ಒಟ್ನಲ್ಲಿ ನೀವು ದೊಡ್ಡ ಡಾಕ್ಟರ್ ಆಗ್ಬೇಕು ಅಷ್ಟೇ. ಥ್ಯಾಂಕ್ಸ್. ಬಲರಾಮ, ಸಾಮಾನ್ ಇತ್ಕೊಂಡು ಹೋಗಪ್ಪ. ಆಯ್ತು ಬಾಸ್, ಬನ್ನಿ. ಓ, ಈ ಡೈಲಾಗ್ ನೀವ್ ಹೇಳ್ಬೇಕಾಗಿತ್ತೆ, ಹೇಳಿ. ಬಲರಾಮ್ ಹೋದ. ಅಂದ್ಹಾಗೆ ನಿಮ್ ಹೆಸರೇನು? ಬಂಟಿ ಬಾಬು. ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್. ಅದೇನು ಹೇಳ್ದಂಗಿತ್ತು. ಸುಮ್ನೆ ಓಕೆ ಓಕೆ ಅನಿ ಬಾಸ್, ಇಂಗ್ಲಿಷ್ ಅಷ್ಟೇನೆ. ಓಕೆ ಓಕೆ. ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ಬಿಟ್ರಿಪ್ಪ. ಅಯ್ಯೋ ಅಯ್ಯೋ, ತೃಪ್ತಿ ಆಗುತ್ತೆ. ಗುರುಗಳೇ ಗುರುಗಳೇ ಗುರುಗಳೇ, ಏನೋ ಫುಲ್ ಮಿಲ್ಸ್ ಬೇಕೇನಾ? ಅದೆಲ್ಲ ಗುರುಜಿ, ಬನ್ನಿ ಗುರುಗಳೇ ಒಂದು ನಿಮಿಷ. ಏನೋ ಇಷ್ಟೊಂದು ಜನ ಸೇರ್ಬಿಟ್ಟಿದ್ದಾರೆ. ಬಾಸ್ ಏನೋ ಸತ್ಯನಾರಾಯಣ ಪೂಜೆ ಮಾಡಿಸಿ ಬಿಟ್ಟು ಪ್ರಸಾದ ಅಂತೀಯಾರ? ಅಪ್ಪ ಅಮ್ಮ ಬೇಕು ಅಂತ ಪೇಪರ್ ಅಲ್ಲಿ ಜಾಹೀರಾತ್ ಕೊಟ್ಟಿದ್ವಲ್ಲ, ಅದಕ್ಕೆ ಎಲ್ಲ ಬಂದವ್ರೆ. ಬಾಸ್ ಏನ್ ಲಕ್ಕಿ ಮಗ, ಇರ್ಲಿಲ್ಲ ಅವ್ರಲಿಲ್ಲ ಇಷ್ಟೊಂದ್ ಜನ ಅಪ್ಪ ಅಮ್ಮಂದ್ರು. ನಮಗ್ ಬೇಕಾಗಿರೋದು ಒಬ್ಬ ಅಪ್ಪ ಅಮ್ಮ.
ಏನ್ ಮಾಡುದು ಗುರುಜಿ? ಮೊದ್ ಕೆಲಸ ಮಾಡು, ಜೋಡೆ ಒಳಗ್ ಬರಕ್ ಕೇಳು, ಇಂಟರ್ವ್ಯೂ ಮಾಡೋಣ. ಬಾಸ್ಗೆ ಮಾತಾಪಿತೃಗಳ ಮೇಲೆ ಪ್ರೇಮ ಕರೀತಾ ಇದೆ. ಸಿಗ್ತಾರೆ. ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ, ಹೇಳಿ. ಮಗು ಹತ್ರ ಕತ್ತರಿಸ್ಬೋದಾ? ನಮ್ದಿನ್ನ ಉದ್ದ ಇದೆ ನೋಡಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಿತ್ತು, ಹಾಗೆ ಬಿರಿಯಾನಿ ಏನಾದ್ರೂ ಸಿಗುತ್ತಾ? ಕೊಟ್ಬಿಡಿ. ಅರ್ಥವಾಯ್ತು ಬಿಡಿ. ಈ ಚಿಕ್ಕದ್ ನಮ್ಗೆ ಯಾಕೆ, ತಗೊಳ್ಳಿ. ಚುಚ್ಕೊಂಡ್ಬಿಡ್ತು. ಮದುವೆ ಆಗಿರೋ ಗಂಟು ಮದುವೆ ಆಗ್ತಿದ್ದಂಗೆ ಸ್ಟ್ರೈಟ್ ಆಗಿ ಚೌಲ್ಟ್ರಿಂದ ಇಲ್ಲೇ ಬಂದು ಸೆಟ್ಲ್ ಆಗ್ತಿರೋ ಹಂಗಿದೆ. ಇದು ಲಾಡ್ಜ್ ಅಲ್ಲಪ್ಪ. ಗೊತ್ತು ಸರ್, ಮನೆ ಅಂತ. ಇಲ್ಲೇ ಮೂಲೆಯಲ್ಲಿರೋ ಗಣೇಶನ್ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡ್ ಕರ್ಕೊಂಡ್ ಬಂದೆ ಸರ್. ಹೆಂಗಿದೆ ಸರ್ ಜೋಡಿ? ಓ, ಚೆಲುವಿನ ಚಿತ್ತಾರ, ಗೋಲ್ಡನ್ ಸ್ಟಾರ್ ಗಣೇಶ್, ಬೇಬಿ ಸ್ಟಾರ್ ಅಮೂಲ್ಯ ಆಗ್ಬೋದು. ಯಾಕೆ ಸರ್, ನಂಗೆ ಗಣೇಶ್ ತರ ಕಾಣಲ್ವಾ ಸರ್? ಯಾಕೆ ಇವ್ರು ವಜ್ರೂನಿ ತರ ಕಾಣಲ್ವಾ? ಏನಮ್ಮ ಹುಡುಕ್ತಿದ್ಯಾ? ಮಗು ಎಲ್ಲಿದೆ? ಮಗು ಸ್ವಲ್ಪ ದೊಡ್ಡದಾದ್ರೆ ಪರವಾಗಿಲ್ವಾ? ಅಲ್ಲ ಸರ್, 3 ಹೊತ್ತು ಊಟ, ಮಲ್ಗಕ್ ಮನೆ, ಕೈ ತುಂಬಾ ಸಂಬಳ ಕೊಡ್ತೀನಿ ಅಂತಿದ್ದೀರಾ. ಅಂತದ್ರಲ್ಲಿ ಮಗು ಸ್ವಲ್ಪ ದೊಡ್ಡದಾದ್ರು ಪರವಾಗಿಲ್ಲ ಅಲ್ವಾ ಡಾರ್ಲಿಂಗ್? ಪರವಾಗಿಲ್ಲ. ಇದೇ ಆ ಮಗು. ನಾನಲ್ಲ, ಇದು. ಮಲ್ಕೊಂಡ್ರೆ ಮಲ್ಕೊಳ್ಳಿ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಬಾಸ್, ಇಲ್ಲಿ ಒತ್ತೋದ್ ಬಿಟ್ಟು ಅಲ್ಲಿ ಒತ್ತು ಕೊಟ್ಟು ನೋಡಿ ಒಂದ್ಸಲ. ಮಗು ಎಲ್ಲಿ? ಮಗು ಅಳ್ತಾ ಇದೆಯಲ್ಲ, ಎಲ್ಲಿ? ಓ, ಏನಮ್ಮ ಇಷ್ಟು ಅರ್ಜೆಂಟು? ಅಯ್ಯೋ ಪಾಪ, ಮಗು ಹಾಲು ಕುಡ್ದು ಎಷ್ಟು ದಿನ ಆಯ್ತೋ ಏನೋ. ನಾನ್ ಹಾಲು ಕುಡ್ಸ್ಬೇಕು. ಮಗುನ್ ಕಂಕ್ಳಲ್ಲೇ ಇಟ್ಕೊಂಡು ಏನ್ ಹುಡುಕ್ತಾ ಇದ್ಯಾ? ಮಗುನ? ಇವರು ನನ್ ಗಂಡ. ಮಗು ತರ ಕಾಣಿಸ್ತಾರಾ? ನಾನು ಮಗು ಅಲ್ಲ, ಇವಳ ಗಂಡ. ನಿನ್ನ ಮಗುಗೆ ಅಪ್ಪ. ನೀನ್ ಅವಾಗ ಬ್ಯಾಕ್ ಇಂದ ಎತ್ತಿಲ್ಲ, ಅಷ್ಟು ಉದ್ದ ಇಲ್ಲ, ಎಷ್ಟು ಮಾತಾಡ್ತಾನೆ ನೋಡ್ಬಲ್ರಾಮು. ಅಪ್ಪ ಅಂದ್ರೆ ನೋಡಿದ ತಕ್ಷಣ ಭಯ ಭಕ್ತಿ ಬರ್ಬೇಕು. ನೀನ್ ನೋಡಿದ್ರೆ ಏನು ಬರಲ್ಲ. ಭಯ ಬರ್ಸ್ರಿ. ಭಯ ಬರ್ಬೇಕು. ಇವನ್ ಸೈಜ್ಗೆ ಚಿಕ್ಕದ್ ತೆಗಿಬಹುದು. ತೆಗಿ ನೋಡೋಣ. ನೋಡ್ಬಲ್ರಾಮು ಎದುರಿಸ್ತಾನೆ. ಎತ್ಬಿಡ್ಲಾ ಬಾಸ್? ಬಿಸಾಕ ನನ್ ಮಗನ್ನ. ಇವರು ಅಪ್ಪ ಅಮ್ಮನ್ನ ದತ್ತು ತಗೊಳಕ್ ಬಂದಿದ್ದಾರೆ. ಊಟ, ಉಳ್ಕೊಳಕ್ ಮನೆ, ಜೊತೆಗೆ 10,000 ಸಂಬಳನೂ ಕೊಡ್ತಾರೆ. ಯಾರಿಗ ಹೋಗೋಕ್ ಇಷ್ಟ ಇದೆಯೋ ಅವ್ರ ಕೈ ಎತ್ರಿ. ಏನ್ ಬಾಸ್, ಇಡೀ ವೃದ್ಧಾಶ್ರಮ ಹಿಂದೆ ಬರೋಂಗಿದೆ. ಬರ್ದ ಏನೇನ್ ಮಾಡ್ತಾರ ಗುರು? ಸಪ್ಪೆ ಅನ್ನ ಸಪ್ಪೆ ಸಾರು ತಿಂದು ನಾಲ್ಗೆಲ್ಲ ಸತ್ತೋಗಿರ್ತದೆ. ಬಾಸ್, ಒಂದ್ ಕೆಲಸ ಮಾಡೋಣ, ಇವ್ರನ್ನೆಲ್ಲ ರನ್ನಿಂಗ್ ಡೇಸ್ ಬಿಡೋಣ. ಯಾರು ಫಸ್ಟ್ ಬರ್ತಾರೋ ಅವ್ರನ್ನ ಎತ್ತಾಕೊಂಡು ಹೋಗೋಣ. ಇಲ್ಲಾಂದ್ರೆ ಶ್ರವಣ್ ಕುಮಾರ್ ಹತ್ರ ನಾವ್ ಇವ್ರನ್ನ ಹೊತ್ಕೊಂಡು ಎಲ್ಲಿಬೇಕಾಗತ್ತೆ. ಏನ್ ಈ ತರ ಮಾತಾಡ್ತಾ ಇದ್ದೀರಾ? ನನಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂತ ಅವ್ರನ್ನ ದತ್ತು ತಗೊಳಕ್ ಬಂದಿರೋದು. ನನಗೆ ತಂದೆ ತಾಯಿ ಪ್ರೀತಿ ಬೇಕು. ಎಲ್ರೂ ಕೈ ಎತ್ತಿದ್ರು, ನೀವು ಮಾತ್ರ ಕೈ ಎತ್ತಲಿಲ್ಲ. ಯಾಕೆ? ನಮಗ ಆ ಕೆಲಸ ಬೇಡಪ್ಪ. ಕೆಲ್ಸನ? ಹೌದಪ್ಪ, ಹೆತ್ ಮಗನೇ ನಮ್ಮನ್ ಮನೆ ಬಿಟ್ಟು ಹೊರಗಾಗದ, ಪ್ರೀತಿ ತೋರ್ಸಕ್ಕಾಗದೆ. ಇನ್ನೀನ್ ಯಾರು? ನಿನ್ನಿಂದ ಏನಪ್ಪ ಪ್ರೀತಿ ಕೊಡಕ್ ಸಾಧ್ಯ? ಚಿಕ್ಕ ವಯಸ್ಸಿನಿಂದ ನಂಗೆ ತಂದೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನೀವಿಬ್ರು ನನಗೆ ಅಪ್ಪ ಅಮ್ಮನ ಪ್ರೀತಿ ತೋರಿಸಿದ್ರೆ ಈ ಅನಾಥ ತುಂಬಾ ಚೆನ್ನಾಗಿ ನಿಮ್ಮನ್ನ ನೋಡ್ಕೊತಾರೆ. ದಯವಿಟ್ಟು ಬನ್ನಿ ಬನ್ನಿ. ಯಾಕಪ್ಪ ನಮ್ಮನ್ನ ಮನೆ ಒಳಗವರೆಗೆ ಎತ್ಕೊಂಡು ಹೋಗ್ತೀಯಾ? ಇಲ್ಲಪ್ಪ, ಮೊದಲನೇ ಸಲ ಮನೆಗ್ ಬರ್ತಾ ಇದ್ದೀರಾ, ಆರ್ತಿ ಎತ್ತು ಒಳಗ್ ಕರ್ಕೊಳ್ಳೋಣ ಅಂತ. ವಿದ್ಯಾ, ವಿದ್ಯಾ. ಹಾ, ಬಂದೆ. ಹಾಡು ಹೇಳ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಬೇಡ ಬಿಡಿ. ಮಹಾಲಕ್ಷ್ಮಿ ಇದ್ದಂಗಿದ್ದಾಳಲ್ವೇ? ಹೆಸರು ವಿದ್ಯಾ ಅಂತ. ವಿದ್ಯೆ ಬೇಕಾದಷ್ಟಿದೆ, ಲಕ್ಷ್ಮಿ ಓಲಿಲೇ ಇಲ್ಲ. ಅದಕ್ಕೆ ಬಾಸು ಧನಲಕ್ಷ್ಮಿ ಕೊಟ್ಟು ಓದಿಸ್ತಾ ಇದ್ದಾರೆ. ಒಳ್ಳೇದಪ್ಪ. ದುಡ್ಡು ಇವತ್ತು ಇರುತ್ತೆ, ನಾಳೆ ಇರಲ್ಲ. ಇಂಥದೆಲ್ಲ ಮಾಡ್ತಾ ಇದ್ರೇನೆ ಇದು ಶಾಶ್ವತವಾಗಿರೋದು. ಬಲಗಾಲಿಟ್ ಒಳಗ್ ಬನ್ನಿ. ಹಾ, ಬನ್ನಿ ಬನ್ನಿ. ನಿನ್ ಮನಸ್ ತರಾನೇ ನಿನ್ ಮನೆನೂ ದೊಡ್ಡದಾಗಿದೆಯಪ್ಪ. ನೋಡಿ, ಇದು ನನ್ ಮನೆ ಅಲ್ಲ, ನಮ್ ಎಲ್ರ ಮನೆ. ನಮ್ಮೆಲ್ಲರ ಜವಾಬ್ದಾರಿ ನಿಮ್ಮೇಲಿದೆ. ನಾವೇನೇ ತಪ್ಪು ಮಾಡಿದ್ರು ನಮ್ಮನ್ನ ದಂಡಿಸಿ ಬುದ್ಧಿ ಹೇಳೋ ಅಧಿಕಾರ ನಿಮ್ಗಿದೆ. ಸರಿಯಪ್ಪ. ವಿದ್ಯಾ, ರೂಮ್ ತೋರ್ಸು. ಸರಿ.
ಅಮ್ಮ ಅಮ್ಮ ನಾನು ಯಾವಾಗ ಹುಡ್ತೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನೀವಿಬ್ರು ಸಿಕ್ಕಿದ ಈ ದಿನನೇ ನಾನು ಹುಟ್ಟಿದ ದಿನ ಅಂತ ಅನ್ಕೊಂಡಿದ್ದೀನಿ. ಈ ಅನಾಥನ ಮೇಲೆ ಕೊನೆಯವರೆಗೂ ಪ್ರೀತಿನ ಕಮ್ಮಿ ಮಾಡಬೇಡಿ. ದಯವಿಟ್ಟು ನನ್ನ ಸದಾಕಾಲ ಹಿಂಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಪ್ಪ. ನಮ್ ಪ್ರೀತಿ ಯಾವಾಗ್ಲೂ ನಿನ್ ಜೊತೆ ಇರುತ್ತೆ ಕಣಪ್ಪ. ಬಾಸ್ ಎಲ್ಲಿಗೆ ಬಾಸ್ ಹೋಗ್ತಾ ಇರೋದು ನಾವೀಗ? ಕೋಟಿಯವರೇ ಸುಮ್ಮನೆ ಕಾರ್ ಓಡಿಸಿ ನೀವು. ಹಾ ಆಯ್ತು ಬಿಡಿ ಮುಚ್ಕೊಂಡು. ಬಾಸ್ ಯಾಕೆ ಬಾಸ್ ಏನು ಹೇಳಿದೆ ಸ್ಕೂಲ್ ಹತ್ರ ಕರ್ಕೊಂಡ್ ಬಂದಿದ್ದೀರಾ? ಬಾಡಿ ಬೆಳೆಸರಾಗ್ಲಿಲ್ಲ, ದಾಡಿನೂ ಬೆಳೆಸ್ಬೇಕು. ಅವ್ರು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ನನಗೆ ಗೊತ್ತು. ಯಾಕೋ? ಒಂದ್ ಅನಾಥ ಮಗುನ್ ದತ್ತು ತಗೊಂಡು ಇಲ್ಲಿ ಸೇರ್ಸಿ ಓದ್ಸೋಣ ಅಂತ ತಾನೆ. ಸ್ಕೂಲಿಗೆ ಸೇರ್ಸೋದೇನೋ ರೈಟ್, ಆದ್ರೆ ಮಗುನ್ ದತ್ತು ತಗೊಳ್ಳೋದು ರಾಂಗ್. ಮತ್ತೆ ಇನ್ಯಾನ್ ಸೇರ್ಸಕ್ ಬಂದಿರೋದು? ನಾನೇ ಭತ್ತ ಕುಯ್ಯೋ ಟೈಮಲ್ಲಿ ನಾಟಿ ಹಾಕಕ್ ಹೊರಟಿದ್ದೀರಾ. ನಾಟಿ ಮಾಡಿದ್ದಾಯ್ತು, ಭತ್ತ ಕೊಯ್ದಿದ್ದಾಯ್ತು, ಇನ್ನು ಅಕ್ಕಿ ತೆಗೆಯೋದ್ ಮಾತ್ರ ಬಾಕಿ. ಒಬ್ಬ ವ್ಯಕ್ತಿಗೆ 4 ಜನ, 4 ಕಾಸು, 4 ಅಕ್ಷರ ಗೊತ್ತಿರಬೇಕು. ನನ್ನ ಹತ್ರ ಜನ ಇದ್ದಾರೆ, ಕಾಸಿದೆ, ಅಕ್ಷರ ಇಲ್ಲ. ಅದನ್ನು ಇವತ್ತಿಂದ ಶುರು ಮಾಡಬೇಕು. ಇದು ಹುಚ್ಚಾಸ್ಪತ್ರೆನೂ ಅಲ್ಲ, ನಾನು ಹುಚ್ಚಾಸ್ಪತ್ರೆ ಡಾಕ್ಟರ್ ಅಲ್ಲ. ಮೇಡಮ್ ನಮ್ ಬಾಸ್ 4 ಅಕ್ಷರ ಕಲಿಬೇಕು ಅಂತ ಬಂದಿದ್ದಾರೆ, ಅಡ್ಮಿಷನ್ ಮಾಡ್ಕೊಳ್ಳಿ. ಅಲ್ಲ ಮೇಡಮ್, ವಿದ್ಯೆ ಕಲೆ ವಯಸ್ಸೇನ್ರಿ ಇದು? ನನ್ ಟೈಮ್ ನ ಸುಮ್ನೆ ವೇಸ್ಟ್ ಮಾಡ್ತಾ ಇದೀರಿ ನೀವು. ಗೆಟ್ ಔಟ್. ಗುರು ತುಂಬಾ ಮಾತಾಡ್ತಾವಳೆ, ಎತ್ಬಿಡ್ಲ ಗುರು. ಏಯ್ ಸುಮ್ ನಿಂತ್ಕೊಳ್ಳೋ ದ್ರಾಬೆ, ಕೆಲಸ ಕೆಡ್ಸ್ಬೇಡ. ದೊಡ್ಡ ಮೇಡಮ್ ನೀವೇ ಹಿಂಗ್ ಹೇಳಿದ್ರೆ ಹೆಂಗೆ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟು ಇಂಟ್ರೆಸ್ಟ್ ಇದ್ರೆ ಮೈಲೆ ಕುತ್ಕೊಂಡು ಓದ್ಕೊಳ್ಳಿ. ನಾನಿಲ್ಲೇ ಮಕ್ಳ ಜೊತೆ ಓದ್ಬೇಕು. ಅವ್ನ್ ನೋಡಿದ್ರೆ ಡಬ್ಲ್ಯೂ ಫೈಟರ್ ತರ ಇದ್ದಾನೆ. ನೀವು ನೋಡಿದ್ರೆ ರೋಡ್ ಓಡಿಸ್ಕೊಂಡು ಮನೆಗೆ ಹೋಗಿ ಸಾಂಬ್ರಾಣಿ ಹಾಕೋ 10 ಸಾಬಿ ತರ ಇದ್ದಾನೆ. ಇನ್ನು ನೀನು ಮಗನ ಸ್ಕೂಲಿ ಸೇರ್ಸೋ ವಯಸ್ಸಲ್ಲಿ ನೀ ಸ್ಕೂಲಿ ಸೇರಕ್ ಬಂದಿದ್ಯಾ? ಏನ್ ನೀವು 3 ಜನ ಸೇರ್ಕೊಂಡು ಕಾಮಿಡಿನ ಮಾಡ್ತಾ ಇದೀರಾ ಇಲ್ಲಿ? ಬಾಸ್ ಎತ್ಬಿಡ್ಲ ಬಾಸ್. ಏಯ್ ನಾನು ಅವಾಗ್ಲಿಂದ ನೋಡ್ತಾ ಇದೀನಿ. ಎತ್ಬಿಡ್ಲಾ ಅಂತೀಯಲ್ಲ, ಏನೋ ಎತ್ತುತ್ತೆ ನೀನು? ಎತ್ತ ನೋಡೋಣ. ನೋಡೋ, ನೀ 3 ಜನ ಹೀಗೆ ಮಾತಾಡ್ತಾ ಇದ್ರೆ ಪೊಲೀಸರು ಕರ್ಸ್ಬೇಕಾಗತ್ತೆ. ಈ ವಯಸ್ಸಲ್ಲಿ ಯಾಕ್ರಿ ಓದ್ಬಾರ್ದು? ನಾನು ಪೇಪರ್ ಓದಿದ್ದೀನಿ. ಮಧ್ಯಪ್ರದೇಶದಲ್ಲಿ ದಾವುಬಾಯಿ ಅನ್ನೋ 60 ವರ್ಷದ ಮುದುಕಿ ಸ್ಕೂಲಿಗೆ ಸೇರಿದ್ರಂತೆ. ಇತ್ತೀಚೆಗೆ ಮಧುರೆಯಲ್ಲಿ 70 ವರ್ಷದ ಮುದುಕ PUC ಪಾಸ್ ಮಾಡಿದ್ರಂತೆ. ಈ ಸೋಮವಾರನೇ ನಿಮಗೆ ಅಡ್ಮಿಷನ್ ಗ್ರಾಂಟೆಡ್. ಬಾಸ್ ಜಾಣೆಗೆ ಮಾತಿನ ಪೆಟ್ಟು, ದಡ್ಡಿಗೆ ಬಲರಾಮನ್ ಪೆಟ್ಟು. ಹೆಂಗೆ ನಮ್ಮ ಐಡಿಯಾ? ಸೀಟ್ ಸಿಕ್ತು. ಅಯ್ಯೋ ಸೋಂಬೇರಿ, 4 ಗಂಟೆ ಆದ್ರೂ ಹೆಣತ್ತರ ಮಲಗಿದ್ಯಾ? ಹೇಳ ಮೇಲೆ. ಮತ್ತಿನ್ನೇನ್ ಮಾಡ್ಲಪ್ಪ? ಹೇಳಮ್ಮ, ಪ್ರಾರಬ್ಧವೇ ಹೇಳಮ್ಮ. ಮಕ್ಕಳಿಗೆ ಅಪ್ಪ ಅಮ್ಮದಿರೋ ಏನ್ ಕೊಡ್ತಾರೋ ಬಿಡ್ತಾರೋ ಎಜುಕೇಶನ್ ಕೊಡಿಸ್ಬೇಕು. ಮಗು ವ್ಯಾನ್ 6 ಗಂಟೆಗೆ ಬಂದ್ಬಿಡುತ್ತೆ. ಮಗು ನೆಪ್ಸ್ ರೆಡಿ ಮಾಡ್ರಿ. ಮಗುನ? ಯಾವ ಮಗು? ಯಾವ ಮಗು? ನಿಮ್ ತಿಂಗಳ ಸಂಬಳ ಪಿಕ್ತಾ ಇದಾನಲ್ಲ ಬಂಟಿ ಬಾಬು, ಆ ಮಗು. ನಡಿ ಕೆಲಸ ನೋಡಿ. ಹೇಳಮ್ಮ. ಇನ್ನು ಬಂಟಿ ಹೇಳಕಂದ. ಶಾಲೆಗೆ ಟೈಮ್ ಆಯ್ತು, ಹೇಳು ಚಿನ್ನ. ಇರಿ. ಅಯ್ಯೋ ನೀ ಮುಂಡ ಮೊಚ್ಚು. ಊರ್ ಹೋಗು ಅಂತಿದೆ, ಕಾಡ್ ಬಾ ಅಂತಿದೆ. ಏನ್ ಆನಂದವಾಗಿ ಮಲಗಿದ್ರಿ? ಅಯ್ಯೋ ಮುದಿ ನನ್ನ ಮಕ್ಕಳ. ಹೇಳ್ರ ಮಾಡ್ತೀನಿ. ಅಲ್ಲೆಪ್ಸಿದ್ರೆ ಇಲ್ಲಿ ಬಂದು ಮಲಗಿದ್ದೀರಾ? ಇದೇನ್ ಮನೆ ಅನ್ಕೊಂಡ್ರು ವೃದ್ಧಾಶ್ರಮ ಅನ್ಕೊಂಡ್ರು? ಇದಕ್ಕೆ 10,000 ರೂಪಾಯಿ ಸಂಬಳ ಬೇರೆ ಕೇಳು ನನ್ನ ಮಕ್ಕಳ. ನಿಮ್ಗೆ ಎಪ್ಸ್ರ ಮಗುನ ಫಸ್ಟ್. ಅವಾಗ ಟಾರ್ಜನ್ ತರ ಆಡ್ತಿರ್ತಾರೆ. ಕಚ್ಚಲ್ಲ ತಾನೆ? ನನಗೆ 2 ಸಲ ಕಚ್ಚಿದ್ದಾರೆ. ಅಪ್ಪ ಅಮ್ಮ ನನ್ನ ಯಾರು ಎಬ್ಬರಿಸಿದ್ದು? ನಾನಂತೂ ಅಲ್ಲಪ್ಪ. ನಾನು ಅಲ್ಲ. ಎಬ್ಬರ್ಸ್ರೆ ಏನ್ ಎದ್ರಕೊಂಡು ಹೋಗ್ಬಿಟ್ರೆ? ಕಸ್ತರಂತೆ. ಯಾವ ಗ್ರಾಚಾರನಪ್ಪ ಬಾಬು. ಕೋಟಿಯವರೇ, ಸ್ಕೂಲ್ಗೆ ಹೋಗೋ ಮಕ್ಕಳು ನಿಕ್ಕರ್ ತಾನೆ ಹಾಕೊಳ್ಳೋದು. ನೀವು ನಿಕ್ಕರ್ ಹಾಕೊಂಡ್ರೆ ನಿಮ್ ತೊಡೆ ರಂಬಾ ತೊಡೆ ತರ ಕಾಣುತ್ತೆ. ಪ್ಯಾಂಟ್ ಹಾಕೊಂಡ್ರು ದಪ್ಪ ಕಾಣಿಸ್ತೀನಿ. ಇದ್ಕೊಳ್ಳಿ ಬಿಡಿ.
ಪಾಪ ಮಗಿಗ್ ದೃಷ್ಟಿ ಆಗುತ್ತೆ ಸುಮ್ನೆ ಇರಪ್ಪ. ದೃಷ್ಟಿ ತೆಗ್ಸೋಣ ಬಿಡಿ. ಅಪ್ಪ ಅಪ್ಪ ನನ್ನ ಕೂಸುಮರಿ ಎತ್ಕೊಂಡೋಗ. ಓ ಬೇಡಪ್ಪ ಬೇಡಪ್ಪ, ಇವತ್ತು ಸೊಂಟ ಸ್ವಲ್ಪ ಪ್ರಾಬ್ಲಮ್ ಇದೆ, ನಾಳೆ ಎತ್ಕೊಂಡು ಹೋಗ್ತೀನಿ. ಸರಿ ಇವತ್ತು ನಡ್ಕೊಂಡೇ ಹೋಗ್ತೀನಿ. ಸೂಪರ್, ಅದ್ಭುತ. ಬಾಸ್ 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 ಇರಿ ಇರಿ. ಮಕ್ಳು ಹೆಂಗ್ ತಿಂಡಿ ತಿಂತಾರೆ? ಹಿಂಗೆ ಸೀದಾ ಕೈಯಿಂದ ಬಾಯಿಗೆ. ಎಲ್ರು ಅಲ್ಲಿಂದಾನೆ ತಿನ್ನೋದು ಅಂತ ನಮಗೂ ಗೊತ್ತು, ಆದ್ರೆ ಮಕ್ಕಳು ಹಠ ಮಾಡ್ಕೊಂಡು ಆಟ ಆಡ್ಸ್ಕೊಂಡ್ ತಿಂತಾರಲ್ಲ, ಯೋಚನೆ ಮಾಡಿ. ಇಸ್ಕೊಳಮ್ಮ, ಮುದ್ ಮಾಡ್ಕೊಂಡು ತಿನ್ಸಮ್ಮ. ಶುರು. ತಿನ್ನಲ್ಲ ನೀವೇ ನೋಡ್ತಾ ನಿಂತ್ಬಿಟ್ರಿ ಎತ್ತಿ ಬೆಟ್ಟನ. ಗುರು ನಮ್ಗೇನ್ ಟಿಫನ್ ಇಲ್ವಾ? ಅಯ್ಯೋ ಸಾಯ್ಬೇಡ, ಇರೋ ನನ್ನ ಮಗನೇ ತರಿಸ್ತೀನಿ. ದಡಿ ನನ್ನ ಮಗನೇ. ಮೇಡಮ್ ನಮಗೂ ತಿಂಡಿ ತಂದ್ಕೊಡಿ. ಬಂದು ತಿಂದು ತಿಂದು ಬಾಯೆಲ್ಲ ಬರ್ಗೆಟ್ಟೋಗಿದೆ, ಪ್ಲೀಸ್. ಮತ್ತೆ ಬೆಟ್ಟ ಹತ್ತಾ ಇದ್ದಾನಲ್ಲಪ್ಪ. ತಾವೇನ್ ಇಲ್ಲಿ ಲಿಂಕ್ ಸೆಟ್ಲ್ ಆಗ್ಬಿಟ್ರೆ ಅಪ್ಪ ಅಮ್ಮ ಆಗದೇನ್ ಸುಲಭದ ಕೆಲಸ ಅನ್ಕೊಂಡ್ರ? ಬಿಟ್ಟು ಸಂಬಳ ಎಣಸಂಗೆ ಅನ್ಕೊಂಡ್ರ? ಹೋಗಿ ಹೋಗಿ ತಿನ್ಸಿ ತಿನ್ಸಿ. ಮನೆ ಬಿಟ್ಟು ಕಳ್ಸುವವರೆಗೂ ನಮಗೆ ಸಮಾಧಾನ ಇಲ್ಲ. ಏಯ್, ನೀನೇನು ಹಂಗ್ ಗುರಾಯಿಸ್ತೀಯಾ? ಮಗು ಮೇಲೆ ಪ್ರೇಮ ಇಲ್ವೇ? ಹೋಗೋ. ಇದೆಯಪ್ಪ. ಮತ್ತೆ ಹೋಗ್ 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 ಹೋಗ್ಕಂದ ಹೋಗು. ಇಲ್ಲಿ ಹತ್ಬೇಕು ಬೆಟ್ಟ ಹತ್ಬೇಕು. ಸೊಂಟಕ್ಕೆ ಸೊಂಟದ ಮೇಲೆ ಕೈ ತೆಗಿ ಫಸ್ಟ್. ಸೋಂಬೇರಿ ತರ ಆಡ್ಬೇಡ. ಬನ್ನಿ 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 ಬನ್ನಿ. ತಿನ್ನಪ್ಪ, ಜಾಣ್ಮರಿ ಅಲ್ಲ. ದಮ್ಮಯ್ಯ ಅಂತ ತಿನ್ಕೊಂಡು ಹೀಗೆಲ್ಲ ಓಡಾಡ್ಸ್ಬಾರ್ದು ಕಣೋ. ಸೊಂಟ ನೋವು ತಿನ್ಬಿಡು, ಜಾಣ್ ಮರಿ. ತಿನ್ ಬಂಗಾರಿ. Good morning, children. Sit down. Hey, you new admission? What's your name? I'm asking you, what's your name? Hey, fatty. मैं तुम्हें प्यार करता हूँ, हेलो. मैं तुम्हें प्यार करता हूँ, ಹೇಳು. मैं तुम्हें प्यार करता हूँ, ಹೇಳು. What? How dare you? Get out from my class. ಬಾಸ್ ಎತ್ಬಿಡ್ಲಾ ಬಾಸ್? ಇವಳು ನಿಮ್ಗೆ ಬೈತಾವಳಲ್ಲ ಬಾಸ್. ಏಯ್, ನಾವು ಕ್ಲಾಸ್ ರೂಮ್ಗಳಿಗೆಲ್ಲ ಬರ್ಬಾರ್ದು. ಬರ, ಬಾಡಿ ಬೆಳಿತೆ ಹೊರತು ಬುದ್ಧಿ ಬೆಳಿಲಿಲ್ಲ. ಟೀಚರ್, ನಮ್ ಕಂದನ್ ಚೆನ್ನಾಗಿ ನೋಡ್ಕೊಳ್ಳಿ. ಹಾ, ಬಾ ಎಂಜಾಯ್ ಬಾಸ್ ಎಂಜಾಯ್. ಬಾರೋ ಮಾಂಸ ಪರ್ವತ ಬಾ. ನಮ್ಗೆ ಇನ್ನಿಲ್ಲ ಕೆಲಸ, ಹೋಗೋಣ ನಡಿ. ಕ್ಯಾಂಟೀನ್ ಕಡೆ ಏನಾದ್ರು ನಿಮ್ಗೆ ಏನೇನ್ ಗೊತ್ತು? ಮಿಸ್ ಏನೂ ಗೊತ್ತಿಲ್ಲ ಮಿಸ್. ನಿನ್ಗೆ ಏನೇನ್ ಗೊತ್ತಿದ್ಯೋ ಅದನ್ನೆಲ್ಲ ಕಂದನ್ ಹೇಳ್ಕೊಡು, ಆಯ್ತಾ? ಅಪ್ಪ ತುಂಬಾ ಹಸುವಾಗುತ್ತಪ್ಪ. ಎಲ್ಲ ಹೋಗ್ಬಿಟ್ಟವ್ರಲ್ಲ. ಒಂದೇ ಬಟ್ಲಾ? ನಂದು ಮೂರ್ ಬಟ್ಲು. ಬಿಟ್ಟಿರ್ತಾರ ಕೊಡ್ಸೋಣ. ತಲೆ ತಿನ್ಬಿಡು ಹೋಗ್ರಿ. ಹೋಗಿ ನಿನ್ನ ಅಪ್ಪ ಅಮ್ಮ 100 ವರ್ಷ ಚಂದಾಗಿರ್ಲಪ್ಪ. ಲೋ ಬಾಬು, ನೀನ್ ಊಟನೆಲ್ಲ ಅವ್ರು ಕೊಟ್ಟಿಯಲ್ಲ, ನಿಂಗ್ ಹೊಟ್ಟೆ ಹಸಿತಿಲ್ವಾ? ಪರವಾಗಿಲ್ಲ ಬಿಡು, ನಾನು ಹೊಟ್ಟೆ ಅಶ್ವ ತಡ್ಕೋತೀನಿ. ನನಗೆ ಅಶ್ವ ಆದ್ರೆ ನಮ್ಮ ಅಪ್ಪ ಅಮ್ಮ ಊಟಕ್ಕೆ ಹಾಕ್ತಾರೆ. ಅವ್ರಿಗೆ ಅಶ್ವ ಆದ್ರೆ ನಮ್ಮಂತವ್ರು ತಾನೇ ಊಟ ಹಾಕ್ಬೇಕು. ಅವ್ರಿಗೆ ಅದನ್ನ ತಿಂದು ಊಟ ಕೊಟ್ಟವ್ರ ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ನನಗೆ ಅದೇ ಸಾಕು. ತಗೋ ತಿನ್ನು. ನೀನ್ ಹಸುವಾದ್ಮೇಲೆ
ನಮ್ಮೆಲ್ಲರ ಅಪ್ಪ ಅಮ್ಮನು ಚೆನ್ನಾಗಿರ್ಲಿ ಅಂತ ಹಾರೈಸು. ಅಪ್ಪ, ಅಮ್ಮ, ಅಪ್ಪ. ಜೋರಾಗಿ ಕೂಗಿ ಬಾಸ್. 4 ಕಿವಿನೂ ಹಳೇದು, ಕೇಳ್ಸಲ್ಲ ಅವಕ್ಕೆ. ಫಸ್ಟ್ ನೀವು ಕಿವಿಗೆ ಹಾಕೊಳ್ಳಿ. ಅಪ್ಪ, ಅಮ್ಮ. ಬಾಸಪ್ಪ ಅಮ್ಮ, ಬಾಸಪ್ಪ ಅಮ್ಮ, ಬಾಸಪ್ಪ ಅಮ್ಮ. ಕರಿತಾ ಇದ್ದೀರಾ ಯಾಕಪ್ಪ? ಯು ಇಡಿಯಟ್, ಗೆಟ್ ಲಾಸ್ಟ್. ಒಂದು ಡಿಸಿಪ್ಲಿನ್ ಇಲ್ಲ, ಒಂದು ಡಿಗ್ನಿಟಿ ಇಲ್ಲ. ಯೂನಿಫಾರ್ಮ್ ಇಲ್ಲದೆ ಸ್ಕೂಲ್ಗೆ ಬರ್ತೀಯಾ? ಇನ್ ಕೇಸ್ ಯೂನಿಫಾರ್ಮ್ ಹಾಕೊಂಡ್ರು ಹರಿದೋಗಿರೋದು ಹಾಕೊಂಡ್ ಬರ್ತೀಯಾ? ಎಷ್ಟ್ ಸಲ ಹೇಳೋದ್ ನಿನ್ಗೆ? ಸ್ಕೂಲ್ಗೆ ಬೇರೆ ಲೇಟ್ ಆಗ್ತಿದೆ, ತಗೊಂಬಿಡೋಣ. ಆಕ್ಚುಲಿ ಯೂನಿಫಾರ್ಮ್ ಹಾಕೋದೆ ಎಲ್ರು ಸಮಾನವಾಗಿ ಕಾಣ್ಲಿ ಅಂತ. ಆದ್ರೆ ನೀನ್ ಈ ತರ ಕೊಳ್ಕೊಳ್ಕಾಗ್ ಬಂದ್ರೆ ಇವ್ರು ಯಾರು ನಿಜ ಸೇರೋದು ಇಲ್ಲ, ಮಾತಾಡ್ಸೋದು ಇಲ್ಲ ಅಷ್ಟೇ. ಪಾಪ ಟೀಚರ್, ಈ ಹುಡುಗಿ ಬೆಳಿಗ್ಗೆ ಎಲ್ಲ ಹೂವ ಕಟ್ಟಿ ಮಾರಿ ಆಮೇಲೆ ಸ್ಕೂಲ್ಗೆ ಬರ್ತಾಳೆ. ನಾನೇ ನೋಡಿದೀನಿ. ಅಲ್ಲ ರೀ, ಹೂವ ಕಟ್ಬಿಟ್ಟು ಸ್ಕೂಲ್ಗೆ ಬಾ ಅಂತ ನಾವೇನಾದ್ರೂ ಹೇಳಿದ್ವಾ? ನೀವೇ ಹೀಗ್ ಮಾತಾಡಿದ್ರೆ ಹೇಗೆ ಟೀಚರ್? ನೀವೇ ಒಂದ್ ದಾರಿ ತೋರಿಸಬಹುದಲ್ವಾ? ನೋಡಿ, ದಾರಿ ತೋರ್ಸಕ್ಕಲ್ಲ ನಾವಿರೋದು, ಪಾಠ ಹೇಳ್ಕೊಡಕ್ಕೆ. ಅಷ್ಟೊಂದ್ ಕರುಣೆ ಇದ್ರೆ ಇವಳ ನಿಮ್ ಮನೆ ಕರ್ಕೊಂಡೋಗಿ ನೀವೇ ಸಾಕೊಳ್ಳಿ. ಪಾಪ ಅವಳಿಗೆ ಯಾರು ಇರ್ಲಿಲ್ಲ, ಅದಕ್ಕೆ ನಿಮ್ಗೆ ಹೇಳ್ದೆ ಕರ್ಕೊಂಬಂದ್ಬಿಟ್ಟೆ. ಅವಳ ಮನೆ ಕರ್ಕೊಂಬಂದು ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಮಗ. ಇವತ್ತಿಂದ ಅವಳು ಈ ಮನೆ ಮಗಳೇ. ಬಂಟಿ, ಇವ ಶಾಲೆಯಲ್ಲಿ ಏನೇನ್ ಕಲ್ತಿ ಕಂದ? ಫಸ್ಟ್ ಬ್ಯಾಗ್ ಇಳಿಸಿ. ಏನೇನ್ ಕಲ್ತಿಯಪ್ಪ? ಕಲ್ತೆ, ABCD ಕಲ್ತೆ. ಆಮೇಲೆ ಏನ್ ಘಂಕಾರ್ಯ ಮಾಡಿದ್ರು ಕೇಳಿ ಯಜಮಾನ್ರು. ಆಮೇಲೆ ಏನ್ ಮಾಡಿದಿ ಬಂಟಿ? ಮಿಸ್ಗೆ ಐ ಲವ್ ಯು ಅಂದೆ. ಯಾಕೆಲ್ಲ ಪಾಪ ಪಾಂಡು ಸೀರಿಯಲ್ ತರ ರಿಯಾಕ್ಷನ್ ಕೊಡ್ತಾ ಇದ್ದೀರಾ? ನಾನೊಬ್ಬ ಬ್ಯಾಲೆನ್ಸ್ ಯಾಕೆ? ಅಣ್ಣ ಹಾಲು. ಏ ನೋ ನೋ ನೋ, ಡೋಂಟ್ ಗಿವ್. ಅದು ನಾನು ಹಾಲು ಕುಡಿದ್ರೆ ಕುಡಿಬೇಕು. ನಿದ್ದೆ ಬರುತ್ತೆ, ಬೇಡ ಹೋಗು. ಅಲ್ಲ, ಓದಿ. ಸೊ ದಿ ಈಕ್ವೇಶನ್ ಆಫ್ ಎಸ್, ವಾಟ್ ಇಸ್ ದಿ ಕೆಮಿಕಲ್ ನೇಮ್ ಆಫ್ ದಿ ವಾಟರ್? ನೀನ್ ಇಳ್ಸ ಕೆಳಗೆ, ನಾನು ಹೇಳ್ತೀನಿ. ನೀವಾ ಹೇಳಿ? H2O. ವಾವ್, ಯು ಆರ್ ರಿಯಲಿ ಗ್ರೇಟ್. Who designed the steam engine? Tell me. James Watt. Good. Thank you. ಏನ್ ಮಾಡ್ತಾ ಇದ್ದೀರಾ ನೀವು? ಬರೀತಿದ್ದೆ, ಹಂಗೆ ನಿದ್ದೆ ಬಂತು, ಮಲ್ಕೊಂಬಿಟ್ಟೆ. ರೈಟ್ ಇಟ್. Yes, students. Who invented the telescope? Yeah, tell me. Galileo. ಕತ್ತೆ ಕುದುರೆ ಆಗೋಯ್ತಲ್ಲ. ಏನ್ ಮಾಡ್ತಾ ಇದ್ದೀರಾ? ಮನ್ಸಿನಲ್ಲೇ ಓದ್ಕೋತಾ ಇದ್ದೆ. ಯಾಕೆ ಬಾಯಲ್ಲಿ ಬರಲ್ವಾ? ಎಲ್ಲ ತಪ್ಪಾಗಿ ಬರುತ್ತೆ. ಹಾಲು ಕುಡೀರಿ. ಏನ್ರಿ ನೀವು ಅವತ್ತು ಹಾಲು ಕುಡಿದ್ರೆ ನಿದ್ದೆ ಬರುತ್ತೆ ಅಂದ್ರೆ ಇವಾಗ ಹಾಲು ಕೊಡ್ತಾ ಇದ್ದೀರಾ? ನಾನು ನಿದ್ದೆ ಮಾಡ್ಬಿಟ್ರೆ ಯಾರು ಓದೋದು? ಆಯ್ತಾ ಮಾತಾಡಿದ್ದು? ಆಯ್ತು. ಹಾಲು ಕುಡಿದ್ ಮಲ್ಕೊಳ್ಳಿ. ಕುಡೀರಿ. ನೀವು ಹೋಗಿ, ನಾನು ಕುಡಿತೀನಿ. ಗೊತ್ತಿದ್ರೆ ಆಟ ಆಡ್ತಾವೆ. ಎಷ್ಟ್ ಸಾರಿ ಕೇಳದ ದುಡ್ಡು ನಿನ್ನ? ಸರ್ ಮುಡಿಬೇಡಿ ಸರ್. ಸರ್ ಕಾಲು ಸರ್. ಸರ್ ಮುಡಿಬೇಡಿ ಸರ್. ಸರ್ ಅದೇನ್ರಿ ಅವ್ನು ಹಂಗ್ ಹೊಡಿತಾ ಇದ್ದಾನೆ? ಬನ್ರಿ ಹೋಗಿ ಕೇಳದ. ರೇ, ಯಾವನಿಗೆ ಬೇಕ್ರಿ ಮೊದ್ಲೇ ದೊಡ್ಡ ರೌಡಿ? ಸರ್ ರೋಡಲ್ಲಿ ಯಾರೋ ನೀನು ನಿನ್ ಕೆಲಸ ನೋಡ್ಕೊಂಡು ಹೋಯ್ತಾ ಇರೋ.
ಮುಖಕ್ಕೆ ಕುರ್ಪಾಕಿಸ್ಕೋಬೇಡ. ಹೋಗಲೇ. ಸರ್ ಏನೇ ಸಮಸ್ಯೆ ಇದ್ರು ಬಗೆಹರಿಸ್ಕೋಬಹುದು ಸರ್. ಈ ತರ ರಸ್ತೆಯಲ್ಲಿ ಗಲಾಟೆ ಮಾಡಿದ್ರೆ ಎಲ್ಲ ನೋಡ್ತಾರಲ್ವಾ ಸರ್. ಬಿಡಿ ಸರ್, ಬೇಡ. 15 ಲಕ್ಷ ರೂಪಾಯಿ ಕೊಡ್ಬೇಕು ನನಗೆ. ನೀನ್ ಕೊಡ್ತೀಯಾ? ನಿನ್ ಕೈಲಿ ಕೊಡಕ್ ಆಗುತ್ತಾ ನಿನ್ ಕೈಲಿ? ರೌಡಿಗಳು ತುಂಬಾ ಕೆಟ್ಟದಾಗಿ ನಡ್ಕೋತಿದ್ರು. ಅವ್ರನ್ನ ಒಡೆದು ಬೈದು ಅಸಹ್ಯವಾಗಿ ಮಾತಾಡ್ತಾ ಇದ್ರು. ಅದನ್ನ ನೋಡಿ ತುಂಬಾ ನೋವಾಯ್ತು. ನಿನಗೆ ಹೇಗ್ ಅನ್ಸುತ್ತೋ ಹಾಗ್ ಮಾಡಪ್ಪ. ಇದು ನಿನ್ನ ಮನೆ, ನಿನ್ನ ಇಷ್ಟ. ನಿನ್ನ ಒಪ್ಪಿಗೆನೆ ನಮ್ಮ ಒಪ್ಪಿಗೆ. ನೀವಿಬ್ರು ನನಗೆ ಅಣ್ಣ ಅತ್ತಿಗೆ ಆಗಿರ್ತೀರಾ? ಅಂತೂ ಇಂತೂ ನಮ್ಮ ಬಾಸ್ಗೊಂದು ರೆಡಿಮೇಡ್ ಫ್ಯಾಮಿಲಿ ತಗ್ಲಾಕೋತು. ಬನ್ನಿ ತಗೊಳ್ಳಿ ಅಮ್ಮ, ಕೊಡಿ ಮಾಡ್ಲಿ ನಿಮ್ಗೆ. ತಗೊಂಡು ಊಟ ಮಾಡ್ಕೊಂಡು ಹೋಗಿ. ಏನಾರು ಬಿಟ್ಟಿ ಕೊಡ್ತಾನೆ ಅಂದ್ರೆ ಯಾವ ರೇಂಜ್ ಕ್ಯೂ ನಿಂತ್ಕೊಂಡಿದ್ದಾರೆ ನನ್ನ ಮಕ್ಕಳು. ಆಯ್ತು ಇಸ್ಕೊಳ್ಳಿ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ತಾತ? ನೀನು ಅವತ್ತೊಂದಿನ ಹೇಳಿದ್ದೆ, ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅವನಿಗೊಂದು ಸುಂದರವಾದ ಸಂಸಾರ ಇರಬೇಕು ಅಂತ. ಇವತ್ತು ನನಗೆ ಅಪ್ಪ ಅಮ್ಮ, ಅಣ್ಣ ಅತ್ತಿಗೆ, ವಿದ್ಯಾ, ತಂಗಿ, ಕೋಟಿ, ಬಲರಾಮ ಎಲ್ಲರೂ ನನ್ನ ಜೊತೆ ಇದ್ದಾರೆ. ನೀನೇನಾದ್ರು ಇದ್ದಿದ್ರೆ ನೀನು ಕೂಡ ತುಂಬ ಸಂತೋಷ ಪಡ್ತಿದ್ದೆ. ಅದಕ್ಕೆ ನನ್ನ ಉಸಿರಿರೋವರೆಗೂ ಪ್ರತಿ ವರ್ಷ ಈ ದಿನ ನಿನ್ನ ಹೆಸರಲ್ಲಿ ಅನುದಾನ ಮಾಡ್ತಿರ್ತೀನಿ ತಾತ. ನಾವೆಲ್ಲ ನಗ್ನಗ್ತಾ ಇರಬೇಕು ಅಂತ ಆಶೀರ್ವಾದ ಮಾಡ್ತಾತ. ನೀವಿಬ್ರು ಮಿಸ್ಗಳು ನಿಂತಿದ್ದೀರ, ಕೂತ್ಕೊಳ್ಳಿ. ನೀನ್ ಕೂತ್ಕೊಳ್ಳಪ್ಪ ಮಿಸ್ಟರ್ ಬಾಬು. ಮಿಸ್ಟರ್ ಬಾಬು ಒಂದು ಮರ್ಯಾದೆ ಕೊಡ್ಬೇಡಿ. ಕಿವಿ ಹಿಂಡಿ ಬಾಬು ಅಂತ ಹೊಡೀರಿ ಬೇಕಾರೆ. ಅದು ನೀನು ಸ್ಟೂಡೆಂಟ್ ಆಗಿದ್ದಾಗ ಮಾತ್ರ. ಈಗ ನೀನು ದೊಡ್ಡವನಾಗಿದ್ಯಾ. ದೊಡ್ಡವನಾಗಿದ್ದೀನ? ಅದಕ್ಕೆ ನಿನ್ನಿವತ್ ಸುಮ್ನೆ ಬಿಡಲ್ಲ ಕಣು. ನಿನ್ನ ಚರ್ಮ ಸುಲ್ದು ಬಿಡ್ತೀನಿ. ಕೊಬ್ಬಿ ಬಿಟ್ಟಿದ್ಯಾ? ಶಾಲೆಗೆ ಹೋಗಲ್ವಾ ನೀನು? ಹೋಗಲ್ವೇನೋ ಶಾಲೆಗೆ? ಶಾಲೆಗೆ ಹೋಗಲ್ವಾ? ಏನೋ ಬಲ್ಲ, ರೀಲ್ ಕ್ಯಾರೆಕ್ಟರ್ಗಳೆಲ್ಲ ರಿಯಲ್ ಕ್ಯಾರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ. ಏನೋ ಗುರು, ನಿಮ್ ಸ್ಕ್ರೀನ್ ಪ್ಲೇ ನಮ್ಗೇನ್ ಗೊತ್ತಾಗತ್ತೆ ಬಿಡಿ. ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಭಿಕ್ಷೆ ಬೇಡ ತಿಂತೇನೋ? ಬೀದಿ ಚಿಂದಿ ಆಯ್ತೇನೋ? ಅಪ್ಪ ಚಿಂದಿ ಆಯ್ತು ಅಂತ ಮಾತ್ರ ಹೇಳ್ಬಿಟ್ಟು ಕೋಪ ಬರುತ್ತೆ. ಆಮೇಲೆ ಹೇಳ್ತೀನಿ, 1000 ಸಲ ಹೇಳ್ತೀನಿ. ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಈ ದಂಡ ಪಿಂಡಿಗಳ ಹಾಗೆ ತಿಂದು ಈ ದಾಡಿ ಈ ಬಾಡಿ ತರ ಆಯ್ಕೊಂಡು ತಿನ್ನೋ ಗ್ಯಾರಂಟಿ. ನೀವು ಬರಂಗ್ ಹೊಡೆದ್ರು ನಾನು ಸ್ಕೂಲ್ಗೆ ಹೋಗಲ್ಲಪ್ಪ. ಇಂಥ ಮಾತಾಡೋಗಲ್ಲ. ಅಮ್ಮ ನೋಡಮ್ಮ, ಅಪ್ಪ ನಿನಗೇನು ಗೊತ್ತಾಗಲ್ಲ. ದೊಡ್ಡ ಸುಮ್ಮನೆ ಗೊತ್ತಿರೋ ನನಗೆ. ಏ ಶೈಲು, ನಮ್ಮ ಮಗನೇನೆ ಇವನು. ರೀ, ಏನ್ರಿ ಹೀಗ್ ಡೌಟ್ ಪಡ್ತಿದ್ದೀರಾ? ಪ್ರತಿದಿನ ಬೆಳಿಗ್ಗೆ ನಾವು ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಅವ್ನ್ ಸ್ಕೂಲ್ಗೆ ಹೋದ್ರೆಷ್ಟು ಬಿಟ್ರೆಷ್ಟು ರೀ. ಸುಮ್ನೆ ಅವ್ನ್ ಹೇಳ್ದಾಗ ಹ್ಞೂ ಅನ್ರಿ. ಹೌದಲ್ವೇ, ಎಮೋಷನಲ್ ಬುರುಡೆ ಹೊಡೆದಾಕ್ಬಿಡ್ತಿದ್ದೆ. ಅವನೇ ನಮ್ ಮಾಡದ್ ಮಗನ. ತಿರುಗ್ಸ್ ಹೊಡೆದಿದ್ರೆ ನಿಮ್ ಬುರುಡೆ ಹೊಡೆದೋಗಿರೋದು. ಬಂಟಿ ಕಂದ, ಬಂಟಿ ಬಾಬು, ನಿನಗೂ ನೋವಾದ್ರೆ ನಮಗೂ ನೋವಾಗುತ್ತೆ. ನಾಳೆಯಿಂದ ನೀನು ಸ್ಕೂಲ್ಗೆ ಹೋಗ್ಬೇಡ. ಏನಪ್ಪ ಇದು ಕ್ಯಾರೆಕ್ಟರ್ಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಗೋತಾ ಇವೆ. ಗುಡ್ ಬೈ. ಥ್ಯಾಂಕ್ ಯು ಅಪ್ಪ. ನಾನು ಹಂಗಾರೆ ಪಚ್ಚತ್ತೀನಿ. ಬಾಸ್, ಈ ತರ ಸಡನ್ ಆಗಿ ಶೆಡ್ಯೂಲ್ ಚೇಂಜ್ ಮಾಡಿದ್ರೆ ನಾಳೆಯಿಂದ ಟೈಮ್ ಪಾಸ್ ಏನ್ ಮಾಡೋದು? ನಾನು ಸ್ಕೂಲ್ಗೆ ಹೋಗಲ್ಲ ಅಂದೆ, ಕಾಲೇಜ್ಗೆ ಹೋಗ್ತೀನಿ. ಇಡ್ಕೋ ವಿದ್ಯಾ, ನಾನೇ ನಿನ್ಗೆ ಹೇಳೋಣ ಅಂತಿದ್ದೆ. ನಾನು ಹೋಗೋ ಸ್ಪೀಡ್ಗೆ ನಿನ್ ಗಾಳಿಗೆ ಆರ್ಕೊಂಡು ಹೋಗ್ಬಿಡ್ತೀಯ. ಇಡ್ಕೋ. ಬಾಯ್. ಮಧ್ಯಾಹ್ನ ಊಟಕ್ಕೆ ಕ್ಯಾಂಟೀನ್ಗೆ ಬಾ. ಓಕೆ, ಬಾಯ್.
ಕೋಟಿಯವ್ರೆ ಆ ಹುಡುಗನ ಒಬ್ಬನ್ನ ಡ್ಯಾನ್ಸ್ ಮಾಡಿ ಎಲ್ಲರೂ ಮಜಾ ತಗೋತಾವ್ರಲ್ಲ, ಯಾಕೆ ಹಂಗ್ ಮಾಡ್ತಾವ್ರೆ? ಅದನ್ನ ರ್ಯಾಗಿಂಗ್ ಅಂತಾರೆ. ರ್ಯಾಗಿಂಗ್ ಅಂದ್ರೆ? ರ್ಯಾಗಿಂಗ್ ಅಂದ್ರೆ ಒಬ್ಬರೊಬ್ರು ಆತ್ಮೀಯವಾಗಿ ಪರಿಚಯ ಮಾಡ್ಕೊಳ್ಳೋದು ಅಂತ. ಹಾಗಾದ್ರೆ ನಾವು ಆತರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಬೇಡ ಬಾ, ಸಿಕ್ಕಾಪಟ್ಟೆ ಗೋಳಿಕೊಳ್ಳೋ ಆಟಕ್ಕೆ ರ್ಯಾಗಿಂಗ್ ಅನ್ನೋದು. ಬನ್ನಿ ಹಂಗಾರೆ ನಾನು ಒಂದ್ಸಲ ಗೋಳು ಇಕ್ಕೊಳ್ಳಿ. ಅವರು ಬಾಸು ನಂಗೆ ಅರ್ಥ ಆಗ್ತಿಲ್ಲ ಈ ದುಸ್ಸಾಹಸ ಕಾರಣ ಏನು ಅಂತ. ಯಾಕೆ ಬಾಸು ಹಿಂಗೆಲ್ಲ ಕಾಡ್ತೀರಾ? ತುಂಬಾ ಆಸೆ ಇಷ್ಟಪಟ್ಟ ಮೇಲೆ ಹೋಗ್ಲೇಬೇಕು. ಬನ್ನಿ ಹೋಗೋಣ. ಯಾರೋ ಹೊಸ ಲೆಕ್ಚರರ್ಸ್ ಬರ್ತಾರೋ, ಬೇಗ ಕಳ್ಸೋಣ. ಶಿಷ್ಯ ಕಳ್ಸ್ಕೊಳ. ನಮಸ್ಕಾರ ಸರ್. ಏ ನಮ್ಗೆಲ್ಲ ನಮಸ್ಕಾರ ಯಾಕಪ್ಪ? ಅದೇನೋ ರ್ಯಾಗಿಂಗ್ ಮಾಡ್ತಾ ಇದ್ರಲ್ಲ, ಹಂಗ್ ನನ್ಗೂ ಮಾಡ್ರು. ಸರ್ ಲೆಕ್ಚರ್ಗೆಲ್ಲ ರ್ಯಾಗಿಂಗ? ಏ ಪಡ್ಡೆಗಳ, ಇವ್ರು ಲೆಕ್ಚರ್ ಅಲ್ಲ, ಈ ಕಾಲೇಜ್ ಬಂದಿರೋ ಹೊಸ ಸ್ಟೂಡೆಂಟ್. ಮುಚ್ಕೊಂಡ್ ಮಾಡ್ರ ರ್ಯಾಗಿಂಗ್. ಸರಿ ಸರ್, ಈ ಶಿಷ್ಯ ಅವ್ನ್ ಕೆಲಸ ಮಾಡಪ್ಪ. ಈ ಗೋಣಿಚೀಲ ನೆತ್ಕೊಂಡು ಹೋಗಿ ಈ ಗ್ರೌಂಡ್ ಇಲ್ಲಿರೋ ಎಲ್ಲಾ ಚಿನ್ನಿ ಪೇಪರ್ ಹಾಕೊಂಡ್ ಬಂದ್ಬಿಡು, ಸರಿನಾ? ಪೇಪರ್ ಕೇಳ್ತಾರೆ, ಅದನ್ನೊಂದ್ ಬಿಟ್ಬಿಟ್ಟು ಬೇರೆ ಏನಾದ್ರು ಹೇಳ್ರಪ್ಪ, ಮಾಡ್ತೀನಿ. ಬಾಸ್, ನೀ ಕೇಳಿದ್ದನ್ನ ಅವ್ರು ಮಾಡೋದಲ್ಲ, ಅವ್ರು ಹೇಳಿದ್ದನ್ನ ನೀವು ಮಾಡ್ಬೇಕು. ಅದನ್ನೇ ರ್ಯಾಗಿಂಗ್ ಅನ್ನೋದು. ಮಾಡಿಸ್ಕೊಳ್ಳಿ. ಆಯ್ತು, ನೀವ್ ಹೇಳಿದ್ದೆ ಮಾಡ್ತೀನಿ. ಗೋಣಿ ಚೀಲ ಕೊಡ್ರಪ್ಪ. ಕೊಡಲೇ ಶಿಷ್ಯ? ಕೊಡು. ಇಷ್ಟೇ ಮೇಲೆ ಕಾಲೇಜ್ ಕ್ಯಾಂಪಸ್ ಎಲ್ಲ ಆಯ್ಕೊಂಬಂದು ನಿಂತ್ಬಿಟ್ನಲ್ಲ ಇವಯ್ಯ. ಚಿಂದಿ ಆಯ ಬುದ್ಧಿ ಏನೋ ಇತ್ತ ಹಿಂದೆ. ಏನ್ ಕತೆ ಆಗ್ಬೋದು, ಇರ್ಲಿ. ಬ್ರದರು, ಇರೋ ಬರೋ ಚಿಂದಿನೆಲ್ಲ ಆಯ್ಕೊಂಬಂದ್ಬಿಟ್ಟಿದೀನಿ. ಈಗ ಏನ್ ಮಾಡ್ಲಿ? ಈ ಕ್ಯಾಂಪಸ್ ಅಲ್ಲಿರೋ ಪೇಪರ್ ಇಷ್ಟ ಬೇಗ ಆಯ್ತ್ಬಿಟ್ಟ? ನಾನ್ ನಂಬಲ್ಲ. ಇವನ್ನೆಲ್ಲ ಚಮಕಾಯಿಸಿದ್ದಾಯ್ತು, ಈಗ ಚಿಂದಿ ಉಡಾಯಿಸಿ. ಹಂಗಂದ್ರೆ ಸುರೀರಿ ಬಾಸು. ಕೋಟಿಯವ್ರೆ, ಇಷ್ಟೇನ ರ್ಯಾಗಿಂಗ್ ಅಂದ್ರೆ? ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಇಷ್ಟಕ್ಕೆ ಬಿಟ್ರು. ಇಲ್ಲಾಂದ್ರೆ ನಿಮ್ ಬಟ್ಟೆ ಎಲ್ಲ ಬಿಚ್ಚಿರೋರು. ಅಯ್ಯೋ ಒಳ್ಳೇದಾಯ್ತು, ಅರ್ಜೆಂಟ್ ಚಡ್ಡಿನೇ ಹಾಕಿ. ಅಯ್ಯೋ ನಿಂತ್ಕೊಳ. ನಾನ್ ಚಡ್ಡಿ ಹಾಕಿಲ್ದಾರ ವಿಚಾರ ಅವ್ರಿಗೆ ಗೊತ್ತಾಗೋಯ್ತಾ? ಎಲ್ಲೋಗ್ತಾ ಇದ್ಯಾ? ಸಾರಿ ಬಾಸ್, ಇವತ್ತು ಇಲ್ಲ ನಾಳೆ. ಏನ್ ಕಾಮಿಡಿನಾ? ಇಲ್ಲ ಬಸ್, ಸೀರಿಯಸ್. ಸೀರಿಯಸ್ ಆಗಿ ಒಂದ್ ಕೆಲಸ ಮಾಡೋಣ. ನಮ್ಮವರೊಬ್ರು ಇದಾರ, ಅವ್ರು ನೋಡಿ. ಹೊಡಿಬೇಕಾ? ನೀನ್ ಬೇಡ. ಏಯ್, ನಾನ್ ನಿಂಗೆ ಎಷ್ಟು ಸತಿ ಹೇಳಿಲ್ಲ ಕಾಲೇಜ್ ವಿಚಾರದಲ್ಲಿ ನೀನ್ ದೇಹ ತುರ್ಸೋಂಗಿಲ್ಲ, ನಾ ಗಡ್ಡ ತುರ್ಸೋಂಗಿಲ್ಲ ಅಂತ. ಅವನೇನೋ ತೆವಲಿಗೆ ರ್ಯಾಗಿಂಗ್ ಮುಂದುವರ್ಸ್ತೀಯಾನೆ. ಮಾತಾಡ. ಇವ್ರು ಯಾರು ಗೊತ್ತಾ? ಈ ಕಾಲೇಜ್ ಸೀನಿಯರ್, ರ್ಯಾಗಿಂಗ್ ಕಿಂಗು. ಇವ್ರು ನೋಡಿಯೋ. ಇದು ಭಯ ಬೀಳೋ ಫಿಗರೇ ಅಲ್ಲ, ಯಾಕೆ ಎದುರ್ತೀರಾ ಬಾಸ್? ಭಯಾನ ಗುದ್ದಲೇ, ನಾವು ಭಯ ಬೀಳೋ ಫಿಗರ್ ಅಲ್ವಾ? ಹೊಡಿಯೋ. ಹೈ ಗುದ್ದಲೇ. ಏನಿದು? ಜೋರ ಗುದ್ದ, ಜೋರ ಗುದ್ದಲೇ. ಓ, ಅವರು ಹೇಳ್ತಾರಲ್ಲ ಗುದ್ದಲೇ. ಹೊಡಿಲ್ಲ. ಹೊಡೀರಿ ಬಾಸ್. ತಿರುಗಿಸೋಡಿಲ್ಲ. ಈ ದಿಕ್ಕು ವಾಸ್ತು ಕರೆಕ್ಟ್ ಆಗಿದೆ, ಇಕ್ಕಿ ಹೇಳ್ತೀನಿ. ಈ ಕಡೆ ಸುಮ್ಮನೆ ಅಲ್ಲ, ಚಮಕಾಯಿಸಿಂದಿ ಓಡಾಯಿಸೋ ಕರೋಡ್ಪತಿ. ಸ್ಯಾಂಡಲ್ ಬುಟ್ಟಲ್ ಕಮಲು, ಸೆನ್ಸೇಷನ್ಗೆ ಸಿಂಬಲ್ಲು, ಸಿಂಪ್ಲಿ ಸೂಪರ್ ಕೋಮಲ್ಲು, ಕರೋಡ್ಪತಿ. ಬಾಸ್, ಈ ಕಡೆ ಈ ಕಡೆ ಈ ಕಡೆ. ಬನ್ನಿ 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 ಬಾಸ್, ಬನ್ನಿ ಬನ್ನಿ ಬನ್ನಿ. ಹೊಡಿರಿ ಕೈಯೇ. ಹೊಡಿಯ ದಡಿಯಾ. ಬಾಸ್, ಕಾಲೇಜ್ ಹ್ಯಾಪಿನಾ? ಕ್ಯಾಂಪಸ್ ಡಲ್ ಆಗಿದ್ದೀರಿ? ಓ, ಸ್ಕೂಲೇ ಚೆನ್ನಾಗಿತ್ತು, ಕಾಲೇಜ್ ಬೋರು. ಕೋಟಿಯವ್ರೆ, ಈ ಕನ್ನಡಕ ತೆಗಿರಿ ಬಾಸ್, ಹುಡುಗಿರ್ ಬಂದಾಗ ಹಾಕೊಳ್ಳೋರಂತೆ. ಹೋಗಿ ಕೋಟಿಯವ್ರೆ, ಕಾಲೇಜಲ್ಲಿ ಎಂಜಾಯ್ಮೆಂಟ್ ಸಿಗುತ್ತೆ ಅಂತಂದ್ರಿ, ಅಂತದ್ ಏನು ಸಿಗ್ತಾ ಇಲ್ಲ. ಆ ಸ್ಕೂಲ್ ಲೈಫೇ ಚೆನ್ನಾಗಿತ್ತು, ಮಕ್ಕಳ ಜೊತೆ ಆಟ ಆಡ್ಕೊಂಡು ನೆಮ್ಮದಿಯಿಂದ ಇದ್ದೆ. ಅದೇನೋ ನೀವ್ ಹೇಳಿದ್ರಿ ಇಲ್ಲಿ ಬಂದು ಕಿಕ್ ಸಿಗುತ್ತೆ, ಥ್ರಿಲ್ ಸಿಗುತ್ತೆ ಅಂತ, ಅಂತದೇನು ಸಿಗ್ತಾ ಇಲ್ಲ. ಥ್ರಿಲ್ ಬೇಕು ಅಂದ್ರೆ ಕ್ಯೂಲ್ ನಿಂತ್ಕೊಂಡು ಸಿನಿಮಾ ಟಿಕೆಟ್ ತಗೊಂಡಂಗಲ್ಲ, ಯಾವತ್ತೂ ಮಾಡದೇ ಇರೋದನ್ನ ಮಾಡಿದಾಗ ಮಾತ್ರ ಥ್ರಿಲ್ ಬರೋದು. ಅದಕ್ಕೆ ಏನ್ ಮಾಡ್ಬೇಕು? ಕಿಕ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕುಡಿಬೇಕು. ಥ್ರಿಲ್ ಬೇಕು ಅಂದ್ರೆ ನೆಂಚಕ್ ಚಿಕನ್ ಇಟ್ಕೊಂಡು ಕುಡಿಬೇಕು. ಅಲ್ಲ, ಕಿಕ್ಕು ಥ್ರಿಲ್ ಒಟ್ಟಿಗೆ ಬೇಕು ಅಂದ್ರೆ ಯಾವ್ದಾರು ಹುಡುಗಿನ ಪಟಾಯಿಸ್ಬೇಕು. ಹಂಗಂದ್ರೆ? ಅಂದ್ರೆ ಮುಂದೆ ನೀವ್ ಹಿಂಗೆ ಕೂತಿದ್ರೆ ನಿಮ್ ಯೌವನ ಮರುಭೂಮಿಲ್ ಬೀಳೋ ಮಳೆ ತರ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾನೇನ್ ಹೇಳ್ತೀನಿ, ಒಂದ್ ಹುಡುಗಿನ ಇಮಿಡಿಯೇಟ್ ಆಗಿ ಲವ್ ಮಾಡ್ಬಿಡಿ. ಭಯ ಆಗುತ್ತೆ ಬಸ್ಸು. ಪ್ರತಿಯೊಬ್ರು ಒಂದೊಂದು ಮತ್ತಲ್ಲಿ ಇರ್ತಾರೆ. ಈಗ ದೇವೇಗೌಡರಿಗೆ ರಾಜಕೀಯದ ಮತ್ತು, ಸಚಿನ್ಗೆ ಕ್ರಿಕೆಟ್ ಮತ್ತು, ರೆಹಮಾನ್ಗೆ ಮ್ಯೂಸಿಕ್ ಮತ್ತು, ನನಗೆ ಸಿನಿಮಾ ಮತ್ತು, ನನಗೆ ಇವನಿಗೆ ಫುಲ್ ಮೀಲ್ಸ್ ಮುಕ್ಕದೆ ಮತ್ತು, ನನಗೆ ಲವ್ ಮತ್ತು. ಅದಕ್ಕೆ ಹೇಳ್ತೀನಿ, ಲವ್ ಮತ್ತಲ್ಲಿ ಬಿದ್ಬಿಡಿ, ನೋಡಿ ಮಜಾ ಹೆಂಗಿರುತ್ತೆ. ನನಗೂ ಅವಾಗ ಅವಾಗ ಬೀಳ್ಬೇಕು ಅಂತ ಆಸೆ ಆಗುತ್ತೆ, ಆದ್ರೆ ಸಿಗ್ಬೇಕಲ್ಲ ಬೀಳಕ್ಕೆ. ಹಲೋ ಮಿಸ್, ಸ್ವಲ್ಪ ಎದ್ದು ನಿಂತ್ಕೊಳ್ಳಿ. ಅಲ್ಲಿ ನೋಡಿ.
ಅವರು ನಮ್ಮ ಬಾಸು ಬಂಟಿ ಬಾಬು ಅಂತ. ಅವ್ರ ಹತ್ರ ತುಂಬಾ ದುಡ್ಡಿದೆ, ತುಂಬಾ ಒಳ್ಳೆಯವರು, ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಅವ್ರನ್ನ ಲವ್ ಮಾಡು. You mannerless brutes, cultureless idiots. You don't know how to talk to girls. Get lost. ಕೂತ್ಕೋ ಆಗ್ಬೋದು. ಯಾರೋ ಯಾಕೆ ಬಾಸ್, ವಿದ್ಯಾವ್ರೇ ಇಲ್ವಾ ಬಾಸ್? ಅಯ್ಯೋ ಪಾಪಿ, ಎಂತ ಮಾತಾಡ್ತಾ ಇದೆಯೋ? ಇದೇನಾದ್ರು ವಿದ್ಯಿನ್ ಕಿವಿಗ್ ಬಿದ್ರೆ ಅವಳನ್ನ ಕೆಟ್ಟವನ್ ಅನ್ಕೊಂಡ್ಬಿಡ್ತಾಳೋ. ಆಮೇಲೆ ಓದೋದ್ ಬಿಟ್ಬಿಟ್ಟು ನಮ್ ಮನೆ ಬಿಟ್ಬಿಟ್ಟೇ ಹೊಟ್ಟೋಗ್ಬಿಡ್ತಾಳೆ. ಅವಾಗ ವಿದ್ಯಾಭ್ಯಾಸ ಓದಂಗಲ್ವಾ? ಅದಕ್ಕೆ ಹಂಗ್ ಮಾತಾಡಬಾರ್ದು. ಬುದ್ಧಿವಂತರ ತರ ಗಡ್ಡ ಬಿಟ್ಟಿದಾರಲ್ಲ ನಮ್ ಬಾಸ್ಗೊಂದು ಐಡಿಯಾ ಕೊಡಿ ಗುರುಜಿ. ಒಂದ್ ಹುಡುಗಿನ ಫಿಕ್ಸ್ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಕೊಚ್ಚೆಗ್ ಬೀಳಿ. ಆ ಹುಡುಗಿ ಒಂದ್ ಕೈ ಕೊಡ್ತಾಳಲ್ಲ, ಅವಾಗ ಲವ್ ಅಟ್ ಫಸ್ಟ್ ಸೈಟ್. ಮುಂಗಾರು ಮಳೆ ಸೀನು ಅದ್ಕೊಂಡು ಕೂತ್ಕೊಳ್ಳ. ನೋಡಿ ಬಾಸ್, ಯಾರಿಗೋ ಫಿಕ್ಸ್ ಆಗಿರೋ ಹುಡುಗಿನ ರೆಡಿ ಮಾಡಿ, ಅವಳಿಗೆ ದಾಸವಾಳ ಹೋಗ್ಕೊಟ್ಟು ಐ ಲವ್ ಯು ಹೇಳಿ, ಅವಳು ಹಿಂದೆ ಬಿದ್ದು ಕಚ್ಕೊಳ್ಳೋವರೆಗೂ ಬಿಡಬೇಡಿ. ಚೆನ್ನಾಗಿದೆ. ತೆಲುಗು ಪಿಕ್ಚರ್ ಆರ್ಯ ಸ್ಟೋರಿ. ಎಲ್ಲಾ ಲ್ಯಾಂಗ್ವೇಜ್ ಫಿಲ್ಮ್ ನೋಡೋ ನನ್ನ ಮಕ್ಕಳ ಹತ್ರ ಇಟ್ಕೋಬಾರ್ದಪ್ಪ. ನಮ್ ಕ್ರಿಯೇಟಿವಿಟಿ ಬೆಲೆನೇ ಇಲ್ಲ. ಬಾಸ್, ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ, ಕೇಳಿ ಬಾಸ್. ಅವಾಗ್ಲೇ ಐಡಿಯಾ ಕೊಟ್ಟಂಗ್ ಕೊಡಲ್ಲ ತಾನೆ? ಇಲ್ಲ ಬಾಸ್. ಹೇಳು. ಏಯ್, ನೀನಂಗ್ ನಗ್ಬೇಡ ಕಣೋ, ಭಯ ಆಗುತ್ತೆ. ಅಬ್ಬ, ಬಾಯಿಗೆ ತರಿಸ್ಬಿಟ್ಟಿದ್ದ. ಏನೇ ನಿನ್ ಬಾಯ್ ಫ್ರೆಂಡ್ ನ ತಂದು ಪಕ್ಕದ ಕಾಲೇಜ್ಗೆ ಸೇರಿಸ್ಬಿಟ್ಟಿದ್ಯಾ? ನೆನಪು ಮಾಡ್ಕೊಂಡಾಗೆಲ್ಲ ಹೋಗಿ ನೋಡ್ಕೊಂಡ್ ಬರ್ಬೋದು ಅಂತನಾ? ಮನಸ್ನಲ್ಲಿರೋನು ಯಾವಾಗ್ಲೂ ಪಕ್ಕದಲ್ಲೇ ಇರ್ಲಿ ಅಂತ ನಾನೇ ಕರ್ಕೊಂಡ್ ಬಂದ್ ಸೇರಿಸ್ದೆ. ಮನ್ಸ್ನೆಲ್ಲ ಇಟ್ಕೊಂಡು ಒದ್ದಾಡ್ತಿರು. ನೋಡಕ್ ಒಳ್ಳೆ ಮೋಸ್ಟ್ ಎಲಿಜಿಬಲ್ ರಿಚ್ ಬ್ಯಾಚುಲರ್ ತರ ಇದ್ದಾನೆ. ಅದ್ ಎಷ್ಟ್ ಜನರು ಕಂಡು ಬಿದ್ದಿರುತ್ತೋ ಏನೋ. ಡೈರೆಕ್ಟ್ ಆಗಿ ಹೋಗಿ ಪ್ರಪೋಸ್ ಮಾಡು. ಮಾಡ್ಬೋದು ಕಣೆ, ಆದ್ರೆ ಇದೆಲ್ಲ ಎಲ್ಲ ನನ್ನ ಎಜುಕೇಶನ್ ಮೇಲೆ ಎಫೆಕ್ಟ್ ಆಗುತ್ತೋ ಅಂತ ಭಯ ಅಷ್ಟೇ. ನೀನ್ ಹಿಂಗೆ ಭಯ ಪಟ್ಕೊಂಡಿದ್ರೆ ಯಾವಳಾದ್ರೂ ಬಂದ್ ಹಾರಿಸ್ಕೊಂಡು ಹೋಗ್ಬಿಡ್ತಾಳಷ್ಟೇ. ಆಹಾ, ನಾನ್ ಬಿಟ್ಬಿಡ್ತೀನಾ? ಅಂತ ಟೈಮ್ ಬಂದ್ರೆ ಅವ್ರಿಗೋಸ್ಕರ ಏನ್ ಮಾಡೋಕ್ಕೂ ನಾನ್ ರೆಡಿ. ಓಹೋ. ಹಲೋ, ಬಾಸ್, ಬಟ್ಟೆ ಹಾಕೊಂಡು ನಿಂತ್ಬಿಟ್ರೆ ಆಗ್ಲಿಲ್ಲ, ಮತ್ತೆ ಬಿಚ್ಚಾಕ್ಬಿಡ್ಬೇಕಾ? ಹಂಗಲ್ಲ. ಈಗ ಪುಡಾರಿಗಳು ಎಲೆಕ್ಷನ್ ಟೈಮಲ್ಲಿ ಏನ್ ಮಾಡ್ತಾರೆ? ಸಿಕ್ಕಿವ್ರಿಗೆಲ್ಲ ದೇವ್ರ ಕೈ ಮುಗ್ದಂಗ್ ಮುಗಿತಾರಲ್ವಾ, ಹಂಗೆ ಕೈ ಮುಕ್ಕೊಳ್ಳಿ. ಅದ್ದು ಮಾನಿನಿಯರೇ, ಮೇಕಪ್ ಮಾನಿನಿಯರೇ, ಮಾಡ್ರನ್ ಮನ್ಮತ ಸಖಿಯರೇ, ಬ್ಲಾಕ್ ಅಂಡ್ ವೈಟ್ ಸುಂದರಿಯರೇ, ಜೀನ್ಸ್ ಹಾಕಿರೋ ಜೀವಂತ ಹೆಣ್ಣು ಬೊಂಬೆಗಳೇ, ವ್ಯಾಲೆಂಟೈನ್ಸ್ ಡೇ ದಿನ ಕಮಿಟ್ ಆಗಿ ಆಮೇಲೆ ಕಂಗಾಲಾಗಿರೋ ಭಗ್ನ ಕನ್ಯೆಯರೇ, ಇಲ್ಲಿದೆ ನಿಮಗೊಂದು ಅತ್ಯದ್ಭುತವಾದ ಅವಕಾಶ. ಸಮಾಜ ಸೇವಕರು, ಮಹಾನ್ ಚಿಂತಕರಾದಂಥ, ಪುರುಷರಲ್ಲೇ ಉತ್ತಮರಾದಂಥ ಗಂಡು ಕನ್ಯಾ ರತ್ನ ಇಂತಹ ಬಂಟಿ ಬಾಬುರವರು ಪ್ರೀತಿಯಲ್ಲಿ ಈಜಿ ಮುಳುಗಿ ತೇಲಾಡಿ ಆನಂದ ಅನುಭವಿಸಬೇಕು ಅಂತ ಒಳ್ಳೆ ಹುಡುಗಿ ನೋಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ನೀವ್ಯಾರಾದ್ರೂ ಡೈರೆಕ್ಟ್ ಆಗಿ ಬಂದು ಪ್ರಪೋಸ್ ಮಾಡಿದ್ರೆ ನಾಚಿಕೆ ಮಾನ ಮರ್ಯಾದೆ ಇನ್ನೊಂದು ಮತ್ತೊಂದನ್ನು ಬಿಟ್ಟು. ಕೋಟಿಯವರೇ, ನಾಚಿಕೆ ಮಾನ ಮರ್ಯಾದೆ ಗೊತ್ತಾಯ್ತು, ಅದು ಇನ್ನೊಂದು ಅಂದ್ರಲ್ಲ, ಅದೇನು? ಹಿಂಗೆಲ್ಲ ಕೆದಕ್ತಾ ಕೂತ್ಕೊಂಡ್ರೆ ಕೆಲಸ ಮುಂದುವರಿಯಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಸು. ಆಯ್ತು. ಬಂತು ಬಾಸ್. ಐಡಿಯಾ ವರ್ಕೌಟ್ ಆಯ್ತು. ಎಕ್ಸ್ಕ್ಯೂಸ್ ಮೀ, ಎಲ್ಲಿ? Hey crazy king, you are you my soulmate forever. ಎಳೆ ಹುಡುಗಿ ಸಖತ್ತಾಗಿದ್ದಾಳೆ. ಐ ಲವ್ ಯು ಟು. ಇಲ್ಲ, ಡೈಲಾಗ್ ನಿಮ್ದೆ, ಏನೋ ಇನ್ವಾಲ್ವ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ. ಆಯ್ತು, ಹೇಳ್ಕೊಳ್ಳಿ. ಐ ಲವ್ ಯು ಟು. ಬಾಸ್, ಇನ್ನು ಏನ್ ನಿಂತಿದ್ದೀರಿ? ಕಟ್ಟೋಗಿ ಹೆಣ್ಮಕ್ಳು ಟ್ಯಾಕ್ಸ್ ನ. ಟ್ಯಾಕ್ಸ್? ಶಾಪಿಂಗ್ ಟ್ಯಾಕ್ಸ್ ಅಂತಾರೆ. ನೀವು ಬರಲ್ವಾ? ಇಲ್ಲ, ನಾವು ಜೋಳ ತಿನ್ನಕ್ ಹೋಗ್ತೀವಿ. ಆಯ್ತು, ಹೊರಡಿ. ಏಯ್, ನೀನೇನೋ ಅವ್ರ ಮಧ್ಯೆ ಮೈಕ್ ನಡಕ್ ಹೋಗ್ತಾ ಇದ್ಯಾ? ಬರಲೇ. ಬಾಯ್ ಬಾಸ್. And why you're holding like this? Hold my hand. ಪ್ರೀತಿಯ ಹಕ್ಕಿ ಹಾರಿ ಬೇರೆಯ
ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ನನಗೆ ಹೇಳ್ದ. ಹೌದಾ? ಇವ್ರಿಗೆ ಹೇಳಿಲ್ವಾ? ಇವ್ರು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ. ಇವ್ರು ಯಾರು ಅಂತ ಗೊತ್ತಿಲ್ವಾ ಸರ್? ಇವ್ರು ಯಾರು ಅಂತ ಗೊತ್ತಿಲ್ವಾ ಸರ್? ಈಗ ನೋಡಿ ಹೇಳು. ಗೊತ್ತಾಗ್ಲಿಲ್ವಾ? ನಮ್ ಲವ್ವರ್ ರೀ. ಈಗ ಹೇಳು. ಥ್ಯಾಂಕ್ ಯು. ಇವಾಗ ಅವ್ರಿಗೂ ಹೇಳು. ಮಾರ್ನಿಂಗ್ ಮೇಡಮ್. ಓಕೆ ಹೋಗೋಣ. ಬೇಬಿ ಒನ್ ಸೆಕ್. ನಾನ್ ನಿನ್ ಲವ್ವರು, ನೀನ್ ನನ್ ಲವ್ವರು. ಇದನ್ ಊರ್ಗೆಲ್ಲ ಯಾಕೆ ಹೇಳಕ್ ಹೋಗ್ತಿದ್ಯಾ? ಏನೋ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ದೆ ಡಾರ್ಲಿಂಗ್. ಹಂಗ ಹೇಳ್ಬಾರ್ದಾ? ಸರಿ ಹೇಳಲ್ಲ ಬಿಡು. ಹೆಲೋ, ಏನಾಯ್ತು? ಪಿಜ್ಜಾ ತಿನ್ನೋಣ? ನೋ 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 ನೋ. ಬೇಡ್ವಾ? ಏನ್ ಸರ್ ನಿಮ್ ಸಿಸ್ಟರ್ ಪಿಜ್ಜಾ ತಿನ್ನಲ್ಲ ಅಂತಾರ? ಏಯ್ ಯಾರ ನಿಮ್ ಸಿಸ್ಟರ್? ಗುದ್ಬಿಡ್ತೀನಿ. ನಮ್ ಲವ್ವರ್ ಇವ್ರು. ನಮ್ ಲವ್ವರ್. ಯಾರ್ ಸಿಸ್ಟರ್ ಯಾರ್ ಲವರ್ ಏನು ಗೊತ್ತಾಗಲ್ಲ. ನನ್ನ ಸಿಸ್ಟರ್ ಅಂತ ಲವ್ವರ್. ಪ್ಲೀಸ್ ವೆಲ್ಕಮ್ ಸರ್. ಪ್ಲೀಸ್ ಬನ್ನಿ ಸರ್. ನಮ್ ಲವ್ ವಿಷಯ ಯಾರಿಗೂ ಹೇಳ್ಬಾರ್ದು, ಓಕೆ? ನೀನ್ ಇಲ್ಲೇ ನಿಂತ್ಕೋ. ಅಲ್ಲ ಸಖತ್ತಾಗವಳೆ ಅಲ್ವಾ ಮತಿ? ನಾನು ಹೇಳಿದ್ ಕೇಳಿಸ್ತಾ? ಕಾಣಿಸ್ತಾ ಇದೆ. ಹಲೋ ಮಿಸ್ಟರ್, ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಇಲ್ಲಿ ಆಚೆ ಹೋದ್ಮೇಲೆ ಇದೆ ಬಿಲ್ಲು ನಾನ್ ಕೊಡ್ತೀನಿ. ಆ ಹೃದಯ ದೇವತೆ ನನ್ನ ಹೃದಯನೇ ಕದ್ಬಿಟ್ಟಿದ್ದಾಳೆ. 1 ವರ್ಷ ಸಂಬಳನೇ ಕೊಟ್ಬಿಡ್ತೀನಿ. ಎಲ್ಲಿ ನಿಮ್ ಮೂಗ್ ತೋರಿಸಿ. ಸುಮ್ನೆ ಉದ್ದ ಇದೆ ಅಂತ ತುಂಬಾ ತೋರಿಸ್ತಾ ಇದ್ದೀರ. ನಾನು ಅವಳು ಲವ್ವರು. ನೀವು ಸುಮ್ನೆ ನನ್ನ ಹತ್ರ ಬಿಲ್ ಇಸ್ಕೊಳ್ಳಿ. ಏ ನೋಡ್ರೋ, ಈ ಮೇಡಮ್ ಲವ್ವರ್ ಅಂತೆ ಸಾರು. ಹೇಳಿಲ್ಲ. ಬಿಲ್ ಕೊಟ್ಟು ಆಚೆ ಬಾ. ಏ ಬಿಲ್ಲು. ಹೃದಯ ದೇವತೆ ಅಂದ ದೇವಸ್ಥಾನ ಕಟ್ಬೇಡ, ಬಿಲ್ ಕಟ್ಟು. ಅವಳು ಸುತ್ತ ಯಾಕೋ ರಾಟೆ ಸುತ್ತಾ ಇದ್ದೀರಾ? ಯಾರೋ ನೀನು? ಅದನ್ನ ನಾನು ಇವಾಗ ಹೇಳಂಗಿಲ್ಲ, ಆಮೇಲೆ ಹೇಳ್ಬೇಕು. ನೋಡಪ್ಪ ನೋಡು, ಅದೇನಂತ ಈಗಲೇ ಹೇಳು. ಅವಳು ನಾನು ಏನು ಅಂತ ಆಮೇಲೆ ಬೇಡ, ಈಗಲೇ ಹೇಳು. ಆಮೇಲೆ ಹೇಳು ನೀನ್ ನನ್ ಲವರ್ ಅಂತ. ಹೇಳ್ಬಿಡ್ಲಾ? ಅವಳು ನನ್ ಲವ್ವರ್. ನಿನ್ ಲವ್ವರಾ? ಹೌದು, ನಾವಿಬ್ರು ಲವ್ವರ್ಸ್. ನೋಡು, ಇವಳು ಇಲ್ಲಿ ಒಂದ್ ಏಟ್ ಹೊಡೆದಿದ್ದಾಳೆ. ಒಂದೇ ಒಂದ್ ಮುತ್ತು ಕೊಡ್ಸ್ಬಿಡು ನೋವಿಗೆ. ಅವಳು ಬೇಡ, ನಾನ್ ಕೊಡ್ತೀನಿ. ಬೇಡ. ಈ ಚಿನ್ನು ಕೈಲಿ ಕೊಡ್ಸು. ಅವಳು ಬೇಡ, ಅವಳು ಪಾಪ ಚಿಕ್ಕ ಹುಡುಗಿ. ಚಿಕ್ಕ ಹುಡುಗಿನ ಯಾಕೆ ಡಿಸ್ಕಷನ್? ಹೊಡೆದಾಟ ಯಾಕೆ ಬೇಕು? ಹೊಡೆದಾಡ್ಬೇಕಾ? ಮಾಲಲ್ಲೆಲ್ಲ ಹೊಡೆದಾಡ್ಬಾರ್ದು ಸಾರ್. ಓಹೋ, ಮಾಲಲ್ಲೇ ಹೊಡಿತಾನಂತ ಕಣ್ರೋ. ಸುಮ್ನೆ ಜಗಳ ಆಡೋದು ಯಾಕೆ? ಜಗಳ ಆಡ್ಬೇಕಾ? ಇವ್ನ್ ಹೆಂಗಪ್ಪ ಹೇಳೋದು? ತಲೆನೋವು ಬರೆಸ್ತಾವನೆ. ತಲೆ ತೆಗಿತೀಯಾ? ತಲೆ ತೆಗಿತಾನಂತ ಕಣ್ರೋ. ತಲೆ ಡಾರ್ಲಿಂಗ್, ಆ ಕಡೆ ಹೋಗ್ಬಿಟ್ಟು 10 ಕೌಂಟ್ ಮಾಡು. ನಾನ್ ಕೆಲ್ಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗು. ಅಬ್ಬೋ, 10 ಕೌಂಟ್ ಅಲ್ಲಿ ಕೆಲ್ಸ ಫಿನಿಶ್ ಮಾಡ್ತೀಯಾ? ಹೌದು. ಹೌದಾ? ಏನ್ ಕಾಯಿಲೆ ಇತ್ತು? 8, 9 10. 10 ಕೌಂಟ್ಸ್ ನಲ್ಲಿ ಇವ್ರನ್ನೆಲ್ಲ ಮುಗಿಸ್ಬಿಟ್ಯಾ? ವಾವ್, ಖುಷಿಯಾಗಿರ್ಲಿ ಅಂತ ಕಾಮಿಡಿ ಮಾಡಿದೆ. ಕೋಪ ಬಂದ್ರೆ ಕಚ್ಬಿಡದೆ. ಕಮ್ ಆನ್, ಲೆಟ್ಸ್ ಗೋ. ಮೇಲ್ ಕಚ್ಚಿ ಸಾಧನ ತಿರ್ಗಾ ಬಂದ್ರ.
ಯಾಕೋ ತಂದೆ ತಾಯಿಗಳಿಗೆ ಹಿಂಗ ಅಯ್ಯೋ ಅನ್ಸ್ತಾ ಇದ್ಯಾ? ಒಂದ್ ಮದ್ವೆ ಆಗಿ ಮೊಮ್ಮಕ್ಕಳನ್ನ ಕೈಗೆ ಎತ್ಕೊಟ್ರೆ ವಯಸ್ಸಾದ ಕಾಲದಲ್ಲಿ ನೆಮ್ಮದಿಗೆ ಆಟ ಆಡ್ಸ್ಕೊಂಡು ಕಾಲ ಕಳಿತೀವಿ. ಅದು ಇಲ್ಲ ಅಂದ್ರೆ ಯಾವ್ದಾರ ಒಂದು ಹುಡುಗಿನ ಲವ್ ಮಾಡಿ ಜಾಲಿಗೆ ಸುತ್ತಾಡ್ಕೊಂಡಿರು ಅಂತ ನೀವ್ ಹೇಳ್ತಾ ಇರೋ ಮನಸ್ಸಿನ ಮಾತು ನನಗ್ ಕೇಳಿಸ್ತು. ಅದಕ್ಕೆ come on my baby, come on. This is my Sheila, mera dil ka dhadkan. What darling? Yes. Yeah. Darling, ಇವ್ರು ನಿಮ್ಮಪ್ಪ ರಾಮಣ್ಣ, ನಿಮ್ಮಮ್ಮ ಶೈಲಜಾ, ನಿಮ್ PA ಕೋಟಿಲಿಂಗ, ನಿಮ್ಮಣ್ಣ ಯತಿರಾಜ್, ನಿಮ್ಮ ಅತ್ಗೆ ಶಶಿಕಲಾ. Wow. Come on. She's my... ನಿಮ್ ತಂಗಿ ತುಳಸಿ. Correct. ನಿಮ್ ಬಾಡಿ ಗಾರ್ಡ್ ಬಲರಾಮ್. ಕರೆಕ್ಟ್. ಅಂಡ್ ಶಿ ಇಸ್ ಅದು ಅವರು ಸರ್ವೆಂಟ್. ಕರೆಕ್ಟ್ ತಾನೆ? ಸರ್ವೆಂಟ್ ಅಲ್ಲ ಮೇಡಮ್, ನಮ್ ಬಾಸ್ ಫ್ಯಾಮಿಲಿ ಡಾಕ್ಟರ್ ವಿದ್ಯಮ್ಮ. ಆಲ್ ಟಾಕ್ ಡೌನ್, ಐ ವರ್ಕ್ ಅಪ್. ಗುಡ್ ನೈಟ್, ಥ್ಯಾಂಕ್ ಯು. ಶಿಟ್, ಶೀಲಾ ಅಂತೆ, ಲವರ್ ಅಂತೆ, ನನ್ನನ್ನೇ ಸರ್ವೆಂಟ್ ಅಂತಾಳೆ. ಅಷ್ಟೊಂದು ಲವ್ ಇದ್ರೆ ಅವ್ಳು ಮುಂದೆನೆ ಕೂತ್ಕೊಂಡು ನೋಡ್ಕೊಂಡಿರ್ಲಿ. ಯಾರು ಬೇಡ ಅಂದಿದ್ದು? ನಾನ್ ಕೇಳಿದ್ನ ಪರಿಚಯ ಮಾಡ್ಸು ಅಂತ. ಶೀಲಾ ಅಂತೆ, ಶೀಲಾ, ಗೋಣಿ ಶೀಲಾ. ನಂಗ್ ಬರ್ತಾ ಇರೋ ಕೋಪಕ್ಕೆ ಈ ಗಂಡಸರಿಗೆ ಎಲ್ಲ ಬಾಯ್ ಬಿಟ್ಟೆ ಹೇಳ್ಬೇಕಾ? ಕಣ್ಣು ನೋಡಿದ್ರೆ ಅರ್ಥ ಆಗಲ್ವಾ ನಮ್ ಮನ್ಸಿನಲ್ಲಿ ಏನಿದೆ ಅಂತ? ಅಕ್ಕ, ಏನಾಯ್ತಕ್ಕ? ಏನಿಲ್ಲ ಅಕ್ಕ, ನನಗ್ ಗೊತ್ತಾಯ್ತು, ಕೂತ್ಕೋ. ಏನ್ ಗೊತ್ತಾಯ್ತು? ಶೀಲಾ ಅಕ್ಕ ತಾನೆ ನಿನ್ ದೊಡ್ಡ ಪ್ರಾಬ್ಲಮ್. ಹೌದು, ಅವಳೆ. ಇಷ್ಟ ದಿನ ಸುಮ್ನೆ ಇದ್ದು ಅವ್ರು ಬಂದ್ಮೇಲೆ ಈ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಮತ್ತೆ ನಾನ್ ಏನ್ ಮಾಡ್ಬೇಕು? ನಾನ್ ಹೇಳ್ದಾಗ ಮಾಡು. Baby, I don't care. No, I don't care no more. ಶೀಲಾ, ವಿದ್ಯಾ ಹೇಗಿದೆ? ಯಾಕೆ, ಏನಾಗಿದೆ? ಚೆನ್ನಾಗಿಲ್ವಾ? ನಿಮ್ ನಗು ನಿಲ್ಸಿ. ಚೆನ್ನಾಗಿದ್ಯೋ ಇಲ್ವೋ ಹೇಳಿ. ಚೆನ್ನಾಗಿಲ್ಲ. ಇದೇ ತರ ಡ್ರೆಸ್ ಅವಳು ಹಾಕೊಂಡ್ರೆ ಸೂಪರ್ ಆಗಿದೆ ಅಂತೀರಾ? ಅವಳು ಅಂದ್ರೆ ಯಾರು? ಅವಳೆ, ಅಶ್ಲೀಲ. ಸೋನಿಯಾ ಗಾಂಧಿ ಸೀರೆ ಉಟ್ಕೊಂಡ್ರೇನೆ ಚೆನ್ನಾಗಿರೋದು. ಪೂಜಾ ಗಾಂಧಿ ಗ್ಲಾಮರ್ ಡ್ರೆಸ್ ಹಾಕೊಂಡ್ರೇನೆ ಚೆನ್ನಾಗಿರೋದು. ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡೋಗು, ಹೋಗು. ಸಡನ್ ಆಗಿ ಇವಳು ಯಾಕೆ ಹಿಂಗಾಗ್ಬಿಟ್ಲು? ರಾಧಿಕಾ ಪಂಡಿತ್ ತರ ಇದ್ಲು, ಈಗ ಡರ್ಟಿ ಪಿಕ್ಚರ್ ವಿದ್ಯಾಬಾಲನ್ ತರ ಆಗ್ಬಿಟ್ಟವಳಲ್ಲ. ನೀನ್ ಏನೇ ಗ್ಲಾಮರ್ ತೋರ್ಸಿದ್ರು ಅವ್ನು ಆಲ್ರೆಡಿ ನನ್ ಲೆವೆಲ್ ಬಿದ್ದಿದ್ದಾನೆ. ನೀನ್ ಏನು ಮಾಡಕ್ಕಾಗಲ್ಲ. ಬಿಕ್ನಿ ಹಾಕೊಂಡ್ ಭರತನಾಟ್ಯನೇ ಮಾಡ್ತೀನೋ ಇಲ್ಲ ಯಕ್ಷಗಾನನೇ ಮಾಡ್ತೀನೋ, ಮೊದ್ಲು ನಿನ್ನ ಇಲ್ಲಿಂದ ಓಡಿಸೋದೇ ನನ್ ಕೆಲ್ಸ. ಏನೇ ನಿನ್ ದೌಲತ್ತು? ಸೀಟ್ ಖಾಲಿದೆ ಅಂತ ಕೂತ್ಕೊಳ್ಳೋಕೆ ಇದೆ ನಿನ್ ಗಂಡನ್ ಬೈಕಾ? ಈ ಸೀಟ್ ನಂದು. ಕೋಟಿಯವರೇ, ಇದ್ಯಾವುದೋ ಹೆಲಿಕಾಪ್ಟರ್ ಸೌಂಡು? ಸಾರ್, ಇದು ರೋಡಲ್ಲಿ ಬರ್ತಿರೋ ಹೆಲಿಕಾಪ್ಟರ್ ಸಾರ್. ಅಲ್ಲಿ ರೋಡ್ ಆಗ್ಲಿಕ್ಕೂ ಬರ್ತಾವನೆ. ಇದ್ಯಾವುದೋ ಹಿಂಗದೆ ಗಾಡಿ. ನಿಲ್ಸ 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 ನಿಲ್ಸು ನಿಲ್ಸು ನಿಲ್ಸಿದ್ಮೇಲೂ ನಿಲ್ಸಿ ನಿಲ್ಸಿ ಅಂತ ಇದ್ರಲ್ಲ, ಏನ್ನ ಗಾಡಿನ? ಇದೇನ್ ಬೈಕೋ, ಸ್ಕೂಟ್ರೋ, ಲಾರಿನೋ, ಟೆಂಪೋನೋ? ವಿಮಾನ ಅನ್ಕೊಳ್ರಿ. ಟಾಪ್ ಇಟ್ ಯುವರ್ ಮೌತ್, ಯು ಸ್ಕೌಂಡ್ರಲ್, ಬ್ಲಡಿ ಫುಲ್. ಹೂ ಆರ್ ಯು ಗರ್ಲ್? ಮದರ್ಸ್ ಸಿಸ್ಟರ್? ಯುವರ್ ಮದರ್ಸ್, ಯುವರ್ ಬ್ರದರ್ಸ್, ಯುವರ್ ಸಿಸ್ಟರ್ಸ್? ವಾಟ್ ಇಸ್ ಯುವರ್ ಮಿಸ್ಸಸ್? ವಾಟ್ ಇಸ್ ಯುವರ್ ಕಿಸ್ಸಸ್? ಬಸ್ಸು, ಈ ಮಾಲ್ಗಳಲ್ಲಿ ಇಂಗ್ಲಿಷ್ ಫಿಲ್ಮ್ಗಳನ್ನ ನೋಡ್ಬಿಟ್ಟು ಕೆಟ್ಟ ಕೆಟ್ಟದಾಗ ಇಂಗ್ಲಿಷ್ ಮಾತಾಡದೆ ಒಂದ್ ಚಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಸ್ಟಾಪ್ ಇಟ್.
ಯು ಆನ್ಸರ್ ಮೀ. ಬಾಸ್ ಎತ್ಬಿಡ್ಲಾ ಬಾಸ್? ಏ ಏನ ಎತ್ತದು? ನಾನ್ ಪಂಚನ ಉಟ್ಕೊಂಡಿದ್ದೀನಿ. ಯಾವ್ದು ಇದು ಗಾಡಿ? ಬೈಕ್ ಕಾರ್. ಬೈಕ್ ಕಾರ? ಯಾವ ಕಂಪ್ನಿ? ರಾಯಲ್ ಬಜೋಂಡಾ. ರಾಯಲ್ ಬಜೋಂಡಾ ಕಂಪ್ನಿನಾ? ಇದ್ಯಾವಾಗ ಬಿಟ್ರು? ಮಹಾಲಯ ಅಮಾವಾಸ್ಯೆಗೆ ನಮ್ದೇ ಫಸ್ಟ್ ಬೋಣಿ. ಯಾವ ದೇಶದ್ದು? ನಾವು ಭಾರತೀಯರು. ಬೀಜ ಬಿತ್ತನೆ ಬದನೆಕಾಯಿ ಎಲ್ಲ ನಮ್ದೇ. ಓಹೋ. ಲೈಸೆನ್ಸ್ ಎಲ್ಲಿ? ಇಲ್ಲಿದೆ. RC ಬುಕ್ ಎಲ್ಲಿ? ಬ್ಯಾಕಲ್ಲಿದೆ. ಇನ್ಸೂರೆನ್ಸ್ ಎಲ್ಲಿ? ಬ್ಯಾಗಲ್ಲಿದೆ. ಹೆಲ್ಮೆಟ್ ಎಲ್ಲಿ? ಕೆಳಗಿದೆ. ಇನ್ನೂ ಕೆಳಗೆ. ಎಣಿಸಿದ್ರಾ? ರೌಂಡ್ ಆಗಿರೋ ಚಕ್ರಗಳು ಕಾಣಿಸ್ತಾವೆ. ಎಷ್ಟಿದೆ? 1 2 3 4 ಗೊತ್ತಾಯ್ತಾ ಈಗ ಅದು ಬೈಕ್ ಕಾರ್ ಅಂತ? ಈಗ ಗೊತ್ತಾಯ್ತು ಇದು ಬೈಕ್ ಕಾರು ಅಂತ. ಈ ನಾಗಮಂಗಲದ ನಾಗೇಶನ್ನ ಚೀಟ್ ಮಾಡಕ್ಕಾಗಲ್ಲ. ಮತ್ತೆ ಸಂಗ್ರಾಮ್ ಅಂತ ಬರ್ದೈತೆ. ಅದು ನನ್ನ ಪೆಟ್ ನೇಮ್. 3 ಜನ ಹೋಗೋ ಗಾಡಿಲಿ 5 ಜನ ಹೋಗ್ತಾ ಇದ್ದೀರಾ. ಓವರ್ಲೋಡು. ಪನಿಷ್ಮೆಂಟ್ ಆಗ್ಲೇಬೇಕು. ಸರ್ ಬನ್ನಿ ಸರ್. ನಾನೇನ್ ಮುತ್ಕೊಡಕ್ ಕರ್ದ, ಕಿವಿ ಕೊಡಿ ಸರ್. ಫ್ಲಾಶ್ ಬ್ಯಾಕ್ ಅಪ್ಪ, ಫ್ಲಾಶ್ ಬ್ಯಾಕ್. ಯು ಗೋ ಗೋ ಗೋ. ಯಾಕೆ ಸರ್ ಗುಳೋ ಅಂತ ಹತ್ಕೊಂಡು ಅವ್ರನ್ನ ಬಿಟ್ಬಿಟ್ರಿ? ನೀನು ಗೊತ್ತಾಗಕ್ಕಿಲ್ಲ, ನೀನ್ ಇನ್ನು ಚಿಕ್ಕ ಹುಡುಗ. ಇಬ್ರೆಂಟಿದಿರ್ ಕಟ್ಕೊಂಡವ್ರ ಕತೆ ನನಗ್ ಗೊತ್ತು. ಎಲ್ಲಿ ನಮ್ ಬೊಂಬೊಮ್ ಕಾಣಸ್? ಯಾಕೆ ಯಾಕೆ? ಕಾಲ್ ಮೇಲಿಡಿ. ಗ್ಲಾಸ್ ತೆಗಿರಿ, ಬ್ಯಾಗು ತೆಗಿರಿ. ಏನ್ ಮಾಡ್ತಾ? ಅವಳು ಕೊಡ್ತೀನಿ ಇವಾಗ ಸ್ಟ್ರೋಕು. ಅಲ್ಲ ವಿದ್ಯೆ ಹೇಳಿ ಏನ್ ಮಾಡ್ತಾ? ಚುಪ್. ಏನ್ ಮಾಡ್ತಾ ಇದೀವಿ ಇಲ್ಲಿ? ಎಲ್ಲ ಅಲ್ಲ ಅಲ್ಲಿ. ಅಯ್ಯೋ ಏನ್ ಮಾಡ್ತಾ ಇದೀವಿ ವಿದ್ಯಾ? ಅಯ್ಯೋ ಬೇಡ. ಅಲ್ಲಿ ಏನ್ ಮಾಡ್ತಾ ಇದೀಯ? ಟೈರ್ ಪಂಚರ್ ಆಗಿದೆ, ಈಗ ಗಾಡಿ ತಳ್ಳು. ನಾಚಿಕೆ ನೋಡು ನಾಚಿಕೆ. ಎಲ್ಲ ಮುಗಿದ್ಮೇಲೆ ಇಷ್ಟೇ ಹೆಣ್ಮಕ್ಳು ಆಗ್ಬೋದು. ಏನ್ ಬಾಸ್ ಇದು? ಬಾಡಿ ಎಲ್ಲ ಪಂಕ್ಚರ್ ಆಗ್ಬಿಟ್ಟಿದೆ. ಸರಿ ಇಲ್ವಲ್ಲ ಬಸ್? ಸುಸ್ತಾಗ್ತಾ ಇದೆ. ಏನ್ ಮಾಡ್ತಾ ಇದ್ಯಾ? ಕೂತ್ಕೊಳ್ಳೆ. ಅಯ್ಯೋ ನಾನಾ ಅಂದ್ರೆ ಇವಳು ಅಂತವಳ ಯಾಕೆ? ಅಲ್ಲ ಏನಕ್ಕೆ? ತುಂಬಾ ಪೋಲಿಯಪ್ಪ ನೀವು ಬಾಬು. ಅಲ್ಲ ಗುರುಜಿ, ಹಿಂಗೆ ಆದ್ರೆ ನಮ್ಮ ಬಾಸ್ ಮುಂದಿನ ಗತಿ ಏನು? ಇಂಜಿನ್ ನೋಡಿದಷ್ಟು ಗಾಡಿ ಮೈಲೇಜ್ ಕೊಡುತ್ತೆ. ಇರ್ಲಿ ಬಿಡಪ್ಪ. ನಾನೊಂದ್ ಸ್ವಲ್ಪ ಹೆಲ್ಪ್ ಮಾಡ್ಲಾ? ಇಷ್ಟೊಂದು ಕಷ್ಟ ಪಡ್ತೀಯ? ಸಾಕು ಸಾಕು. ಕಳಿಸ್ತೀಯಾಳೆ. ಓ ಏನೇನಾಗೋಗ್ಬಿಟ್ಟಿದ್ಯೋ. ಇವ್ರೇನ್ ರುಬ್ಬುಗೊಂಡು ತರ ಆಗ್ಬಿಟ್ಟಿದ್ದಾರೆ. ಏನಾಯ್ತು ಬಾಸ್? ಎಲ್ಲಿಂದ ಹೇಳಿ ಕೋಟಿಯವ್ರೆ? ಬಾಯಿಂದನೇ ಹೇಳಿಪ್ಪ. ಅಲ್ಲಿಂದನೂ ಹೇಳಕ್ಕಾಗಲ್ಲ. ಎಲ್ಲಿಂದಾದ್ರೂ ಹೇಳಿ ಬಾಸ್. ನಿಮ್ಮ ಅಭಿಮಾನ ರಾಯ್ ರೇಕಾಡಿ ನಮ್ಗೆ ಅರ್ಥವಾಯ್ತು. ನಡಿಲಿ ನಡಿಲಿ. ಈಗ ಮುಂದೆ ಏನ್ ಮಾಡ್ಬೇಕು? ನೀವ್ ಹಿಂಗೆ ನಿಂತಿರಿ, ನಾವು ಯೋಚನೆ ಮಾಡಿ ಉದ್ಬೋಲಿಂಗ ತರ ಮೇಲೆ ಹೇಳ್ತೀವಿ. ಬಗ್ಗೋ. ಏನಿದು ಹೊಗೆ ಹಿಂಗ್ ಬರ್ತಾ ಇದೆ? ನನ್ಗೂ ಗೊತ್ತಾಗ್ತಾ ಇಲ್ಲ ಕೋಟಿಯವ್ರೆ. ಹೊಗೆ ತೊಲಗ್ತು. ಮುಂದೆ ನೀವೇ ಹೇಳಿ. ಒಂದ್ ಕೆಲಸ ಮಾಡಿ, ಕೆಮಿಸ್ಟ್ರಿ ಎಕ್ಸಾಮ್ ಬರೀರಿ, ಎಲ್ಲ ಸರೋಗ್ಬಿಡುತ್ತೆ. ಬರೆದ್ರೆ ಸರಿ ಹೋಗುತ್ತಾ? ಖಂಡಿತ. ಬರಿಯನ್ ಬಿಡಿ. ಯಾಕೆ ಬಾಸ್ ತೂರಾಡ್ತಿದ್ದೀರಾ? ಲೌಕಿಕ? ಅಯ್ಯೋ ಅವಳು ಆ ಕಡೆ ಹೇಳಿದ್ರೆ ಇವಳು ಈ ಕಡೆ ಎಳಿತಾಳೆ. ಬಾಡಿನೇ ಅಳ್ಳಾಡ್ತಾ ಇದೆ. ಇಬ್ರು ತುಂಬಾ ಟೆಂಪ್ಟ್ ಮಾಡ್ತಾರೆ. ಅದ್ ಹಂಗೆ ಬಾಸು. ಟೆಂಪ್ಟ್ ಮಾಡೋದು ಹುಡುಗಿರ್ ನೇಚರು, ಅಟೆಂಪ್ಟ್ ಮಾಡೋದು ಹುಡುಗರ ನೇಚರು. ಏನ್ ಕರ್ಮ. ಅದ್ ಸರಿ, ಇವರಿಬ್ರೆ ನಿಮ್ಗೆ ಯಾರು ಇಷ್ಟ? ಅಯ್ಯೋ ಈ ಕಣ್ಣಲ್ಲಿ ನೋಡಿದ್ರು ಅದೇ ಕಾಣೋದು, ಈ ಕಣ್ಣಲ್ಲಿ ನೋಡಿದ್ರು ಅದೇ ಕಾಣೋದು. ಒಟ್ನಲ್ಲಿ ನೋಟ ಒಂದೇ. ಕವಿತ್ವ ಯಾವಾಗ ಕಲ್ತ್ರಿ? ಕಾಲೇಜ್ ಹುಡುಗರು ಹೇಳ್ಕೊಟ್ರು. ಆಹಾ. ಅಯ್ಯೋ ಈಗ 2 ಕಣ್ಗಳು ಏನ್ ಮಾಡೋದು? ಸದ್ಯಕ್ಕೆ 2 ಕಣ್ಣಲ್ಲಿ ನೋಡ್ತಾ ಇರಿ. 3ನೇ ಕಣ್ಣಲ್ಲಿ ಒಂದೊಂದು ಭಸ್ಮ ಮಾಡೋಣ. ಭಸ್ಮ ಮಾಡ್ಬೇಕಾ? ಮಾಡ್ತೀನಿ. ಆರ್ ಯು ಮಿಸ್ಟರ್ ಬಂಟಿ ಬಾಬು? ಹೌದು. ಯಾಕೆ ಹಿಂಗ್ ಬಾಯಿಗೆ ಮೈಕ್ ಇಟ್ಬಿಟ್ಟು ಕೇಳ್ತಾ ಇದ್ದೀರಾ? ನೀವು ದೀಪಾವಳಿ ಹಬ್ಬದಲ್ಲಿ ಪೈ ಇಂಟರ್ನ್ಯಾಷನಲ್ ಅಲ್ಲಿ ಶಾಪಿಂಗ್ ಮಾಡಿದ್ದೀರಾ ತಾನೆ? ಅವನಂಡಿ ನೇನೇ చేశాను. ಇದು ನಿಮ್ಮ ಸ್ವಂತ ಮನೆನಾ?
ஆமாங்க, எதுக்கு இதெல்லாம் கேக்குறீங்க? ನಿಮ್ದು ಜಾಯಿಂಟ್ ಫ್ಯಾಮಿಲಿ ರೈಟ್? എന്റെ ഗുരുവായൂരപ്പ ಇದೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಣೋ? ನಿಮ್ ತಂದೆ ಹೆಸರು ರಾಮಣ್ಣ ಕರೆಕ್ಟ್? ಮಮ್ಮ ಪಿತೃ ನಾಮಶ್ಚ ರಾಮಣ್ಣ ಏವಚ. ನೀವು ನಮ್ಮ ಪೈ ಇಂಟರ್ನ್ಯಾಷನಲ್ ಅಲ್ಲಿ 15,000 ವರ್ತ್ ಶಾಪಿಂಗ್ ಮಾಡಿದ್ದೀರಾ ತಾನೆ? ಆಯ್ ಶಪತ್ ಮೀ ಪೈಸೆ ದಿಲ್ಲ ಪಾಂಡುರಂಗ. ನೀವು ನಮ್ಮ ಪೈ ಇಂಟರ್ನ್ಯಾಷನಲ್ ಮೆಗಾ ಫೆಸ್ಟಿವಲ್ ಸೇಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ತಾನೆ? ಯಾ ಐ ಪರ್ಚೇಸ್ ಇಟ್, ಬಟ್ ವೈ ಯು ಆರ್ ಆಸ್ಕಿಂಗ್ ಆಲ್ ದಿಸ್? ಓ ರಿಯಲಿ ಸರ್, ಯು ಆರ್ ಸೋ ಲಕ್ಕಿ. ಕರೀರಿ, ಅವನ ಆಪನ ಲಕ್ಕಿ ರೀ. ಹ್ಯಾಂಗ್ ರೀ? ನೀವ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬಂದು ಶಾಪಿಂಗ್ ಮಾಡಿ ನಮ್ ಪೈ ಇಂಟರ್ನ್ಯಾಷನಲ್ ನ ಊರ್ ಸುತ್ತೋಣ ಕಾಂಟೆಸ್ಟ್ ಅಲ್ಲಿ ಗೆದ್ದು ನಿಮ್ಮ ಫ್ಯಾಮಿಲಿ ಆದರ್ಶ ಫ್ಯಾಮಿಲಿ ಅಂತ ಪ್ರೂವ್ ಮಾಡಿದೀರಾ. ಸೊ ನಾವ್ ಯು ಕ್ಯಾನ್ ಎಂಜಾಯ್ ಅ ಫ್ರೀ ಟ್ರಿಪ್ ಟು ಊಟಿ ವಿತ್ ಯೋರ್ ಹೋಲ್ ಫ್ಯಾಮಿಲಿ. ಈಗಲೇ ನಿಮ್ ಲಗೇಜ್ ನ ರೆಡಿ ಮಾಡ್ಕೊಳ್ಳಿ ಅಂಡ್ ಮತ್ತೆ ಪೈ ಇಂಟರ್ನ್ಯಾಷನಲ್ ಬರೋದನ್ನ ಮಾತ್ರ ಮರಿಬೇಡಿ. सर नम पाई इंटरनेशनल कड़ेಯಿಂದ ನಿಮಗೊಂದು ಗಿಫ್ಟ್ ವೌಚರ್. ಆಲ್ ದಿ ಬೆಸ್ಟ್. शुक्रिया शुक्रिया. देखिए मुझे एक शक आ रहा है. यस सर. क्या इधर भी लेडीज कैमरामैन है? पाई इंटरनेशनल फैमिली स्पेशल. ಲೇಡೀಸ್ ಸ್ಪೆಷಲ್. ಎಲ್ಲ ಕೇಳಿಸ್ಕೊಳ್ಳಿ, ನಾವು ಟ್ರಿಪ್ ಹೋಗ್ತಾ ಇದೀವಿ. ಡ್ರೈವರ್ ಒಂದ್ ನಿಮಿಷ. ಕೊಟ್ಟಿಯವರೇ, ಇವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗಿ, ನಾನು ಆಮೇಲೆ. ಆಯ್ತು ಬಾಸ್, ನಾನು ಬರ್ತೀನಿ ಬಾಸ್, ನಾನು ಬರ್ತೀನಿ. ಬಾ. ಬಂದೆ. ಬಲರಾಮು, ಅಯ್ಯೋ ಬಲರಾಮು, ಬಲರಾಮು. ಬಲರಾಮು, ಯಾರ್ ಬಾಸ್ ಅವರೆಲ್ಲ? ನಿಮ್ಮನ್ನ ಯಾಕೆ ಕೊಲೆ ಮಾಡಕ್ ಬಂದಿದ್ರು ಬಾಸ್? ನನಗೂ ಏನು ಗೊತ್ತಿಲ್ಲ ಬಲರಾಮು. ಮುಂಚೆ ಇದೇ ರೀತಿ ಒಂದ್ಸಲ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಅಟ್ಯಾಕ್ ಮಾಡಿದ್ರು. ಮತ್ತೆ ಈಗ ಅದೆಲ್ಲ ಇರ್ಲಿ ಬಿಡು, ಪರವಾಗಿಲ್ಲ. ಬಲರಾಮು, ನಿನ್ನಿಂದ ನನಗೆ ತುಂಬಾ ಉಪಕಾರ ಆಯ್ತಪ್ಪ. ನೀನಿಲ್ಲ ಅಂದಿದ್ರಿ ನಮ್ಗೆಲ್ಲ ತುಂಬಾ ಕಷ್ಟ ಆಗೋಗಿರೋದು. ನಿನಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಬಾಸ್, ಈ ಉಸು ನಿಮ್ದು ಬಾಸ್, ನಾನಿನ್ ತಮ್ಮ ಬಾಸ್, ನೀವೆಲ್ಲ ನಮ್ಮ ಫ್ಯಾಮಿಲಿ ಬಾಸ್. ಬಲರಾಮು, ಮತ್ತೆ ಸಂಜೆ ಬರ್ತೀನಿ, ನೀನ್ ಮಲ್ಕೊಳಪ್ಪ. ಹಲೋ ಸರ್. ನಾನಾ? ಹಾ, ನೀವೇ. ಚೆನ್ನಾಗಿದ್ದೀರಾ? ಕ್ಷಮಿಸಿ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಅವತ್ತೊಂದಿನ ನಿಮಗೆ ತಲೆಗೆ ಏಟ್ ಬಿದ್ದು ರಕ್ತ ಬರ್ಬೇಕಾರೆ ಮಂಗ್ರಿ ಮಗ ಕುಡಿಬೇಕಾದ್ರೆ ಜೊತೆಲಿದ್ದ.
ಬಿಲ್ ಕೊಡ್ಬೇಕಾದ್ರೆ ಜೊತೆಲಿದ್ದ, ಈಗ ನಡ್ಕೊಂಡ್ ಬರ್ಬೇಕಾರೆಲ್ಲ ಆಳ್ ಬಿದ್ದೋಗವನಲ್ಲ. ಮಂಕ್ರಿ 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 ಲೋಯ್ ಕುಡ್ದ್ಬಿಟ್ಟು ಇಷ್ಟೊಂದು ನೆನ್ಸ್ಕೊಂಡ್ ದಬಾಕೋ ಮಲ್ಗಿದ್ಯಾ. ಎದಳ ಮೇಲ್ ಮಂಕ್ರಿ. ಯಾರಪ್ಪ ಯಾರಪ್ಪ ಇವರು? ಸ್ವಾಮಿ ಸ್ವಾಮಿ ಏನಾಯ್ತು ಸ್ವಾಮಿ? ಯಾರಪ್ಪ ಇವರು? ಚುಚ್ಬಿಟ್ಟವ್ರು ಇವ್ರನ್ನ ಹಾಸ್ಪಿಟಲ್ ಸೇರಿಸ್ಬಿಡೋಣ. ಸರ್, ಅವತ್ ನನ್ನ ಕಾಪಾಡಿದ್ ನೀವ ಸರ್? ಹೌದು. ನೀವು ಅವತ್ ನನ್ನ ಹಾಸ್ಪಿಟ್ಲಿಗೆ ಸೇರಿಸ್ದ ಹೋಗ್ದಿದ್ರೆ ನಾನು ಬದುಕ್ತಾರೆ ಅಂತ ಡಾಕ್ಟರ್ ಹೇಳಿದ್ರು. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ಸರ್, ನಿಮ್ಮ ಕೃತಜ್ಞತೆ ಹೇಳೋದ್ ಬಿಟ್ಟು ನಾನೇನು ಮಾಡೋ ಪರಿಸ್ಥಿತಿ ಇಲ್ಲ ಸರ್. ಅದೆಲ್ಲ ಪರವಾಗಿಲ್ಲ ಬಿಡಿ. ಆದ್ರೆ ನಿಮ್ಗೆ ಅವತ್ತು ಏಟಾಗಿತ್ತಲ್ಲ, ಅದನ್ನ ನೋಡಿದ್ರೆ ನಿಮ್ನ ಯಾರೋ ಸಾಯಿಸಕ್ ಪ್ರಯತ್ನ ಪಟ್ಟಿದ್ರು ಅನ್ಸುತ್ತೆ. ಏನಾಯ್ತು? ನಮಸ್ಕಾರ, ಸ್ವಾಮೀಜಿಗಳಿದ್ದಾರಾ? ಇದ್ದಾರೆ, ಕೂತ್ಕೊಡಿ. ನಮಸ್ಕಾರ ಸ್ವಾಮೀಜಿ. ಕಿಶೋರ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಸ್ವಾಮೀಜಿ. ನಮ್ಮ ಆಶ್ರಮದ ಮಕ್ಕಳೆಲ್ಲ ಹೇಗಿದ್ದಾರೆ? ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ಸರಿ, ಇಷ್ಟು ದೂರ ಬಂದ ವಿಷಯ? ಫಾರಿನಿಂದ ಮಕ್ಕಳು ಟ್ರೀಟ್ಮೆಂಟ್ಗೆ ಅಂತ 20 ಕೋಟಿ ಫಂಡು. ಹೌದು, ಬಂದಿದೆ. ಏನ್ ಮಾಡುವಂತೀಯಾ? ಆ ದುಡ್ಡಲ್ಲಿ ಮಕ್ಕಳು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಯಾವಾಗ ಹಾಸ್ಪಿಟ್ಲಿಗೆ ಸೇರಿಸೋಣ ಅಂತ. ನೋಡಪ್ಪ ಕಿಶೋರ, ನಿನಗೆ ಆಶ್ರಮದ ಉಸ್ತುವಾರಿ ವಹಿಸಿದೀವಿ, ಅದನ್ನ ಮಾತ್ರ ನೋಡ್ಕೋ. ಬೇರೆ ವಿಷಯದಲ್ಲಿ ತಲೆ ಹಾಕ್ಬೇಡ. ಯಾವಾಗ ಯಾವಾಗ ಏನೇನು ಮಾಡಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತು. ಸ್ವಾಮೀಜಿ, ಆ ಫಂಡ್ ಬಂದಿರೋದೇ ಮಕ್ಕಳಿಗೋಸ್ಕರ. ಕಿಶೋರ, ಬಂದಿದೆ ಅಂತ ಕೊಡೋದಕ್ಕಾಗುತ್ತಾ? ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಹುಷಾರಾಗ್ಬಿಟ್ರೆ ನಮ್ಮ ಆಶ್ರಮಕ್ಕೆ ಬರೋ ಫಂಡ್ಸು ನಿಂತೋಗ್ಬಿಡುತ್ತೆ. ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ, ಮುಂದೆ ನೋಡೋಣ. ನೀನು ಹೋಗ್ಬಿಟ್ ಬಾ. ಸರಿ ಸ್ವಾಮೀಜಿ. ಕಿಶೋರ, ಜನ ಎಲ್ಲ ನನ್ನ ಕಾಲಕ್ಕೆ ಬೀಳ್ತಾರೆ, ನಾನೇನ್ ಕಾಲಕ್ಕೆ ಬೀಳ್ತೀನಿ. ದಯವಿಟ್ಟು ದಯವಿಟ್ಟು ಈ ವಿಷಯನಲ್ಲೂ ಹಬ್ಬಿಸ್ಬೇಡ. ನಿನ್ ಡುಬಾಕೋರು ಕಳ್ಳ ಅಂತ ಮೊದ್ಲೇ ಗೊತ್ತಾಗಿದ್ರೆ ನಾನು ನಿನ್ ಕತ್ತಿ ಸಾಯಿಸ್ಬಿಡ್ತಾ ಇದ್ದೆ. ಸರಿ, ನನ್ ತಪ್ಪಾಯ್ತು. ಈಗ ನಾನೇನ್ ಮಾಡ್ಬೇಕು ಹೇಳು? ಆಶ್ರಮ ಮಕ್ಳಿಗೆ ಬಂದಿರೋ ಹಣನೆಲ್ಲ ಟ್ರೀಟ್ಮೆಂಟ್ಗೆ ಕೊಡ್ಬೇಕು. ಆಯ್ತು ಆಯ್ತು, ಕೊಡ್ತೀನಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಈ ಸಿಡಿನ ದಯವಿಟ್ಟು ನನ್ ಕೊಟ್ಬಿಡು. ಆಯ್ತು, ಕೊಡ್ತೀನಿ. ಹಣ ಹೋದ್ರೆ ಹೋಗ್ಲಿ, ಆ ನನ್ ಮಗ ಮಾತ್ರ ಉಳಿಬಾರ್ದು. ಮಕ್ಕಳೇ, ಪುಟ, ಇವರು ಹೊಸ ಅಂಕಲ್ ಬಾಬು ಅಂತ. ಇವತ್ತು ನಾನೇನಾದ್ರೂ ಬದುಕಿ ನಿಮ್ ಜೊತೆ ಇದ್ದೀನಿ ಅಂದ್ರೆ ಅದಕ್ಕೆ ಇವರೇ ಕಾರಣ. ಬಾಬು ಅಂಕಲ ಹೆಸರು ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗೈತೆ. ಪುಟ, ಅವ್ರ ಹೆಸರು ಮಾತ್ರ ಅಲ್ಲ ಕಣೋ, ಅವ್ರ ಮನಸ್ಸು ಅಷ್ಟೇ ಚೆನ್ನಾಗಿದೆ. ಅಂಕಲ್ ತಿನ್ನಕ್ಕೆ ಏನಾರ ತಂದಿದ್ದೀರಾ? ಈ ಮಕ್ಕಳಿಗೋಸ್ಕರನೇ ಸರ್ ಆ ಸ್ವಾಮೀಜಿನ ಬ್ಲ್ಯಾಕ್ ಮೇಲ್ ಮಾಡಿ 20 ಕೋಟಿ ಕಿತ್ಕೊಂಡ್ಬಂದೆ. ಅವನನ್ನು ನೆಲ್ಲಿ ಹೊಡೆದಾಕಿದ್ರು ಅಲ್ಲೇ ಸರ್ ದುಡ್ಡನ್ನು ಕಳ್ಕೊಂಡಿದ್ದು. ಅದೇ ಜಾಗದಲ್ಲಿ ಸರ್ ನೀವು ನನ್ನ ಕಾಪಾಡಿದ್ದು. ಆ ಹಣ ಯಾರಿಗೆ ಸಿಕ್ಕಿದೆಯೋ ಆ ದೇವರು ಅಂತ ಒಬ್ಬ ಇದ್ರೆ ಆ ಹಣ ಮತ್ತೆ ಮಕ್ಳಿಗೆ ಸಿಗುತ್ತೆ ಸರ್.
ಬನ್ನಿ ಊಟ ಮಾಡಿ. ಮಾಡೋಣ ಮಾಡೋಣ, ಬನ್ನಿ ಬನ್ನಿ. ಮಕ್ಕಳೇ ಎಲ್ಲರೂ ಪ್ರಾರ್ಥನೆ ಮಾಡಿ. ಜಾಯಿನ್ ಯುವರ್ ಹ್ಯಾಂಡ್ಸ್. ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು. ಅಂಕಲ್ಗೆ ಇಂತ ಊಟ ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತೆ. ನೀರ್ ಕುಡೀರಿ ಅಂಕಲ್. ತಗೊಳ್ಳಿ ಅಂಕಲ್ ನೀರು. ಅಣ್ಣ ಬಂದ್ರು. ಅಣ್ಣ ನಾವು ಬಂದ್ಮೇಲೆ ಏನಾಯ್ತಣ್ಣ? ಬಾಬು ಅಲ್ಲೇನಾಯ್ತು? ಬಲರಾಮ ಎಲ್ಲಿ? ಎಲ್ಲೋಗ್ಬಿಟ್ಟಿದ್ರಿ ಬಾಸು? ಎಲ್ರು ಎಷ್ಟು ಟೆನ್ಷನ್ ಆಗಿದ್ದಾರೆ, ಊಟ ತಿಂಡಿ ಬಿಟ್ಟು ಕೂತಿದ್ದಾರೆ. ನಿಮ್ಮಿಂದ ಏನೋ ನಡೀತಾ ಇದೆ ನನ್ಗನ್ಸತ್ತೆ. ನನ್ನ ಜೀವನದಲ್ಲಿ ಇಂಥ ಒಂದು ದಿವಸ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಈ ವಿಷಯ ಹೇಳಿದ್ರೆ ನಿಮ್ಗೆಲ್ಲರಿಗೂ ಬೇಜಾರಾಗ್ಬೋದು, ಕಷ್ಟನೂ ಆಗ್ಬೋದು. ಆದರೆ ನನಗೆ ಹೇಳ್ದೆ ಬೇರೆ ದಾರಿನೇ ಇಲ್ಲ. ಈ ದುಡ್ಡೆಲ್ಲ ಶಾಂತಿಧಾಮ ಅನಾಥಾಶ್ರಮಕ್ಕೆ ಸೇರಿದ್ದು ಅಂತ ನನಗೆ ಇವತ್ತು ಗೊತ್ತಾಗಿತ್ತು. ಇದು ಆಕಸ್ಮಿಕವು ಅದೃಷ್ಟವೋ ನಂಗಂತೂ ಗೊತ್ತಿಲ್ಲ. ಆದರೆ ಆ ದುಡ್ಡ ತಗೊಂಡು ನನ್ನ ಮನಸ್ಸಿಗೆ ಬಂದಾಗ ಖರ್ಚು ಮಾಡಿದೆ. ಅದು ನೆನೆಸ್ಕೊಂಡು ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ಅದಕ್ಕೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ? ಬಾಬು, ಹೆತ್ ಮಗ ಹೊರಗೆ ಹಾಕ್ದವ್ರನ್ನ ನೀನ್ ಮನೆಗ್ ಕರ್ಕೊಂಬಂದು ಸ್ವಂತ ಮಗನ್ಕಿನ ಹೆಚ್ಚಿನ ಪ್ರೀತಿ ತೋರಿಸಿದ್ಯಪ್ಪ. ಇದ್ರ ಮುಂದೆ ಈ ಮನೆ, ಆಸ್ತಿ, ಅಂತಸ್ತು ಯಾವುದು ಇಲ್ಲ. ನಿನಗೆ ಹೇಗ್ ಸರಿ ಅನ್ಸುತ್ತೋ ಹಾಗ್ ಮಾಡು. ಬಾಬು ಅವರೇ, ಹಣನ ಯಾರ್ ಬೇಕಾದ್ರೂ ಸಂಪಾದನೆ ಮಾಡ್ತಾರೆ, ಆದ್ರೆ ಗುಣ ಅದು ನಿಮ್ಮ ಹತ್ರ ಇದೆ. ಅಷ್ಟೇ ಸಾಕಲ್ವಾ ನಮ್ಗೆ? ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಕ್ತು. ಇದೇ ರೀತಿ ಆ ದೇವರು ಕೊನೆಯವರೆಗೂ ಇಟ್ಬಿಟ್ಟು ಅಷ್ಟೇ ಸಾಕು. ಕೋಟಿಯವರೇ, ಅದೇನೋ ನನ್ನ ಸುತ್ತ ನಡೀತಾ ಇದೆ ಅಂದ್ರಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಂಥದ್ದು ನಾಳೆಯಿಂದ ಏನೂ ನಡೆಯಲ್ಲ, ನಿಜವಾದ ಪ್ರೀತಿ ಬಿಟ್ಟು.
ಹಾಲ್ ತಗೋ. ಯಾಕೋ ಪುಟ್ಟ ಕಣ್ಣಲ್ಲಿ ನೀರು? ನಾಳೆಯಿಂದ ನನ್ನ ಹತ್ರ ದುಡ್ಡಿರಲ್ಲ, ನಿಮ್ಮನ್ನೆಲ್ಲ ಹೆಂಗ್ ನೋಡ್ಕೋತೀನಿ ಅನ್ನೋ ದುಃಖನ? ಇನ್ನೇನು? ಯಾರ್ ನಿನ್ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಅಣ್ಣ, ಆದ್ರೆ ನಾನ್ ಮಾತ್ರ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಣ್ಣ. ನನಗ್ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಣ್ಣ. ನಾನ್ ನಿನ್ ಜೊತೆಲೇ ಇರ್ತೀನಿ ಅಣ್ಣ. ನೀನೇನು ಯೋಚನೆ ಮಾಡ್ಬೇಡ ಅಣ್ಣ. ಹೂ ಮಾರಾದ್ರೂ ನಾನ್ ನಿನಗ್ ಹೆಲ್ಪ್ ಮಾಡ್ತೀನಿ. ಒಂಬತ್ತು ಗಂಟೆ ಆಗೋಯ್ತಾ? ಅಮ್ಮ, ವಿದ್ಯಾ, ತುಳಸಿ, ಅಮ್ಮ, ಅಣ್ಣ, ಅಮ್ಮ, ಅಪ್ಪ, ಅಣ್ಣ, ಅಮ್ಮ, ಅಣ್ಣ, ಅತ್ತಿಗೆ, ವಿದ್ಯಾ. ಯಾಕ್ತ ನನಗೆ ಸುಳ್ಳು ಹೇಳ್ದೆ? ಎಲ್ಲ ಮೋಸ ತಾತ. ಬೆನ್ನಿಗೆ ಚೂರಿ ಹಾಕವ್ರು ತಾತ, ಬೆನ್ನಿಗೆ ಚೂರಿ ಹಾಕವ್ರು ತಾತ. ನಗ್ತಾನೆ ಹಾಲಲ್ಲಿ ವಿಷ ಬೆರೆಸ್ಬಿಟ್ರು ತಾತ, ವಿಷ ಬೆರೆಸ್ಬಿಟ್ರು. ಇವ್ರು ಬೇಡ, ನನಗೆ ಅರ್ಧ ಟೀ ಬನ್ನಲ್ಲೇ ನೆಮ್ಮದಿ ಇತ್ತು ತಾತ. ಜೀವನ ನೆಮ್ಮದಿ ಇತ್ತು, ಇದು ಬೇಡ ನನಗೆ, ಬೇಡ ಬೇಡ. ಇದು ಬಾಬು ಅಣ್ಣ ಫ್ಯಾಮಿಲಿ ಸ್ಟೋರಿ. ಇಲ್ಲಿ ದುಡ್ಡಿದ್ರೆ ಮಾತ್ರ ಪ್ರೀತಿ ತೋರಿಸ್ತಾರೆ, ಇಲ್ಲ ಅಂದ್ರೆ ಯಾರು ಯಾರನ್ನೂ ತಿರುಗಿ ನೋಡಲ್ಲ. ಇವತ್ತಿಡೀ ಪ್ರಪಂಚ ನಿಂತಿರೋದೇ ದುಡ್ಡಿನ ಮೇಲೆ ಅಂತ ಬಾಬುಗೆ ಗೊತ್ತಾಗೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು. ಆದರೆ ಬಾಬು ನನ್ನವರೇನೆ ನನಗೆ ಮೋಸ ಮಾಡಿದ್ದಾರೆ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾರೆ. ಆದರೆ ಅವತ್ತು ನಡೆದಿದ್ದೇ ಬೇರೆ.
ಬಾರೆ ಬಾರೆ ಬೇಗ. ನಡೀರಿ ನೀವು ಬೇಗ. ಬನ್ನಿ 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 ಬೇಗ. ಯಾಕೆ ನಿಂತ್ಬಿಟ್ರಿ? ಯಾಕೆ? ಬಲರಾಮ್, ಚೆನ್ನಾಗಿದ್ಯಾ? ಋತು ನನ್ನ ಮಗನೇ, ನಿನ್ ಬುದ್ಧಿ ತೋರ್ಸೇ ಬಿಟ್ಟಲ್ಲೋ. ನಿಮ್ ಮಗ ಬೆಂಕಿ ಹಾಕ, ನಿಮ್ಮನ್ನೆಲ್ಲ ಕತ್ತರಿಸಿ ನಡುರೋಸ್ತಾರೆ ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ಬೇಕು. ದೇವರಂತ ನಮ್ ಬಾಸ್ನ ಬರುಡು ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರನ್ರು. ಯಾವುದೇ ಕಾರಣಕ್ಕೂ ದುಡ್ಡು ತಗೊಂಡು ಹೋಗೋದಕ್ ಬಿಡೋದಿಲ್ಲ. ನಾನ್ ಸತ್ರು ಸರಿ. ಬೇಡ ಬಲರಾಮ್. ಬಿಡೋ ತರಿಯ, ಮೊದ್ಲೇ ನಂಗೆ ಲಾಂಗು ಬಚ್ಚಂದ್ರ ಆಗಲ್ಲ. ಬಿಡೋಲೇ, ಬಿಡು ಬಲರಾಮ್. ವಿದ್ಯಮ್ಮ, ಇವ್ರನ್ನೆಲ್ಲ ಕೊಚ್ಚಾಕ್ಬಿಡ್ತೀನಿ. ಬೇಡ ಬಲರಾಮ್, ಇವ್ರನ್ನೆಲ್ಲ ಸಾಯಿಸಿ ನೀನ್ ಯಾಕೆ ಪಾಪ ಕಟ್ಕೋತ್ಯಾ? ನೀವು ಸಾಲ ತೀರ್ಸಕ್ಕಾಗ್ದೆ ಹೆಂಡತಿ ಜೊತೆ ಸೂಸೈಡ್ ಮಾಡ್ಕೊಳಕ್ ಹೊರಟವ್ರನ್ನ ಮನೆಗ್ ಕರ್ಕೊಂಡ್ ಬಂದು ಸಾಲ ತೀರ್ಸಿ ಪವಿತ್ರವಾದ ಅಣ್ಣ ಅತ್ತಿಗೆ ಸ್ಥಾನ ಕೊಟ್ರು. ಅಮ್ಮ ಅನ್ನೋ ಪದಕ್ಕೆ ಅರ್ಥ ಇಲ್ದೇ ಇರೋಂಗ್ ಮಾಡ್ಬಿಟ್ರಿ. ಬಾಬು ನಿಮ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು. ಇಡೀ ಮನೆ ಬೀಗದ ಕೈನೇ ನಿಮ್ ಕೈಲಿ ಕೊಟ್ಟಿದ್ರು. ಪ್ರತಿಯೊಂದು ವಿಷಯಕ್ಕೂ ಅಮ್ಮನ್ ಕೇಳ್ಬೇಕು, ಅಪ್ಪನ್ ಕೇಳ್ಬೇಕು ಅಂತಿದ್ರು. ಅಂತವ್ರು ನೀವ್ ಎಷ್ಟೇ ಆದ್ರೂ ಬಾಡ್ಗೆ ಅಪ್ಪ ಅಮ್ಮ ಅಲ್ವಾ? ಚೀಟರ್, ಎಲ್ಲಾ ದುಡ್ಡನ್ನು ಇಲ್ಲೇ ಇಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬರು ಕತ್ತು ಸಾಕ್ಬಿಡ್ತೀನಿ. ಇದು ಅವತ್ತು ನಡೆದ ನಿಜವಾದ ಕತೆ. ಅವತ್ತು ಇವರೆಲ್ಲ ಬಂದು ಹಣ ನನ್ಗೆ ವಾಪಸ್ ಕೊಟ್ಟು ಬಾಬು ಬಗ್ಗೆ ಹೇಳಿದಾಗ ನನಗೆ ಬಹಳನೇ ಸಂತೋಷ ಆಯ್ತು. ಅವರನ್ನ ನಾನು ನೋಡ್ಬೇಕು ಅಂತ ಇವ್ರ ಜೊತೆ ಬಾಬು ಮನೆಗೆ ಹೋದೆ. ಆದ್ರೆ ಬಾಬು ಇವ್ರ ಮೇಲೂ ಅಪಾರ್ಥ ಮಾಡಿಕೊಂಡು ಮನೆ ಬಿಟ್ಟು ಹೊರಟೋಗಿದ್ರು. ಬಹುಶಃ ಈ ಹಣ ಮಕ್ಳಿಗೆ ಸೇರ್ಲಿಲ್ವಲ್ಲ ಅನ್ನೋ ನೋವಿನಿಂದ ಬಾಬು ಮನೆ ಬಿಟ್ಟು ಹೋಗಿರ್ಬೇಕು. ಆದ್ರೆ ಆ ಹಣ ಎಲ್ಲೂ ಹೋಗ್ಲಿಲ್ಲ, ಅನಾಥ ಮಕ್ಳ ಕೈಗೆ ಸೇರ್ತು. ಇವತ್ತು ಮಕ್ಕಳೆಲ್ಲ ಸಂತೋಷವಾಗಿದ್ದಾರೆ. ಆದ್ರೆ ಆದ್ರೆ ಬಾಬುನೇ ನಮ್ಮ ಜೊತೆಲಿಲ್ಲ. ಅನ್ನ ನೀಡಿ ಒಬ್ರ ಹಸಿವನ್ ನೀಗ್ಸಿದ್ರೆ ಅವ್ರ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಬಾಬು ಅವ್ರು ಹೇಳ್ತಾ ಇದ್ರು. ನೀವೆಲ್ಲ ಊಟ ಮಾಡಿ ಅವ್ರು ನಮಗ್ ಸಿಗ್ಲಿ ಅಂತ ಹರಿಸಿ. ಈ ಹೂವು ಬಾಬು ಇಡೋದು ಅಂದ್ರೆ ಬಾಬು ಬಂದಿದ್ದಾರೆ. ಸರ್, ಇಷ್ಟು ವರ್ಷ ಎಲ್ಲಿದ್ರಿ ಸರ್ ನೀವು?